ಕನ್ನಡ ಸಿನಿಮಾ ರಂಗ ಇಂದು ಸಂಕ್ರಮಣ ಕಾಲದಲ್ಲಿದೆ. ಒಂದೆಡೆ ತಂತ್ರಜ್ಞಾನದ ಬೆಳವಣಿಗೆ, ಹೊಸ ತಲೆಮಾರಿನ ಕಥೆಗಳು, ಜಾಗತಿಕ ಮಟ್ಟದಲ್ಲಿ ಗಮನ ಸೆಳೆಯುತ್ತಿರುವ ಕನ್ನಡ ಸಿನಿಮಾಗಳು. ಮತ್ತೊಂದೆಡೆ ಚಿತ್ರಮಂದಿರಗಳಲ್ಲಿ ಕಡಿಮೆಯಾಗುತ್ತಿರುವ ಪ್ರೇಕ್ಷಕರ ಸಂಖ್ಯೆ, ಹೆಚ್ಚುತ್ತಿರುವ ನಿರ್ಮಾಣ ವೆಚ್ಚ, OTTಯ ಪ್ರಭಾವ ಮತ್ತು ಮಾರುಕಟ್ಟೆಯ ಅನಿಶ್ಚಿತತೆ. ಒಮ್ಮೆ ಸಿನಿಮಾ ಬಿಡುಗಡೆಯಾದರೆ ಚಿತ್ರಮಂದಿರಗಳ ಮುಂದೆ ಸಾಲುಗಳು ಕಾಣುತ್ತಿದ್ದವು. ಇಂದು ಉತ್ತಮ ವಿಮರ್ಶೆ ಪಡೆದ ಸಿನಿಮಾಗಳಿಗೂ ಪ್ರೇಕ್ಷಕರನ್ನು ಚಿತ್ರಮಂದಿರಗಳತ್ರ ಸೆಳೆಯುವುದು ಸವಾಲಾಗಿದೆ. ಇದಕ್ಕೆ ಕಾರಣ ಏನು? ಪ್ರೇಕ್ಷಕರು ಚಿತ್ರಮಂದಿರಗಳತ್ತ ಸುಳಿಯುತ್ತಿಲ್ಲ ಏಕೆ? ಇದು ಕೇವಲ ಚಿತ್ರರಂಗದ ಪ್ರಶ್ನೆಯಲ್ಲ. ನಿರ್ದೇಶಕರು, ನಿರ್ಮಾಪಕರು, ವಿತರಕರು, ಪ್ರದರ್ಶಕರು ಮತ್ತು ಪ್ರೇಕ್ಷಕರು ಸೇರಿದಂತೆ ಸಿನಿಮಾ ಪರಿಸರದ ಎಲ್ಲರನ್ನೂ ಕಾಡುತ್ತಿರುವ ಪ್ರಶ್ನೆ. ಪ್ರೇಕ್ಷಕರ ಅಭಿರುಚಿ ಬದಲಾಗಿದೆಯಾ? OTT ವೇದಿಕೆಗಳು ಸಿನಿಮಾ ವೀಕ್ಷಣೆಯ ಅನುಭವವನ್ನೇ ಬದಲಾಯಿಸಿದವ? ಚಿತ್ರಮಂದಿರಗಳು ಹೊಸ ತಲೆಮಾರಿನ ನಿರೀಕ್ಷೆಗಳನ್ನು ಪೂರೈಸಿದವ? ಅಥವಾ ಸಿನಿಮಾ ಮತ್ತು ಪ್ರೇಕ್ಷಕರ ನಡುವೆ ಸಂಪರ್ಕ ಕಳೆದು ಹೋಗಿದೆಯಾ? ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಪ್ರಯತ್ನವೇ ಇಂದಿನ ಈ ಸಂವಾದ. ಚಿತ್ರಮಂದಿರಗಳಿಗೆ ಪ್ರೇಕ್ಷಕರು ಬರುತ್ತಿಲ್ಲ ಏಕೆ? ಸುಳಿಯುತ್ತಿಲ್ಲ ಏಕೆ? ಇದು ಇವತ್ತಿನ ಪ್ರಶ್ನೆ ಆಗಿದೆ. ನಮ್ಮ ಜೊತೆ ಒಂದು ಬಹಳ ವಿಭಿನ್ನವಾದ ಬೇರೆ ಬೇರೆ ನೆಲೆಯಿಂದ ಬಂದಂಥ ಜನರು ಇದ್ದಾರೆ. ಚಿತ್ರಮಂದಿರಕ್ಕೆ, ಚಲನಚಿತ್ರಕ್ಕೆ ಸಂಬಂಧಪಟ್ಟವರು. ಇಲ್ಲಿ ನಾನು ಈ ಡಿಸ್ಕಷನನ್ನು ಮಾಡ್ರೇಟ್ ಮಾಡಬೇಕಾದ್ರೆ 3 ಹಂತಗಳಲ್ಲಿ ಇದನ್ನ ನೋಡೋದಕ್ಕೆ ಇಷ್ಟಪಡ್ತೀನಿ. ಒಂದು, ಕಂಟೆಂಟ್, ಅಂದರೆ ಕ್ರಿಯೇಟರ್ಸ್ ಯಾರಿದ್ದಾರೆ ಅವರು, ಕಥೆಯ ಸೃಷ್ಟಿ, ಅದರ ವಿತರಣೆ ಹಾಗೂ ನಿರ್ಮಾಣ, ನಂತರ ಅದರ ಪ್ರದರ್ಶನ. ಸೊ ಈ 3 ವಿಭಾಗದ ಜನರು ಇಲ್ಲಿರೋದ್ರಿಂದ ನಾನು ಆ ರೀತಿಯಲ್ಲಿ ಈ ಡಿಸ್ಕಷನನ್ನು ಪ್ರೊಸೀಡ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಬಹಳ ವಿಚಿತ್ರವಾದ ಪ್ರಶ್ನೆ, ಬಹಳ ಮುಖ್ಯವಾದ ಪ್ರಶ್ನೆ ನನಗೆ ವೈಯಕ್ತಿಕವಾಗಿ. ಯಾಕೆಂದರೆ 20 ದಿವಸದಲ್ಲಿ ನನ್ನ ಸಿನಿಮಾ ಬಿಡುಗಡೆ ಆಗ್ತಿದೆ. ಚಿತ್ರಮಂದಿರಗಳಿಗೆ ಪ್ರೇಕ್ಷಕರನ್ನ ಹೇಗೆ ಕರ್ಕೊಂಬರೋದು ಅನ್ನೋದು ನನಗೆ ಈಗ ಸದ್ಯ ಬಹಳ ಅರ್ಜೆಂಟ್ ಆದ ಸಮಸ್ಯೆ ಆಗಿದೆ. ಸೊ ಅಲ್ಲಿಂದ ನಾನು ಈ ಮಾತುಕತೆಯನ್ನು ಪ್ರಾರಂಭ ಮಾಡ್ತೀನಿ. ಮೊದಲನೇದಾಗಿ ಲೆಟ್ ಅಸ್ ಲುಕ್ ಎಟ್ ನಮ್ಮ ಸಿನಿಮಾ ರಂಗದ ಕೆಲವು ಖುಷಿಯಾದ ಗಳಿಗೆಗಳು. ಅಂದರೆ ಜನರು ಅನಿರೀಕ್ಷಿತವಾಗಿ ಚಿತ್ರಮಂದಿರಗಳನ್ನು ತುಂಬಿದಂಥ ಗಳಿಗೆಗಳು. ಅದರಲ್ಲಿ ಮೊದಲನೇದಾಗಿ ಸಿಂಧು ಶ್ರೀನಿವಾಸ ಮೂರ್ತಿ ಅವರು. ತಾವು ಆಚಾರ್ ಅಂಡ್ ಕೋ ಸಿನಿಮಾ ಮಾಡಿದ್ರಿ. ಆಚಾರ್ ಅಂಡ್ ಕೋ ಸಿನಿಮಾದಲ್ಲಿ ಈ ಸಿದ್ಧ ಸೂತ್ರಗಳೇನಿದೆ, ಒಂದು ಸಿನಿಮಾ ಗೆಲ್ಲಬೇಕು ಅಂತಂದರೆ ಅದು ಯಾವುದೂ ಇರಲಿಲ್ಲ. ಮೊದಲನೇದಾಗಿ ಇಟ್ ವಾಸ್ ಅ ವುಮನ್ ಓರಿಯೆಂಟೆಡ್ ಸಬ್ಜೆಕ್ಟ್. ಸ್ತ್ರೀ ಪ್ರಧಾನ ಒಂದು ಕಥೆಯನ್ನು ಆರಿಸ್ಕೊಂಡಿದ್ರಿ. ಅದರಲ್ಲಿ ಇರುವ ಸ್ತ್ರೀಗಳು ಯಾರು ಅಬಲೆಯರು ಅಥವಾ ಒಂದು ರೀತಿ ಬಹಳ, ಈಗ ಹಿಂದಿಯಲ್ಲಿ ದೂದ್ ಕಾ ದುಲಹುವಾ ಅಂತ ಹೇಳ್ತಾರೆ, ಬಹಳ ಕ್ಲೀನ್ ಕ್ಯಾರೆಕ್ಟರ್ಸ್ ಅಲ್ಲ, ಎಲ್ಲರೂ ಬಹಳ ಸೆಲ್ಫಿಶ್ ಆದಂಥ ಕ್ಯಾರೆಕ್ಟರ್ಸು. ಆ ಫ್ಯಾಮಿಲಿ ಒಂದು ರೀತಿಯ ಡಿಸ್ಫಂಕ್ಷನಲ್ ಫ್ಯಾಮಿಲಿ, ಅದರೊಳಗೆ ನಡೆಯುವಂಥ ಒಂದು ಕಥೆ. ಈ ಕಥೆಯನ್ನು ನೀವು ಹೇಗೆ PRK ಬ್ಯಾನರ್ ಅಂತ ಒಂದು ಬ್ಯಾನರ್ಗೆ ಕನ್ವಿನ್ಸ್ ಮಾಡಿದ್ರಿ? ಆ ಜರ್ನಿ ಯಾವ ಥರ ಇತ್ತು ಅಂತ ಒಂದು ಸ್ವಲ್ಪ ತಿಳಿಸ್ಕೊಡ್ತೀರಾ? ಆಮೇಲೆ ಇದು ನೀವು ಮಾತಾಡ್ತಿರುವಾಗಲೇ ಒಂದು ಎಲ್ರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ, ಅಟ್ ಎನಿ ಪಾಯಿಂಟ್ ನಿಮ್ಗೆ ಯಾರು ಏನಾರು ಆ್ಯಡ್ ಮಾಡಬೇಕು ಅಂತ ಅನ್ಸಿದ್ರೆ ದಯವಿಟ್ಟು ಪ್ಲೀಸ್ ಫೀಲ್ ಫ್ರೀ ಟು ಆ್ಯಡ್. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಸೋ ನೈಸ್ ಟು ಬಿ ಹಿಯರ್. ಇವಾಗ 2-3 ಥಿಂಗ್ಸ್ ನೀವು ಹೇಳ್ದಂಗೆನೆ, ಇದೊಂಥರ ಸ್ಟೀರಿಯೋಟಿಪಿಕಲ್ ಸ್ಟೋರಿ ಅಲ್ವೇ ಅಲ್ಲ. ಇದ್ರಲ್ಲಿ ರೊಮ್ಯಾನ್ಸ್ ಇಲ್ಲ, ಫೈಟ್ ಇಲ್ಲ, ಆ್ಯಂಡ್ ದರ್ ಇಸ್ ನೋ, ಏನಂತಾರೆ, ಒಂದು ಕಾನ್ಫ್ಲಿಕ್ಟ್ ಇದ್ರೂ ಅದು ಎವ್ರಿ ಡೇ ಕಾನ್ಫ್ಲಿಕ್ಟ್. ಮನೆಯಲ್ಲಿ ನಡೆಯುವಂಥ ಒಂದು ಸದಸ್ಯರ ಮಧ್ಯೆ ಇರೋದೊಂದು ನೀನ್ ಜವಾಬ್ದಾರಿ ತಗೋ, ನಾನು ತಗೋತೀನಿ, ಈ ಒಂದು ಒದ್ದಾಟದಲ್ಲೇ ಕಾನ್ಫ್ಲಿಕ್ಟ್ ಇರೋದು. ಅಂದ್ರೆ ಯಾರು ಜಮಖಾನ ಮೇಲೆ ನಿದ್ದೆ ಮಾಡ್ತಾರೆ, ಯಾರು ಬೆಡ್ ಮೇಲೆ ನಿದ್ದೆ ಮಾಡ್ತಾರೆ, ಅಂದ್ರೆ ಒಂದು ಸಿಂಪ್ಲಿಸಿಟಿ, ಅದೇ ಆ ಸಿಂಪ್ಲಿಸಿಟಿನಲ್ಲಿ ಕಾನ್ಫ್ಲಿಕ್ಟ್ ಇರೋದು. ದೇರ್ ಇಸ್ ನೋ ಬಿಗರ್ ಕಾನ್ಫ್ಲಿಕ್ಟ್. ಇವ್ರದ್ದು ಸರ್ವೈವಲ್ ಓನ್ಲಿ ಇಸ್ ಇದು ಮೇನ್ ಇದು. ಸೊ ನಾವಿದನ್ನ ನೋಡಿದಾಗ ಐ ಫೀಲ್ ಬ್ಯಾಡ್. ಯಾಕೆಂದ್ರೆ ನೀವು ಹೇಳ್ದಂಗೆನೆ ವಿ ಥಿಂಕ್, ಅಂದ್ರೆ ನಾವು ಇದು ಕಮರ್ಷಿಯಲಿ ಸಕ್ಸಸ್ಫುಲ್ ಫಿಲ್ಮ್ ಆಗೋದಿಲ್ಲ. ಯಾಕೆ? ಬಿಕಾಸ್ ಇಟ್ ಈಸ್ ಕನ್ಸಿಡರ್ಡ್ ವುಮೆನ್ ಓರಿಯೆಂಟೆಡ್. ಬಟ್ ಆಕ್ಚುಲಿ ಯಾಕೆ ಆ ಥರ ನಾವು ಆ ಒಂದು ನಾವೇ ಆ ಥರ ಒಂದು ಮಾರ್ಕೆಟ್ ಕ್ರಿಯೇಟ್ ಮಾಡಿದೀವಿ? ಯಾಕೆಂದ್ರೆ ನಾವು ಹಿಂದೆ ಹೋದ್ರೆ ಗಿರೀಶ್ ಕಾಸರವಳ್ಳಿ ಸರ್ ಅವ್ರು ಮಾಡ್ತಿರೋ ಸಿನಿಮಾ ಎಲ್ಲ ಆಕ್ಚುಲಿ ಹ್ಯಾಡ್ ಸಚ್ ಸ್ಟ್ರಾಂಗ್ ಫೀಮೇಲ್ ಕ್ಯಾರೆಕ್ಟರ್ಸ್. ಎಲ್ಲರೂ ಎಷ್ಟು ಅಪ್ರಿಶಿಯೇಟ್ ಮಾಡಿರೋ ಫಿಲ್ಮ್ಸ್ ಅವು. ಸೊ ಇವಾಗ ಈ ಒಂದು ಟೈಮಲ್ಲಿ ನಾವದು
ಹಂಗ್ ಬಂದಾಗ ಕಾಸರವಳ್ಳಿ ಸಿನಿಮಾಗಳು ಕಮರ್ಷಿಯಲಿ ಸಕ್ಸಸ್ಫುಲ್ ಆಗ್ಲಿಲ್ಲ, ಅನ್ಲೈಕ್ ಆಚಾರ್ಯನ್ಕೋ. ಯಾ, ಸೊ ಇಟ್ಸ್ ಲೈಕ್ ಅಷ್ಟು ಸೆಲೆಬ್ರೇಟೆಡ್ ಅಂಡ್ ಅಷ್ಟು ಒಳ್ಳೆ ಸ್ಟೋರೀಸ್ ಇದ್ದಾಗ ಲೈಕ್ ಇಟ್ಸ್ ಲೈಕ್ ನಾವ್ ಅದ್ರಲ್ಲೇ ಒಂದ್ ಸ್ಟಕ್ ಆಗ್ಬಿಟ್ಟಿದೀವಿ. ವಿ ಡೋಂಟ್ ಥಿಂಕ್ ದಟ್ ಒಂಥರ ಫಿಮೇಲ್ ಸ್ಟೋರೀಸ್ ಕೂಡ ಕಮರ್ಷಿಯಲಿ ಕ್ಯಾನ್ ಬಿಕಮ್ ಸಕ್ಸಸ್ಫುಲ್ ಅಂಡ್ ಕ್ಯಾನ್ ಬಿ ಫನ್. ನಾವ್ ಯಾಕೆ ಆಗ್ಲೂ ನಾವು ಫಿಮೇಲ್ಸ್ ಓರಿಯೆಂಟೆಡ್ ಸ್ಟೋರೀಸ್ ನೋಡಿದಾಗ ಎಲ್ಲ ಸ್ವಲ್ಪ ಗೋಳಲ್ಲಿ ಇರ್ತಾರೆ, ಅಥವಾ ಅವ್ರಿಗೆ ದೇ ನೀಡ್ ಸೇವಿಂಗ್, ಯಾರೋ ಬರ್ತಾರೆ ಅವ್ರ ಜೀವನನ ಚೆನ್ನಾಗ್ ಮಾಡ್ತಾರೆ. ಈ ಒಂದು ಟ್ರ್ಯಾಕ್ ಅಲ್ಲೇ ನಾವ್ ಮೈಂಡ್ ಸೆಟ್ ಇಟ್ಕೊಂಡಿದ್ರಿಂದ ಬರವಣಿಗೆನಲ್ಲೂ ಅದೇ ಬರ್ತಾ ಇದೆ ಮತ್ತೆ ಮತ್ತೆ. ಅಂಡ್ ಅದು ಏನಾಗಿದೆ ಅಂದ್ರೆ ಒಂಥರ ಸ್ಟೀರಿಯೋ ಟೈಪ್ ಆಗ್ಬಿಟ್ಟಿದೆ. ಒಂದು ಹೆಣ್ಮಕ್ಳದ ಸಿನಿಮಾ ಅಂದ್ರೆ ಹಿಂಗೆ ಇರತ್ತಪ್ಪ ಅನ್ನೋದೊಂದು ನಮ್ಗೊಂದು ಏನಂತಾರೆ ಒಂದು ಸೆಟ್ ಬುದ್ಧಿ ಬಂದ್ಬಿಟ್ಟಿದೆ ಇವಾಗ. ಅದಕ್ಕೆ ಯಾರು ನೋಡೋದಕ್ಕೂ ಅಷ್ಟೊಂದಿನೋ ಮುಂದೆ ಬರೋದಿಲ್ಲ, ಬಿಕಾಸ್ ಅದು ಎಕ್ಸ್ಪೆಕ್ಟೆಡ್ ತರ. ಸೊ ಐ ಥಿಂಕ್ ವಾಟ್ ಚೇಂಜ್ ವಾಸ್ ದಟ್ ಇಲ್ಲಿ ನಾವು ಯಾರು ವಿಕ್ಟಮ್ ಆಗಿ ತೋರಿಸಿಲ್ಲ. ಹೆಣ್ಮಕ್ಳು ನೀವ್ ಹೇಳ್ದಂಗೆನೆ ಅವ್ರೆಲ್ರೂ ಸೆಲ್ಫಿಶ್, ಅವ್ರವ್ರ ಬಬಲ್ ನಲ್ಲಿ ಅವ್ರೆಲ್ರೂ ಜೀವನ ಮಾಡ್ತಿದ್ದಾರೆ. ನನ್ಗೆ ಇದು ಬೇಕು, ನಂಗೆ ಅದ್ ನಾನು ಲಂಡನ್ ಹೋಗ್ಬೇಕು, ನಂಗೆ ಇಷ್ಟು ದುಡ್ಡು ಬೇಕು, ನಂಗೆ ಈ ತರ ಒಂದು ಲೈಫ್ ಸ್ಟೈಲ್ ಬೇಕು ಅನ್ನೋದು. ಅಂಡ್ ದಟ್ ಈಸ್ ಮೋರ್ ರಿಲೇಟಬಲ್, ಬಿಕಾಸ್ ಎಲ್ರು ಯಾವಾಗ್ಲೂ ನಾವು ಗೋಳಲ್ಲಿ ಇರೋದಿಲ್ಲ. ನಾವು ಆಕ್ಚುಲಿ ತುಂಬಾ ಮಜಾ ಮಾಡ್ತೀವಿ ಲೈಫಲ್ಲಿ ನಮ್ಮನ್ನ ಕೇಳಿದ್ರೆ. ಅಂಡ್ ನಮ್ ಸ್ಟೋರಿಗಳಲ್ಲಿ ನಾವೇ ಹೀರೋ ಅಲ್ವಾ? ನಾವ್ ಪ್ರತಿಯೊಬ್ರು ನಮ್ ಜೀವನದಲ್ಲಿ ನಾವೇ ಹೀರೋ ತರಾನೇ ನಮ್ಮನ್ನ ನೋಡ್ಕೊಡೋದು. ಸೊ ನಮ್ಮನ್ನ ಯಾಕೆ ಕಾನ್ಸ್ಟೆಂಟ್ಲಿ ಒಂದ್ ವಿಕ್ಟಮ್ ಆಗಿ ಬರೀತಾರೆ ಅನ್ನೋದು ನಮ್ ತಲೆನಲ್ಲಿತ್ತು. ಸೊ ನಾವ್ ಬರೆಯೋವಾಗ್ಲೇನೆ ಅನ್ಕೊಂಡಿದ್ದು ದಟ್ ಒಂಥರ ಬೇರೆ ರೀತಿನಲ್ಲಿ ಒಂದ್ ಬೇರೆ ಪರ್ಸ್ಪೆಕ್ಟಿವ್ ನಲ್ಲಿ ನೋಡ್ಬೇಕಾಗತ್ತೆ ಹೆಣ್ಮಕ್ಳನ್ನ, ನಾಟ್ ಜಸ್ಟ್ ಆಸ್ ವಿಕ್ಟಮ್ಸ್ ಆಫ್ ಸಮ್ ಕ್ರೈಮ್ ಆರ್ ಸಮ್ ಪಿಟಿ. ನಮ್ಗೆ ಅವೆಲ್ಲ ಬೇಡ, ನಾವು ಮಜಾ ಮಾಡ್ಕೊಂಡಿರ್ತೀವಿ, ಅದನ್ನ ಒಂದು ರಿಫ್ಲೆಕ್ಟ್ ಮಾಡೋಣ ಅಂತ. ಸೊ ದಟ್ ವಾಸ್ ದ ಮೇನ್ ಇಂಟೆನ್ಷನ್. ಅಂಡ್ there are no elements of fighting, romance ಇವೆಲ್ಲ ಇಲ್ಲ. ಇಟ್ ವಾಸ್ ಡೆಫಿನೆಟ್ಲಿ ಅ ರಿಸ್ಕ್. ಯಾಕೆಂದ್ರೆ ಇವಾಗ ನನ್ಗೆ ನೋಡೋದು ಇದು ತುಂಬಾ ಇಷ್ಟ. ಅಂದ್ರೆ ಒಂದು ಫ್ಯಾಮಿಲಿ ಕತೆ, ಫ್ಯಾಮಿಲಿನಲ್ಲಿ ಇರೋ ಒಂದು ಸದಸ್ಯರ ಕತೆ, ಅಂದ್ರೆ ಅಣ್ಣ ತಂಗಿ ತಮ್ಮ ಅಪ್ಪ ಅಮ್ಮ ಇವ್ರ ರಿಲೇಶನ್ಶಿಪ್ ಎಲ್ಲ ಹೇಗಿರುತ್ತೆ. ಯಾಕೆಂದ್ರೆ ತುಂಬಾ ಓವರ್ ರೇಟೆಡ್ ಲವ್ ಅಂಡ್ ಏನಂತಾರೆ ಬಿಟ್ವೀನ್ ಅ ಮ್ಯಾನ್ ಅಂಡ್ ಅ ವುಮನ್ ಓನ್ಲಿ, ಅದನ್ನ ತುಂಬಾ ಸೆಲೆಬ್ರೇಟ್ ಮಾಡ್ಬಿಟ್ಟಿದೀವಿ ನಾವು. ಸಾಕಷ್ಟು ಎಲ್ಲಾ ಚಿತ್ರಗಳಲ್ಲೂ ಅದನ್ನ ಸೆಲೆಬ್ರೇಟ್ ಮಾಡ್ತೀವಿ. ವೈ ವಿ ಆರ್ ನಾಟ್ ಸೆಲೆಬ್ರೇಟಿಂಗ್ ಎವ್ರಿ ಡೇ ರಿಲೇಶನ್ಶಿಪ್ಸ್? ಈ ತರ ನಮ್ ತಂದೆ ಜೊತೆ ಇರ್ಬೋದು, ನಮ್ಮ ಅಪ್ಪಮ್ಮನ ಜೊತೆ ಇರ್ಬೋದು, ಅಥವಾ ನಮ್ ಅಕ್ಕ ತಂಗಿ ಯೂತ್, ಆ ಒಂದು ರಿಲೇಶನ್ಶಿಪ್ ನ ನಾವು ಸೆಲೆಬ್ರೇಟ್ ಮಾಡೋದು ಮರ್ತೋಗ್ಬಿಟ್ಟಿದೀವಿ. ಅದನ್ನ ನಾವೇನೋ ವಿ ಆರ್ ಟೇಕಿಂಗ್ ಇಟ್ ಫಾರ್ ಗ್ರಾಂಟೆಡ್ ಅಂತ ಅನ್ನಿಸ್ತಾ ಇದೆ. ನಾವು ಸ್ವಲ್ಪ ಹಿಂದೆ ಹೋಗಿ ನೋಡಿದ್ರೆ ಅನಂತ್ನಾಗ್ ಅವ್ರ ಸಿನಿಮಾದಲ್ಲಿ ಈ ತರ ವಟಾರಗಳ ಕತೆ ಇತ್ತು, ಫ್ಯಾಮಿಲೀಸ್ ಕತೆ ಇತ್ತು, ಅವ್ರ ನಡುವೆ ಆ ಒಂದು ರಿಲೇಶನ್ಶಿಪ್ಸ್ ಮಧ್ಯೆ ನಡೆಯೋ ಒಂದು ಕಾಮಿಡಿ ಆಫ್ ಎರರ್ಸ್ ಇರ್ತಿತ್ತು. ಒಂಥರ ಅದು ಮಜ್ವಾಗಿತ್ತು ನೋಡಕ್ಕೆ, ಯಾಕೆಂದ್ರೆ ಅದಷ್ಟು ರಿಲೇಟಬಲ್ ಆಗಿತ್ತು. ಸೊ ಆ ತರ ಒಂದು ಅಟ್ಮಾಸ್ಫಿಯರ್ ನ ಮತ್ತೆ ಕ್ರಿಯೇಟ್ ಮಾಡ್ಬೇಕು ಅಂತ ಇತ್ತು. ಅಫ್ಕೋರ್ಸ್ ನೋ ಗ್ಯಾರಂಟಿ ಆಫ್ ಸಕ್ಸಸ್. ಅಂಡ್ ನಾವು ರಿಲೀಸ್ ಮಾಡಿದಾಗ್ಲೂ ಲಿಮಿಟೆಡ್ ರಿಲೀಸ್ ಆಗಿ ಫಸ್ಟ್ ಶುರು ಆಗಿತ್ತು. ಅಂಡ್ ಅದಾದ್ಮೇಲೆ ರೆಸ್ಪಾನ್ಸ್ ಕೇಳಿ ವಿ ಆಡೆಡ್ ಮೋರ್ ಶೋಸ್. ರಿಲೀಸ್ ಗಿಂತ ಮುಂಚೆ ನನಗೊಂದು ಪ್ರಶ್ನೆ ಏನಂದ್ರೆ, ಈ ಪ್ರೋಸೆಸ್, ಯಾಕೆಂದ್ರೆ ಎಷ್ಟೋ ಜನ ಹೊಸ ಫಿಲ್ಮ್ ಮೇಕರ್ಸ್ ಈ ಡಿಸ್ಕಷನ್ ಅನ್ನ ನೋಡ್ಬೋದು, ಈ ಪ್ರೋಸೆಸ್ ಯಾವ ತರ ಇತ್ತು? ಹೌ ಡಿಡ್ ಯು ಅಪ್ರೋಚ್ ದಟ್? PRK ಅವ್ರ ಹತ್ರ ನೀವು ಹೇಗೆ ಹೋದ್ರಿ? ನೀವು ಒಂದು ಸ್ಕ್ರಿಪ್ಟ್ ಅನ್ನು ತಗೊಂಡು ಹೋದ್ರ ಅಥವಾ ಒಂದು ನರೇಷನ್ ಕೊಟ್ರ? ಅವರು ಯಾವ ರೀತಿ ಇದನ್ನ ಗೇಜ್ ಮಾಡಿದ್ರು, ಈ ಸಬ್ಜೆಕ್ಟ್ ನ ಯಾವ ರೀತಿ ಇದನ್ನ ಒಪ್ಕೊಂಡ್ರು? ಸೊ ನಾವ್ ಆಲ್ರೆಡಿ ಬರ್ದಿದ್ದೆ ಇದನ್ನ, ಸ್ಟೋರಿ ಸ್ಕ್ರೀನ್ ಪ್ಲೇ ಎರಡು ರೆಡಿ ಇತ್ತು ಬಿಫೋರ್ ಐ ಇವನ್ ಅಪ್ರೋಚ್ಡ್ ಪುನೀತ್ ಸರ್ನ ಅಥವಾ ಅಶ್ವಿನಿ ಮ್ಯಾಮ್ನ. ಐ ಥಿಂಕ್ ಪ್ರಿಪರೇಷನ್ ಇಸ್ ಕೀ. ಎಸ್ಪೆಷಲಿ ನಾವು ಹೊಸಬ್ರಿದ್ದಾಗ ಅವ್ರಿಗೆ ನಮ್ಮ ಮೇಲೆ ಏನ್ ತರ ಟ್ರಸ್ಟ್ ಇಟ್ಕೊಂಡು ನಮ್ಮ ಮೇಲೆ ಅಷ್ಟೊಂದು ಕೋಟಿಗಟ್ಲೆ ಇನ್ವೆಸ್ಟ್ ಮಾಡ್ತಾರೆ ಹೇಳಿ. ನಾವು ಅವ್ರಿಗೆ ಅವ್ರ ಟೈಮ್ ಅಂಡ್ ಎಫರ್ಟ್ ನ ನಾವು ರೆಸ್ಪೆಕ್ಟ್ ಮಾಡ್ಬೇಕಾಗುತ್ತೆ. ಸೊ ಐ ಆಲ್ವೇಸ್ ಬಿಲೀವ್ ಇನ್ ಪ್ರಿಪರೇಷನ್. ಸೊ ನನ್ನ ಸ್ಟೋರಿ ಸ್ಕ್ರೀನ್ ಪ್ಲೇ ಎಲ್ಲ ರೆಡಿ ಇತ್ತು. ಅದ್ರ ಜೊತೆ ಒಂದು 6 minute ಸ್ಯಾಂಪಲ್ ಫಿಲ್ಮು ಮಾಡಿದ್ದೆ, ವಿಚ್ ಇಸ್ ನನ್ನ ಸಿನಿಮಾದೇನೆ 2 ಸೀನ್ ನಾನು ಮುಂಚೆನೆ ಶೂಟ್ ಮಾಡ್ಕೊಂಡಿದ್ದೆ, ವಿಚ್ ಐ ಹ್ಯಾಡ್ ಓನ್ಲಿ ಪ್ರೊಡ್ಯೂಸ್ಡ್. ಅದ್ರಲ್ಲಿ ನಾನು ಆಕ್ಟ್ ಮಾಡಿದ್ದೆ, ಅದನ್ನ ನಾನು ಡಿರೆಕ್ಟ್ ಮಾಡಿದ್ದೆ, ನಾನು ಕಾಸ್ಟ್ಯೂಮ್ ಮಾಡಿದ್ದೆ. ಸೊ ಇಟ್ ವಾಸ್ ಲೈಕ್ ಅ ಹೋಮ್ ಪ್ರೊಡಕ್ಷನ್ ಅನ್ಬೋದು. ನನ್ನ ಫ್ರೆಂಡ್ಸ್ ಅನ್ನ ಕರ್ಸಿ ನೀನ್ ಅಕೌಂಟ್ಸ್ ಮ್ಯಾನೇಜ್ ಮಾಡು, ನೀನ್ ಹಾಸ್ಪಿಟಾಲಿಟಿ ಮ್ಯಾನೇಜ್ ಮಾಡು, ಆತರ ಲೈಕ್ ನಾವೇ ಒಬ್ರು ಲೈಕ್ ಒಂದ್ ಸ್ಮಾಲ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ವಿ ಡಿವೈಡೆಡ್ ಟಾಸ್ಕ್ಸ್ ಅಂಡ್ ನಾವೇ ಮಾಡ್ಕೊಂಡ್ವಿ. 2 ದಿನ ಶೂಟ್ ಮಾಡಿದ್ವಿ ನಮ್ಮ ಒಬ್ರು ಫ್ರೆಂಡ್ ಮನೆಯಲ್ಲೇ, ಅವ್ರ ಅಜ್ಜಿ ಮನೆಯಲ್ಲಿ ಅಗೇನ್. ಸೊ ಈ ತರ ಒಂದು ಕಮ್ಯುನಿಟಿ ಕೇಮ್ ಟುಗೆದರ್ ಟು ಹೆಲ್ಪ್ ಮೀ. ನಾನು ಒಂದು ಸ್ಯಾಂಪಲ್ ಫಿಲ್ಮ್ ಮಾಡ್ಬೇಕು ಅಂದಾಗ, ಸೊ ನಾನು ಆ 6 minutes ಅವ್ರಿಗೆ ತೋರಿಸಿದಾಗ ಅವ್ರಿಗೆ ತುಂಬಾ ಇಷ್ಟ ಆಯ್ತು. ದಿಸ್ ಇಸ್ ದ ಸೇಮ್ ಸೀನ್. ಹೆಣ್ಣನ್ನ ನೋಡಕ್ಕೆ ಬರ್ತಾರಲ್ಲ, ಸುಮನ ನೋಡಕ್ಕೆ ಗಂಡವ್ರು ಬರ್ತಾರೆ, PhD ಆ ಸೀನ್ ನಾನು ಆಕ್ಚುಲಿ ಶೂಟ್ ಮಾಡಿದ್ದು. ಬಿಕಾಸ್ ಅದು ವೈ ಡಿಡ್ ಐ ಶೂಟ್ ದಟ್ ಸೀನ್ ಅಂದ್ರೆ, ಆ ಸೀನ್ಗೆ ನಿಮ್ಗೆ ತಲೆ ಬುಡ ಇಲ್ಲದೆ ಇದ್ರು ನಿಮ್ಗೆ ಅದು ಅರ್ಥ ಆಗುತ್ತೆ. ಅದಕ್ಕೆ ಬಿಗಿನಿಂಗು ಇಲ್ಲ ಎಂಡು ಇಲ್ಲ ಏನಿಲ್ಲದೆ ಇದ್ರು ಆ ಸೀನ್ ನ ನೋಡಿ ಯು ವಿಲ್ ರಿಲೇಟ್ ಟು ಇಟ್, ಬಿಕಾಸ್ ಇಟ್ಸ್ ಸಚ್ ಅ ಕಾಮನ್ ಸೀನ್. ನಮ್ಮ ಮನೇಲಿ ಎಲ್ಲಾರ ಮನೆಯಲ್ಲಿ ಒಂದ್ಸತಿನಾರು ಒಂದು ಮದ್ವೆಗೆ ಈ ತರ ಒಂದು ಪ್ರಪೋಸಲ್ ಬಂದೇ ಇರುತ್ತೆ, ನಾವು ಮಾಡೇ ಇರ್ತೀವಿ, ನೋಡೇ ಇರ್ತೀವಿ. ಸೊ ಆ ತರ ಯು ಸೆಲೆಕ್ಟ್ ವಾಟ್ ಈಸ್ ವೆರಿ ಈಸಿಲಿ ಕಮ್ಯುನಿಕಬಲ್ ಟು ದ ಪ್ರೊಡ್ಯೂಸರ್ ಕೂಡ. ಅವ್ರಿಗೆ ಯಾರು ವ್ಯೂವರ್ ನೋಡ್ತಿದ್ದಾರೆ ಆ ಒಂದು 5 ನಿಮಿಷದಲ್ಲಿ ಅವ್ರಿಗೆ ಗೊತ್ತಾಗ್ಬಿಡ್ಬೇಕು ಇದ್ರದ್ದು ಒಂದು ಎಸ್ಥೆಟಿಕ್ಸ್ ಏನಿರುತ್ತೆ, ಒಂದು ಸೆನ್ಸ್ ಆಫ್ ಹ್ಯೂಮರ್ ಹೇಗಿರುತ್ತೆ, ಒಂದು ಡೈಲಾಗ್ ಹೆಂಗ್ ಬರ್ಬೋದು, ಅಥವಾ ಕೆಮಿಸ್ಟ್ರಿ ಹೆಂಗ್ ಕಾಣುತ್ತೆ. ಆ ಒಂದು 5 ನಿಮಿಷದಲ್ಲಿ ಇಫ್ ಯು ಕ್ಯಾನ್ ಕನ್ವಿನ್ಸ್ ದೆಮ್, ಇಟ್ಸ್ ಅ ಗ್ರೇಟ್ ಇದು ಅನ್ಸುತ್ತೆ. ಸೊ ನಾನ್ ಇದೆಲ್ಲ ಇಟ್ಕೊಂಡು ಹೋಗಿ ತೋರಿಸಿ ಅದಾದ್ಮೇಲೆ ಇಟ್ ಗಾಟ್. ಇನ್ನೊಂದು ಪ್ರಶ್ನೆ ಏನಂದ್ರೆ, ಒಂದು ದೊಡ್ಡ ಬ್ಯಾನರ್ ಜೊತೆ ನೀವು ಮೊದಲನೇ ಸಿನಿಮಾ ಮಾಡ್ತಿದ್ರಿ,
ಅವ್ರದ್ದೇ ಒಂದಷ್ಟು ಪ್ರೋಸೆಸ್ ಇರುತ್ತೆ. ಹ್ಮ್. ನಿಮ್ಮ ಬಜೆಟನ್ನು ಅನಲೈಸ್ ಮಾಡೋದಿರ್ಬೋದು, ನಿಮ್ಮ ಕಂಟೆಂಟನ್ನು ಅನಲೈಸ್ ಮಾಡೋದಿರ್ಬೋದು. ಸೊ ಎಷ್ಟೋ ಚೇಂಜಸ್ ಅವ್ರು ಕೇಳ್ಬೋದು, ನೀವು ಅವ್ರ ಜೊತೆ ಆರ್ಗ್ಯೂ ಮಾಡಬೇಕಾಗುತ್ತೆ. ಆ ಪ್ರೋಸೆಸ್ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀರಾ? ಐ ಮೀನ್ ಟಚ್ ವುಡ್, ಐ ವಾಸ್ ದ ಲಕ್ಕಿಯೆಸ್ಟ್ ಡೈರೆಕ್ಟರ್ ರೈಟರ್ ಎವರ್ ಅನ್ಸತ್ತೆ. ಯಾಕೆಂದ್ರೆ ಫಸ್ಟ್ ಆಫ್ ಆಲ್ PRK ಅಂತ ಬ್ಯಾನರ್ ಸಿಕ್ಕಿದ್ದು, ಪ್ಲಸ್ ಅಶ್ವಿನಿ ಮ್ಯಾಮ್ ಅಂಡ್ ಪುನೀತ್ ಸರ್ ಇಂದ ಝೀರೋ ಇಂಟರ್ಫಿಯರೆನ್ಸ್ ವಿತ್ ರಿಗಾರ್ಡ್ಸ್ ಟು ದ ಸ್ಕ್ರಿಪ್ಟ್. ಅವರು ದೇ ಲೈಕ್ ಇಟ್ ಆಸ್ ಇಸ್, ಅವ್ರಿಗೆ ತುಂಬಾ ಇಷ್ಟ ಆಗಿತ್ತು. ಅಂಡ್ ನಾನು ಅದಕ್ಕೆ ಫುಲ್ ಸ್ಕ್ರೀನ್ ಪ್ಲೇ ಕೊಟ್ಟಿದ್ದೀನಿ, ಬೌಂಡ್ ಸ್ಕ್ರೀನ್ ಪ್ಲೇ. ಅದನ್ನ ಓದಿದ್ದಾರೆ ಎಸ್ಪೆಷಲಿ ಅಶ್ವಿನಿ ಮ್ಯಾಮ್. ಅವರು ಶಿ ಲವ್ಸ್ ರೀಡಿಂಗ್, ಸೊ ಅವ್ರು ಫುಲ್ ಓದಿ ಅವ್ರಿಗೆ ತುಂಬಾ ಶಿ ವಾಸ್ ವೆರಿ ಹ್ಯಾಪಿ ವಿತ್ ದ ಸ್ಟೋರಿ, ವಿತ್ ದ ಕ್ಯಾರೆಕ್ಟರ್ಸ್. ಒಂಥರ ಓದ್ದಾಗ್ಲೂ ಅವ್ರಿಗೊಂಥರ ಒಂದು ಸ್ಮೈಲ್ ಇತ್ತು ಥ್ರೂ ಔಟ್. ಅದೇ ಅವ್ರು ನನ್ಗೆ ಹೇಳಿದ್ದು. ಸೊ ವೆನ್ ಇಟ್ ವಾಸ್ ದೇರ್, ಒಂಥರ ದೇರ್ ವಾಸ್ ಪ್ರೂಫ್ ಇನ್ ದ ಪುಡಿಂಗ್ ಅಂತಾರಲ್ಲ, ಇಟ್ ವಾಸ್ ದೇರ್, ಇಟ್ ವಾಸ್ ಆಲ್ರೆಡಿ ಇನ್ ಅ ಬೌಂಡ್ ಸ್ಕ್ರಿಪ್ಟ್. ಸೊ ನಾವು ಅದಕ್ಕಿಂತ ಜಾಸ್ತಿನೂ ಮಾಡಕೋಗ್ಲಿಲ್ಲ, ಕಡಿಮೆನೂ ಮಾಡಕೋಗ್ಲಿಲ್ಲ. ಏನಿದೆಯೋ ನಾನು ಅದನ್ನ ಚೆನ್ನಾಗೇ ತೆಗಿತೀನಿ ಅಂತಾನೆ ನಾನು ಹೇಳಿದ್ದು. ಸೊ there was not a lot of convincing that was needed because everything was there. Plus interference also was nothing. ನಾನು ಆಕ್ಚುಲಿ ಫುಲ್ ಶೂಟ್ ಮಾಡಿದ್ಮೇಲೆ ಮ್ಯಾಮ್ ಇಂದ ಒಂದ್ ಸಜೆಷನ್ ಬಂತು, ವಿಚ್ ಇಸ್ ಆ ಫ್ಯಾಕ್ಟ್ರಿ ಓಪನ್ ಮಾಡ್ತಾರಲ್ಲ ಆ ಸೀನ್ ಒಂದನ್ನ ವಿಲ್ ಯು ಶೂಟ್ ಇಟ್ ಅಂತ. ಬಿಕಾಸ್ ಐ ಹ್ಯಾಡ್ ಎಂಡೆಡ್ ದ ಫಿಲ್ಮ್ ಅಟ್ ಮನೆಯಲ್ಲಿ ಹಿಂಗೆ ಸ್ಟಾರ್ಟ್ ಮಾಡ್ತಾರೆ ಅಂತ. ಬಟ್ ಶಿ ವಾಸ್ ಆಫ್ ದಿ ಒಪಿನಿಯನ್ ದಟ್ ಆಕ್ಚುಲಿ ಇನ್ನೊಂದು ದೊಡ್ಡ ಸ್ಕೇಲ್ ಅಲ್ಲಿ ಮಾಡ್ಲಿ, ಲೆಟ್ ಇಟ್ ಬಿ ಅನ್ ಇನ್ಸ್ಪಿರೇಷನ್ ಫಾರ್ ಹೂ ಎವರ್ ಇಸ್ ವಾಚಿಂಗ್ ದ ಫಿಲ್ಮ್, ಒಂಥರ ದಟ್ ಯು ಕ್ಯಾನ್ ಸಕ್ಸೀಡ್ ಟು ದಿಸ್ ಲೆವೆಲ್ ಆಲ್ಸೋ ಅಂತ ಒಂದ್ ಮಾಡಿ ಅಂತ. ವಿ ವೆಂಟ್ ಬ್ಯಾಕ್ ಅಂಡ್ ವಿ ಶಾಟ್ ಒನ್ ಡೇ ಆ ಒಂದು ಫ್ಯಾಕ್ಟ್ರಿ ಸೀನ್ ನ, ಅಂಡ್ ಪೀಪಲ್ ಲವ್ ಇಟ್ ಟುಡೇ. ಅಂಡ್ ಇಟ್ಸ್ ಏನೋ ಆ ಒಂದು ಸ್ಟೆಪ್ ಅಪ್ ಕೊಟ್ಟಿದ್ದಕ್ಕೆ ಅವ್ರಿಗೆ ಇನ್ನೂ ಇಷ್ಟ ಆಗಿದೆ. ಸೊ ಆಚಾರ್ಯನ್ಕೋ ಒಂದ್ ರೀತಿ ಒಂದು ಪಾತ್ ಬ್ರೇಕರ್ ಅಂತ ಹೇಳ್ಬೋದು. ಯಾಕೆಂದ್ರೆ ವುಮನ್ ಪ್ರೊಡ್ಯೂಸರ್, ವುಮನ್ ಡೈರೆಕ್ಟರ್, ವುಮನ್ DOP ಸಹ ಅಲ್ವಾ? No, DOP was Abhimanyu Sadanandan anta, but there was 50% of women technicians on set. On the set, a lot of technicians. Nam sound engineer irbodu, nam creative producer irbodu, nam costume ಅಲ್ಲಿ irbodu, all of these people. ಅಂದ್ರೆ ಸೊ ನಮ್ಗೆ ಫಸ್ಟ್ ಟೈಮ್ ಅನ್ಸ್ತು ದಟ್ ದ ರೇಷಿಯೋ ವಾಸ್ ವೆರಿ ವೆರಿ ಈಕ್ವಲ್ ಆನ್ ಸೆಟ್. ನಾವ್ ಆಕ್ಟರ್ಸ್ ಅಂತೂ ಯಾಕೆಂದ್ರೆ ನಾನು ಬಾಂಬೆನಲ್ಲಿ ಕೆಲಸ ಮಾಡಿದಾಗ ನೋಬಡಿ ಯೂಸ್ ಟು ಇವನ್ ಒಂಥರ ಬ್ಲಿಂಕ್ ಟ್ವೈಸ್ ಬಿಕಾಸ್ ಹೆಣ್ಮಕ್ಳಿದ್ರೆ ಇಟ್ ವಾಸ್ ವೆರಿ ಕಾಮನ್. ಅಂದ್ರೆ ಎಲ್ರು ಇರ್ತಾರೆ, AD ಟೀಮ್ ಅಲ್ಲಿ ಇರ್ತಾರೆ, ಕಾಸ್ಟ್ಯೂಮ್ ಮೇಕಪ್ ಇರ್ಲಿ, ಎನಿ ಡಿಪಾರ್ಟ್ಮೆಂಟ್, ಟೆಕ್ನಿಕಲ್ ಡಿಪಾರ್ಟ್ಮೆಂಟ್, DOPs ಇರ್ಲಿ, ಇಟ್ ವಾಸ್ ನಾಟ್ ಸಚ್ ಅ ಬಿಗ್ ಸರ್ಪ್ರೈಸ್. ಇಲ್ಲಿ ನಾನೇ ಒಂದ್ ಆಕ್ಟರ್ ಆಗಿ ಕೆಲಸ ಮಾಡಿದಾಗ ನಾವ್ ಬರೀ 2-3 ಜನ ಹೆಣ್ಮಕ್ಳು ಇರ್ತಿದ್ವಿ, ಇಫ್ ಯು ಆರ್ ಲಕ್ಕಿ. ಇಲ್ಲಾಂದ್ರೆ ಯು ಆರ್ ದಿ ಓನ್ಲಿ ಆಕ್ಟರ್, ಯು ವಿಲ್ ಕಮ್, ಯು ವಿಲ್ ಡೂ ಯೋರ್ ಸೀನ್ಸ್ ಅಂಡ್ ಗೋ. ಓಕೆ, so that ratio was very off. Imagine 60:2 or 3 people. So num set alli I think id heng kood bantu andre we were so happy that ಒಳ್ಳೆದಾಯ್ತಲ್ಲ. ಅಂದ್ರೆ ಒಂದು ಒಳ್ಳೆ ಲೈಕ್ ಪ್ಲಾಟ್ಫಾರ್ಮ್ ಆಯ್ತು ಫಾರ್ ಎವ್ರಿಬಡಿ ಟು ಶೋಕೇಸ್ ದೇರ್ ಟ್ಯಾಲೆಂಟ್, ಅಂಡ್ ದೇರ್ ನೋ ಲೆಸ್ ಬೈ ಎನಿ ಮೀನ್ಸ್. ದೇ ಆರ್ ಆಲ್ ವೆರಿ ಅಕಂಪ್ಲಿಷ್ಡ್ ಪ್ರೊಫೆಷನಲ್ ವಿಮೆನ್. And Bindu Malini ಅವರು who did music, what fantastic music. ಅಂದ್ರೆ ಇನ್ನೂ today people come and tell me that the pickle song is very good or the Suprabhata is really good, and the genius behind it is a woman. So I think it's lovely that ಆ ತರ ಕೂಡ್ ಬಂತು, and couldn't have asked for a better team. ಆಚಾರ್ಯನ್ಕೋ 70ರ ದಶಕದಲ್ಲಿ ನಡೆದಂತ ಒಂದು ರೀತಿ ರೆಟ್ರೋ ಫಿಲ್ಮ್. ಶ್ರೀನಿಧಿ ಮತ್ತು ರವಿಚಂದ್ರ ನೀವಿಬ್ರು ಸೇರ್ಕೊಂಡು ಮಾಡಿದಂತ ಬ್ಲಿಂಕ್, ಇಟ್ಸ್ ದಿ ಆಪೋಸಿಟ್ ಡೈರೆಕ್ಷನ್, ಸೈನ್ಸ್ ಫಿಕ್ಷನ್. ಸೈನ್ಸ್ ಫಿಕ್ಷನ್ ಎಸ್ಪೆಷಲಿ ನೇಟಿವ್ ಲ್ಯಾಂಗ್ವೇಜಸ್ ಅಲ್ಲಿ ಒಂದೊಂದು ನಂಬಿಕೆ ಇದೆ. ಸೈನ್ಸ್ ಫಿಕ್ಷನ್ ಅನ್ನೋದು ಬರೀ ಹಾಲಿವುಡ್ ಅಥವಾ ಇಂಗ್ಲೀಷಲ್ಲಿ ಮಾಡಿದ್ರೆ ಮಾತ್ರ ನಡೆಯುತ್ತೆ, ಕನ್ನಡದಲ್ಲಿ ನಡೆಯೋದಿಲ್ಲ ಅನ್ನೋ ಒಂದು ಆತಂಕ ಯಾವಾಗಲೂ ಪ್ರೊಡ್ಯೂಸರ್ಸ್ಗೆ, ಡೈರೆಕ್ಟರ್ಸ್ಗೆ ಇದೆ. ಪ್ಲಸ್ ನಿಮಗೆ ಒಂದು ದೊಡ್ಡ ಬ್ಯಾನರ್ ಇನ್ನೂ ಬ್ಯಾಕಪ್ ಇರಲಿಲ್ಲ. ಅಟ್ಲೀಸ್ಟ್ PRK ಇಸ್ ಅ ಬಿಗ್ ಬ್ಯಾನರ್, ಸೊ ರಿಲೀಸು ಮತ್ತು ಮಾರ್ಕೆಟಿಂಗ್ ಎಲ್ಲ ನಡೆಯುತ್ತೆ ಅಂತ ಗೊತ್ತಿತ್ತು. ಆದರೆ ನಿಮ್ಮ ಬ್ಲಿಂಕ್ ಮಾಡಿದಾಗ ನೀವೊಂದು ಬೇರೆ ಟೆಕ್ನಿಕ್ನೇ ಹುಡ್ಕೊಂಡ್ರಿ. ನೀವು ನಿಮ್ಮ ಸಿನಿಮಾ ರಿಲೀಸ್ ಮಾಡೋಕ್ಕಿಂತ ಮುಂಚೆನೆ ಒಂದು ಈ ಫಿಲ್ಮ್ ಕ್ಲಬ್ಸ್ ಥರದ್ದೊಂದು ಪ್ಯಾಟರ್ನ್ನ ನೀವು ಸ್ಟಾರ್ಟ್ ಮಾಡಿದ್ರಿ. ನೀವೊಂದು ಯೂಟ್ಯೂಬಲ್ಲಿ ಒಂದು ಶೋ ಮಾಡಿದ್ರಿ, ಬೇರೆ ಬೇರೆ ಡೈರೆಕ್ಟರ್ಸ್ನ ಇಂಟರ್ವ್ಯೂ ಮಾಡೋದು, ಸಿನಿಮಾ ಬಗ್ಗೆ ಮಾತಾಡೋದು, ಹಿಸ್ಟ್ರಿ ಆಫ್ ಸಿನಿಮಾ ಬಗ್ಗೆ ಮಾತಾಡೋದು. ಆ ಪ್ಲ್ಯಾಟ್ಫಾರ್ಮ್ನ ಮೊದಲು ಕ್ರಿಯೇಟ್ ಮಾಡಿ ಆಮೇಲೆ ಅದನ್ನ ಈ ಮಾರ್ಕೆಟಿಂಗ್ಗೆ ಬಳಸ್ಕೊಂಡ್ರಿ. ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಈ ಸಬ್ಜೆಕ್ಟನ್ನ ಹೇಗೆ ತೊಗೊಂಡ್ರಿ, ಯಾವ ಧೈರ್ಯದ ಮೇಲೆ ತೊಗೊಂಡ್ರಿ ಅನ್ನೋದು. ಆಮೇಲೆ ನಾನು ಐ ವಿಲ್ ಆಸ್ಕ್ ಯು ಆಲ್ಸೋ ಅಬೌಟ್ ದ ಡಿಸ್ಟ್ರಿಬ್ಯೂಷನ್, ಬಟ್ ಫಸ್ಟ್ ಲೆಟ್ ಅಸ್ ಟಾಕ್ ಅಬೌಟ್ ದಿಸ್ ಸಬ್ಜೆಕ್ಟ್. ಕ್ರಿಯೇಷನ್ ಆಮೇಲೆ ಡಿಸ್ಟ್ರಿಬ್ಯೂಷನ್. ಅದಕ್ಕೆ ಕ್ರಿಯೇಷನ್ ಇಂತ ಜಾಸ್ತಿ ಈಗ ಮೇಯ್ನ್ ಉದ್ದೇಶ ಇದು ಸಿನಿಮಾ ಚಿತ್ರಮಂದಿರಕ್ಕೆ ಯಾಕೆ ಬರ್ತಿಲ್ಲ ಆಗಿರೋದ್ರಿಂದ ನಮಗೂ ಆ ಸಮಯದಲ್ಲಿ ಒಂದಿಷ್ಟು ಭಯ, ಆತಂಕ ಎಲ್ಲ ಇತ್ತು. ಅಂದರೆ ಸಿನಿಮಾ ರೆಡಿ ಆಗೋ ಟೈಮ್ನಲ್ಲೂ ತುಂಬ ಜನರಿಗೆ ಅದು ನಂಬಿಕೆ ಇರಲಿಲ್ಲ. ಎಕ್ಸ್ಟರ್ನಲ್ಸಿಗೆಲ್ಲ ಸಿನಿಮಾ ತೋರಿಸಿದಾಗ ಸೇಮ್ ರಿವ್ಯೂಸೇ ಬರ್ತಿತ್ತು, ಅಂದರೆ ಈ ಥರದ ಸಿನಿಮಾಗೆ ಜನ ಬರೋದಿಲ್ಲ ಅಂತ. ಬಟ್ ಸಮ್ಹೌ ಎಲ್ಲ ಬ್ಯಾಲೆನ್ಸ್ ಆಗ್ತಿತ್ತು. ಅಂದರೆ ನಮ್ಮದು ಟೀಮು ಸ್ಟ್ರಾಂಗ್ ಆಗಿತ್ತು, ಆ್ಯಂಡ್ ಪ್ರೊಡ್ಯೂಸರ್ ಕೂಡ ಟ್ವಿಟರಲ್ಲಿ ಎವ್ರಿ ಡೇ ಹಾಕ್ತಾಯಿದ್ರು ಏನೇನು ಆಗ್ತಿದೆ ಅಂತ ನಂಬರ್ಸು. ಆ್ಯಂಡ್ ಎವ್ರಿ ಶೋಸ್ಗೆ ಹೋಗ್ತಾಯಿದ್ವಿ, ರಿಕ್ವೆಸ್ಟ್ ಮಾಡ್ತಾಯಿದ್ವಿ. ಆ್ಯಂಡ್ ಒನ್ ಶೋಯಿಂದ ಜನರಿಗೆ ಅದು
ವರ್ಡ್ ಆಫ್ ಮೌತು ಹೆಲ್ಪ್ ಮಾಡ್ತು. ಅದ್ರ ಜೊತೆಗೆ ನಾವು ಎಲ್ಲ ಶೋಗೂ ಹೋಗ್ತಾ ಇದ್ದಿದ್ದರಿಂದ, ಇನ್ಕ್ಲೂಡಿಂಗ್ ಆ್ಯಕ್ಟರ್ಸ್ ಟೀಮ್ ಎಲ್ಲರೂ ಸೇರಿ ಹೋಗ್ತಾ ಇದ್ದಿದ್ದರಿಂದ ಅದೊಂದು ಎನರ್ಜಿ ಕ್ರಿಯೇಟ್ ಮಾಡ್ತಿತ್ತು ಜನಕ್ಕೆ, ಅಂದರೆ ವಾಪಸ್ಸು ಬಂದು ಜನ ನೋಡೋರು. ಇನ್ನೊಂದು ನಮಗೆ ನನ್ನ ರೈಟಿಂಗಲ್ಲಿ ಇಡಿಪಸ್ ಕಾಂಪ್ಲೆಕ್ಸ್ ಇತ್ತು, ಅದೊಂದು ನೆಗೆಟಿವ್ ಆಗ್ಬೋದು ಅಂತ ನಮಗೆ ಎಲ್ಲರಿಗೂ ಯಾರ್ಯಾರಿಗೆ ತೋರಿಸಿದ್ರೆ ಹೌದು ಕರೆಕ್ಟ್, ಅಲ್ಲಿಂದನೇ ಆಗಿದ್ದು. ನಾನು ನಾಟಕ ಮಾಡಿದ್ದೆ ಇಡಿಪಸ್ಸಲ್ಲಿ, ನಾನು ಮೇಳದಲ್ಲಿದ್ದೆ. ಹಾಗಾಗಿ ನನಗೆ ಆ ಇಡಿಪಸ್ನ ಒಂದು ಸಂಭಾಷಣೆ ಕಾಡ್ತಾ ಇತ್ತು. ಒಂದು ಏನಂದರೆ ಹುಟ್ಟಿನಲ್ಲಿ ಪಾಪಿ ಬದುಕಿನಲ್ಲಿ ಪಾಪಿ ಇಡಿಪಸ್ ಅದೊಂದು, ಅದಾದ ಮೇಲೆ ನಿನಗೆ ಕಣ್ಣಿದ್ದು ಕುರುಡನಾಗಿದ್ದಿ, ನಿನ್ನ ಬದುಕಿನ ಅಧೋಗತಿ ನಿನಗೆ ಕಾಣಿಸುತ್ತಿಲ್ಲ. ಈ ಲೈನ್ ನನಗೆ ತುಂಬ ಕಾಡಿತ್ತು. ಹಾಗಾಗಿ ನಾನು ಯಾವಾಗ ಸೈನ್ಸ್ ಫಿಕ್ಷನ್ ಮಾಡಬೇಕು ಅಂತ ಡಿಸೈಡ್ ಮಾಡಿದೆ, ಫಸ್ಟ್ ಒಂದು ಲವ್ ಸ್ಟೋರಿ ಮಾಡ್ಬೇಕಂತಿತ್ತು, ಆಮೇಲೆ ಬೇರೆ ಏನೋ ವಾರ್ ಫಿಲಮ್ ಮಾಡ್ಬೇಕಂತಿತ್ತು. ಬಟ್ ಯಾವಾಗ ಅದು ಸೈಫೈ ಮಾಡಬೇಕು ಅಂತ ಆಯಿತು, ದೆನ್ ಐ ಥಾಟ್ ಸೈಫೈ ಮಾಡಿದ್ರೆ ಎಲ್ಲ ಕಡೆ ಆಗೋ ಒಂದು ಪ್ರಾಬ್ಲಮ್ಮು ನನಗನ್ಸೋದು ಕನೆಕ್ಟಿವಿಟಿ. ನಮ್ಮ ಆಡಿಯನ್ಸ್ ಜೊತೆಗೆ ನಾವು ಕನೆಕ್ಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಏನು ಮಾಡ್ಬೋದು ಅಂದರೆ, ಸಿನಿಮಾ ಅಂದರೆ ಒಂದು ಬಿಗ್ಗೆಸ್ಟ್ ಸ್ಕ್ಯಾಮು ಸಿನಿಮಾ. ತುಂಬ ಚೆನ್ನಾಗಿ ನಾವು ಬೇರೆ ಬೇರೆ ಕಡೆಯಿಂದ ಒಂದು ಅದನ್ನು ಕದಿಬೋದು. ಸೊ ನನಗೆ ಥಾಟ್ ಏನು ಬಂತು, ಓಕೆ ನಾನು ಇಡಿಪಸ್ ನೋಡಿದ್ದೀನಲ್ಲ, ಇಡಿಪಸ್ನ ಇಲ್ಲಿಗೆ ತೊಗೊಂಡು ಬಂದುಬಿಡೋಣ ಅಂತ. ಆ್ಯಂಡ್ ಪ್ಯಾರಾಡಾಕ್ಸ್ಗಳು ತುಂಬ ಸಿನಿಮಾಗಳಲ್ಲಿ ಯೂಸ್ ಮಾಡಿರೋದು. ಗ್ರ್ಯಾಂಡ್ ಫಾದರ್ ಪ್ಯಾರಾಡಾಕ್ಸ್ ಏನಿದೆ, ಆಮೇಲೆ ಬೂಟ್ ಸ್ಟ್ರ್ಯಾಪು, ಆಮೇಲೆ ಸಾಕಷ್ಟು ಪ್ಯಾರಾಡಾಕ್ಸ್ಗಳನ್ನೆಲ್ಲ ಇಟ್ಕೊಂಡು ಅದರಲ್ಲಿ ಏನೇನು ವರ್ಕ್ ಮಾಡ್ಬೋದು ಅಂತ ನೋಡಿ ಮಾಡಿದ್ವಿ. ಆ್ಯಂಡ್ ಆ ಕ್ಲೈಮ್ಯಾಕ್ಸ್ ಅಷ್ಟೇ ಶಾಕಿಂಗ್ ಆಗೇ ಇರಲಿ ಅನ್ನೋದು ಥಾಟಲ್ಲಿ ಇತ್ತು. ಆಮೇಲೆ ಮಧ್ಯೆ ಸಣ್ಣ ಪುಟ್ಟ ಚೇಂಜಸ್ ಆಯಿತು, ಎಡಿಟ್ ಆಯಿತು. ಆಮೇಲೆ ಒಂದು ಬರೆದಾಗ 175 ಪೇಜ್ ಇತ್ತು ಅಂತ ಕೇಳ್ಪಟ್ಟೆ. ಲೆಂತ್ ಇತ್ತು, ತುಂಬ ಲೆಂತ್ ಇತ್ತು. ಆಮೇಲೆ ಅಂದರೆ ಒಂದು ಸತಿ ಸ್ಯಾಂಪಲ್ ಸ್ಕ್ರೀನಿಂಗ್ ಮಾಡಿದ್ವಿ ಆಡಿಯನ್ಸ್ಗೆ, ಯಾಕಂದ್ರೆ ನಮಗೆ ಫುಲ್ಲು ನೆಗೆಟಿವ್ ರಿವ್ಯೂಸೇ ಇತ್ತು. ಈವನ್ ಪ್ರೊಡ್ಯೂಸರ್ಗೂ ಭಯ ಆಗ್ತಿತ್ತು, ನಮಗೂ ಭಯ ಆಗ್ತಿತ್ತು ಎವ್ರಿ ಡೇ. ಯಾಕಂದ್ರೆ ಜನಕ್ಕೆ ನಾವು ಅಂದ್ಕೊಂಡಿದ್ದು ರೀಚ್ ಆಗ್ತಿಲ್ವಲ್ಲ, ಆ್ಯಂಡ್ ಎಲ್ಲ ಕಡೆಯಿಂದ ಬರ್ತಿರೋ ಒಪಿನಿಯನ್ ಅರ್ಥ ಆಗ್ತಿಲ್ಲ, ಕನೆಕ್ಟ್ ಆಗ್ತಿಲ್ಲ ಅಂತ ಆಗ್ತಾಯಿತ್ತು. ಹಾಗಾಗಿ ನಾವು ಒಂದು ಸತಿ ಸ್ಯಾಂಪಲ್ ಸ್ಕ್ರೀನಿಂಗ್ ಮಾಡಿದಾಗ ಸ್ಕ್ರೀನಿಂಗಲ್ಲಿ ಪಾಸಿಟಿವ್ ಬಂತು. ಹೇಗೆ ಸೆಲೆಕ್ಟ್ ಮಾಡಿದ್ರಿ ಆಡಿಯನ್ಸ್ನ ಸ್ಯಾಂಪಲ್ಸ್? ಅಂದರೆ ನಮ್ಮ ಫ್ರೆಂಡು ಲೈಕ್ ಬೆಟರ್ ಕಾಲ್ ಸೋಲಲ್ಲಿ ಐ ನೋ ಮನ್ ಹಿ ನೋಸ್ ಅನದರ್ ಗೈ ಅಂತಿದೆಯಲ್ಲ, ಹಂಗೆ ಅವನು ಯಾರೋ ಒಬ್ಬ. ಸೊ ಯಾರು ನಮ್ಮ ಕ್ಲೋಸ್ ಫಸ್ಟ್ ಸರ್ಕಲ್ ಇರಲಿಲ್ಲ. ಆ್ಯಂಡ್ ಅದು ಟಿಕೆಟೆಡ್ ಶೋನೇ ಮಾಡಿದ್ವಿ. ಬಿಕಾಸ್ ಫ್ರೀಯಾಗಿ ಬಂದು ನೋಡಿದ್ರೆ ಏನೇನೋ ಹೇಳ್ಬಿಡ್ತಾರೆ, ಟಿಕೆಟ್ ಕೊಟ್ಟರೆ ಅದಕ್ಕೊಂದು ಮರ್ಯಾದೆ ಇರುತ್ತಲ್ಲ, ದುಡ್ಡು ಕೊಟ್ಟು ನೋಡಿದ್ದೀವಿ ಈ ಸಿನಿಮಾನ ಅಂತ. ಆ್ಯಂಡ್ ಅದು ತುಂಬ ಹೆಲ್ಪ್ ಮಾಡ್ತು. ಅಂದರೆ ಅಲ್ಲಿ ನೋಡಿದಾಗ ಅಲ್ಲೊಂದಿಷ್ಟು ಆಲ್ರೆಡಿ ಸೆನ್ಸರ್ ಆಗಿತ್ತು ಮೂವಿ, ಅಲ್ಲೂ ಆಡಿಯನ್ಸ್ ಏನು ರಿವ್ಯೂ ಕೊಟ್ಟರು, ಅಲ್ಲಿ ಕರೆಕ್ಷನ್ಸ್ ಇತ್ತು ಒಂದಿಷ್ಟು ಆಡಿಯನ್ಸ್ ಹೇಳಿದ್ದು. ಅದು ನಾವು ಗೂಗಲ್ ಫಾರ್ಮ್ ಅಂತ ಮಾಡಿ ಅಲ್ಲಿ ಕರೆಕ್ಟ್ ಮಾಡಿದ್ವಿ. ಪ್ರಾಬಬ್ಲಿ ಅವೆಲ್ಲ ಮಾಡಿಲ್ಲದೆ ಇದ್ದಿದ್ರೆ ಈ ರಿಸಲ್ಟ್ ಬರ್ತಿರಲಿಲ್ಲ. ಆ್ಯಂಡ್ ನಾನು ರೀಸೆಂಟ್ಲಿ ಅಮೀರ್ ಖಾನ್ ಅವ್ರದ್ದು ಒಂದು ಪಾಡ್ಕಾಸ್ಟ್ ನೋಡ್ತಿದ್ದೆ. ಈವನ್ ಅವರು ತಾರೆ ಜಮೀಪರ್ಗೂ ಬಿಫೋರ್ ಈ ಥರದ್ದೇ ರಿವ್ಯೂಸ್ ಬರ್ತಾ ಇದ್ದಿದ್ದರಿಂದ, ಡಾಕ್ಯುಮೆಂಟ್ರಿ ಥರ ಅನ್ನಿಸ್ತಾ ಇದೆ, ಕನೆಕ್ಟ್ ಆಗ್ತಿಲ್ಲ ಕ್ಯಾರೆಕ್ಟರ್ಸ್ ಅಂದಾಗ, ಅವರು ಸ್ಯಾಂಪಲ್ ಸ್ಕ್ರೀನಿಂಗ್ಸ್ ಮಾಡಿದ ಮೇಲೇ ಅವ್ರಿಗೆ ಹಿಡಿತ ಸಿಕ್ಕಿದ್ದು ಅಂತ. ಓಕೆ, ನಾನು ಇಲ್ಲಿ ಮ್ಯೂಸಿಕಲ್ಲಿ ಆಟ ಆಡಬೇಕು, ಅಥವಾ ಇಲ್ಲಿ ನಾನು ಸೈಲೆನ್ಸಲ್ಲಿ ಆಟ ಆಡಬೇಕು, ಅಥವಾ ಇಲ್ಲಿ ನನಗೆ ರಿಯಾಕ್ಷನ್ ಶಾಟ್ಸ್ ಬೇಕು ಅಂತ. ಸೊ ಫೈನಲ್ ಎಡಿಟಲ್ಲಿ ಒಂದಿಷ್ಟು ರಿಯಾಕ್ಷನ್ ಶಾಟ್ಸ್ ಆ್ಯಡ್ ಮಾಡಿದ್ದು ಮತ್ತು ಕಟ್ ಮಾಡಿದಂತೆ. ಬಿಕಾಸ್ ಸಮ್ಟೈಮ್ಸ್ ನಮಗೆ ಬಿಗ್ಗೆಸ್ಟ್ ಕ್ರಿಟಿಕ್ ಆಡಿಯನ್ಸೇ. ಯಾಕಂದ್ರೆ ನಾವು ಟೆಕ್ನಿಷಿಯನ್ಸ್ಗೂ ತೋರಿಸಿದ್ವಿ, ಅವ್ರ ಕಡೆಯಿಂದ ಎಷ್ಟೊಂದು ಫೀಡ್ಬ್ಯಾಕ್ ಬರಲಿಲ್ಲ. ಬಟ್ ಜನರಲ್ ಆಡಿಯನ್ಸ್ ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡ್ತಾರೆ ಸಿನಿಮಾನ. ಬಿಕಾಸ್ ಅವ್ರ ಜಾಬು ಹೋಲ್ ಸಿನಿಮಾ ನೋಡೋದು. ಟೆಕ್ನಿಷಿಯನ್ ಜಾಬು ಅವನದು ಪ್ರಿಯಾರಿಟಿ ಏನಿದೆ, ಇಫ್ ಹಿ ಈಸ್ ಎ ಸೌಂಡ್ ಡಿಸೈನರ್ ಸೌಂಡ್ ಹೆಂಗಿದೆ, ಇಫ್ ಈಸ್ ಎ ಸಿನಿಮಾಟೋಗ್ರಫರ್ ಸಿನಿಮಾಟೋಗ್ರಫಿ ಹೆಂಗಿದೆ. ಹಾಗಾಗಿ ಅದನ್ನು ಪ್ರಾಕ್ಟೀಸ್ ಮಾಡಬೇಕು ಅಂತ ಒಂದು ಅನಿಸಿದೆ, ಅಪ್ಕಮಿಂಗ್ ಮೂವೀಸಲ್ಲೆಲ್ಲ ಮಾಡಬೇಕು ಅಂತ. ಪ್ರಾಬಬ್ಲಿ ಅದೆಲ್ಲ ನಮಗೆ ಬ್ಲಿಂಕ್ಗೆ ಇನಿಷಿಯಲ್ ಟೈಮ್ನಲ್ಲಿ ನಮಗೆ ಜನ ಬರೋದಕ್ಕೆ ಅಥವಾ ವರ್ಡ್ ಆಫ್ ಮೌತ್ ಕ್ರಿಯೇಟ್ ಆಗೋಕ್ಕೆ ಹೆಲ್ಪ್ ಆಯಿತು ಅಂತ ಅನಿಸುತ್ತೆ. ನೀವು ಸ್ಟಾರ್ಟ್ ಮಾಡಿದಾಗ ಈ ಸಿನಿಮಾ ಅಂದರೆ ಫಸ್ಟ್ ಡೇ ಆಫ್ ಸ್ಕ್ರೀನಿಂಗ್ 30 ಶೋಸ್ ಇತ್ತು ಅಂತ ಕಾಣಿಸುತ್ತಲ್ಲ? ಇಲ್ಲ, 22 ಶೋಸ್ ಇಂದ ಬೆಂಗಳೂರಲ್ಲಿ ಇದ್ದಿದ್ದು 8 ಶೋ. ಹಾ, ಅಲ್ಲಿಂದ ಯಾವ ತರ? ಅದೇ ಡೇ 1 ಸರ್. ಡೇ 1 ಮಾರ್ನಿಂಗ್ ಶೋ ವೀರೇಶ್ ಅಲ್ಲಿ ಆಯ್ತು ನಮ್ದು. ಅದೇ ಅದು ಒಂದೇ ಸಿಂಗಲ್ ಸ್ಕ್ರೀನ್ ಸಿಕ್ಕಿದ್ದು ನಮಗೆ. ಅದು 10 ಗಂಟೆ ಶೋ. ಆ ಶೋಗೆ ಅದೇ ಫ್ಯಾಮಿಲಿ ಇರೋರು ಒಂದಿಷ್ಟು ಜನ, ಕಾಮನ್ ಆಡಿಯನ್ಸ್ ಒಂದಿಷ್ಟು ಜನ ಟಿಕೆಟ್ ಮಾಡಿ ಹೌಸ್ಫುಲ್ ಆಗಿತ್ತು ಆ ಶೋ. ಏನಾಗುತ್ತೆ ಆ ಶೋ ಆದ್ಮೇಲೆ ನಮ್ದು ಅಂದ್ರೆ ಎಲ್ಲ ಸಿನಿಮಾ ಎವ್ರಿ ಫ್ರೈಡೆ ನೋಡ್ತಿದ್ವಲ್ಲ, ಅಂಡ್ ನಮ್ದು 3 ದಿನದಾಗ ಹೋಗುತ್ತೆ, 1 ವಾರದಾಗ ಹೋಗುತ್ತೆ, ಅದೇ ಮನಸ್ಥಿತಿದಾಗೆ ಇದ್ವಿ. ಫಸ್ಟ್ ಶೋ ಹೌಸ್ಫುಲ್ ಆಯ್ತು. ಅದಾದ್ಮೇಲೆ ಸೆಕೆಂಡ್ ಶೋ ಮುಗಿಯೋದ ಗ್ಲೋಬಲ್ ಮಾಲ್ ಅಲ್ಲಿ ಅದು ಫಾಸ್ಟ್ ಫಿಲ್ಲಿಂಗ್ ಇತ್ತು. ಅಂಡ್ ಟೀಮ್ ಎಲ್ಲರಿಗೂ ಅದೊಂದು ಹಿಡಿತ ಸಿಕ್ತು ನಮ್ಗೆ. ಅಂದ್ರೆ ಇದು ಆಗ್ಯದ ಅಂದ್ರೆ ನಮ್ಗೆ ನೆಕ್ಸ್ಟ್ ಇನ್ನೊಂದು ಟಾಸ್ಕ್ ಇದೆ, ಅಲ್ಲಿ ಜನ ನೋಡಕ್ ಹೊಂಟಾರ, ಆ ಥಿಯೇಟರ್ಗೆ ಹೋಗಮ್ಮ. ಆ ಥಿಯೇಟರ್ ಇಲ್ಲಿಂದ ಹೋಗೋದು ಆ ಥಿಯೇಟರ್ ಹೋಗೋದೇ ಸಂಜೆ ಶೋ ಹೌಸ್ಫುಲ್. ಅಂದ್ರೆ ನಮ್ಗೆ ಸಿಕ್ಕಿರೋ 8 ಶೋಸ್ಗಳಿದ್ರು ಎಲ್ಲ ಒಂದೊಂದೊಂದೊಂದು ಟೈಮಿಂಗ್ ಇದ್ದು. ಸೊ ಎವ್ರಿ ಥಿಯೇಟರ್ ಅಟೆಂಡ್ ಮಾಡಿದ್ವಿ ಸರ್ ಫಸ್ಟ್ ಡೇ. ಸೊ ಫಸ್ಟ್ ಡೇ ಯಾರ್ಯಾರೆಲ್ಲ ನೋಡಿದ್ದಾರೆ, ಅಂಡ್ ನಾವು ಪ್ರತಿಯೊಬ್ರು ಡೈರೆಕ್ಟರ್ ಆಗ್ಲಿ, ಆಕ್ಟರ್ಸ್ಗಳಾಗ್ಲಿ, ನಾನಾಗ್ಲಿ, ಅಷ್ಟು ಜನ ಹೋಗಿ ನಮ್ಗೆ ಅನ್ಸಿದ್ ನಮ್ಮ ಒಪಿನಿಯನ್ಗಳು ಹಾನೆಸ್ಟ್ ಆಗಿ ಜನರ ಹತ್ರ ಹೇಳ್ಕೊಂಡಿವಿ. ನಾವು ಈ ತರ ಸಿನಿಮಾ ಮಾಡಿದೀವಿ, ಫಸ್ಟ್ ಟೈಮ್ ಅಟೆಂಪ್ಟ್ ಮಾಡಿದ್ದು, ಅಂಡ್ ನಿಮ್ಗೆ ಏನ್ ಅನ್ಸುತ್ತೆ ಹಾನೆಸ್ಟ್ ಆಗಿ ಬರೀರಿ, ಪಾಸಿಟಿವ್ನೇ ಇರ್ಲಿ ನೆಗೆಟಿವ್ನೇ ಇರ್ಲಿ ಅಂತ ವಿ ಓಪನ್ಲಿ ಟೋಲ್ಡ್ ಟು ದ ಆಡಿಯನ್ಸ್. ಅಂದ್ರೆ ಬರೀ ಪಾಸಿಟಿವ್ನೇ ಬರೀ ಅಂತ ಹೇಳಿಲ್ಲ, ನೆಗೆಟಿವ್ ಅನ್ಸರು ನೆಗೆಟಿವ್ ಬರೀರಿ ಅಂತ ಹೇಳಿದ್ವಿ.
ಅಂಡ್ ಅವರಿಗೆಲ್ಲ ಅದು ಇನ್ಸ್ಪೈರ್ ಆಯ್ತು, ಅಂದ್ರೆ ಟುಕ್ ಇಟ್ ಇನ್ ಅ ಪಾಸಿಟಿವ್ ವೇ. ಅಂಡ್ ನನ್ಗೆ ಎಸ್ಪೆಷಲಿ ಪ್ರೆಸ್ ಇಂದ ನಮ್ಮ ಸಿನಿಮಾಗೆ ಬಹಳ ಹೆಲ್ಪ್ ಆಗಿದೆ ಸರ್. ಅಂದ್ರೆ ಪ್ರೆಸ್ ಪವರ್ ನೋಡಿದ್ದೆ ನಾನು ಡೇ 1 ಆಫ್ ಅವರ್ ಮೂವಿ. ಅಂಡ್ ರಿವ್ಯೂಸ್ ಡೇ 1 ಸಂಜೆ ತನಕ ಎಲ್ಲ ನ್ಯೂಸ್ ಪೇಪರ್ ರಿವ್ಯೂಸ್ ಗಳೆಲ್ಲ ಬಂದಿದೆ. ಯಾವ ನ್ಯೂಸ್ ಪೇಪರ್ ಅಲ್ಲೂ 3.5 ಕೆಳಗಡೆ ರೇಟಿಂಗ್ ಇಲ್ಲ, 4 ಸ್ಟಾರ್ 3.5 ಆ ತರನೇ ರೇಟಿಂಗ್ ಇದೆ. ಅಂಡ್ ಆ ರಿವ್ಯೂಸ್ ನೋಡ್ ಬರೋರು ಸೆಕೆಂಡ್ ಡೇಗೆ ಬಂದ್ರು ಥಿಯೇಟರ್ಗೆ, ರಿವ್ಯೂ ನೋಡ್ ಬಂದೆ ಅಂತ. ಅಂಡ್ ಸೆಕೆಂಡ್ ಡೇ ಮಧ್ಯಾಹ್ನ ತನಕ ಎಲ್ಲ ಶೋಸ್ಗಳು ಹೌಸ್ಫುಲ್ ಇತ್ತು ಸರ್ ಸೆಕೆಂಡ್ ಡೇಗೆ. ಸೊ 22 ಶೋ ಇದ್ದಿದ್ದು ಹೇಗೆ ಇನ್ಕ್ರೀಸ್ ಅಂಡ್ ಸಂಡೇಗೆ ಶೋಸ್ಗಳು ಇದ್ದಿರೋ ಥಿಯೇಟರ್ಗಳಲ್ಲೇ ಶೋಸ್ಗಳು ಆಡ್ ಮಾಡಿದ್ರು ಸರ್, ಇದ್ದಿರೋ ಶೋಸ್ಗಳಲ್ಲಿ. ಅಂಡ್ ಫಸ್ಟ್ ವಾರ ಮುಗಿಯೋ ತನಕ ಅದು 35ಕ್ಕೆ ಹೋಯ್ತು, ಸೆಕೆಂಡ್ ವೀಕಿಗೆ 35 ಆಯ್ತು, ಥರ್ಡ್ ವೀಕಿಗೆ 72 ಆಯ್ತು, ಫೋರ್ತ್ ವೀಕಿಗೆ 92 ತನ ಆಯ್ತು ಸರ್. ಆ ತರ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಶೋಸ್ಗಳು ಆಯ್ತು. ಅಂಡ್ ಮೂಮೆಂಟಮ್ ನಾವು ಎಲ್ಲೂ ಕಳ್ಕೊಳ್ಳಿಲ್ಲ ಸರ್. ಅಂಡ್ ಇನ್ನು ಅಂದ್ರೆ ನಾವ್ ಅಂತೀವಲ್ಲ 100 ರನ್ ಹೊಡೆಯಲಿ ಇನ್ನೂ 1 ಮಾರ್ಕ್ ಇತ್ತು, ಆ 1 ಮಾರ್ಕು ಇನ್ನೂ ನಾವು ಫೈಟ್ ಮಾಡ್ಬೇಕಿತ್ತೇನೋ ಅಂತ ನನಗನ್ಸುತ್ತೆ ಆಸ್ ಎ ಪ್ರೊಡ್ಯೂಸರ್ ಆಗಿ. 25 ಡೇಸ್ ಆದ್ಮೇಲೆ ನಾವು ಅದೇನೋ ಟೇಕನ್ ಫಾರ್ ಗ್ರಾಂಟೆಡ್ ಆಗಿ ತಗೊಂಡಿವೇನೋ ಅಂತ ಅನಿಸ್ತು ನನಗೆ. ಇನ್ನೂ ನಿಂತಿದ್ವು ಅಂದ್ರೆ ಮೇ ಬಿ ನಾನು ಸೇಫ್ ಆಗ್ತಿದ್ದೇನೋ, ಮೇ ಬಿ ಇನ್ನೊಂದು ಸಿನಿಮಾ ಪ್ರೊಡ್ಯೂಸ್ ಮಾಡ್ತಿದ್ದೇನೋ ಆ ತರ ಆಗಿದೆ ಸರ್. 25 ಡೇಸ್ ಲೈಕ್ ಟು ಆಡ್ ಟು ದಿಸ್. ನಾವು ಒಂದು 6 ಮಂತ್ಸ್ ಇಂದ ಟಚ್ ಆಗಿದೆ. ಸೊ ನಾನು ಯಾವ ಮೂವಿ ಬರುತ್ತೆ, ಮೇನ್ಲಿ ಯಾವ್ದು OTT ಗೆ ವಿ ಯೂಸ್ ಟು ಕನೆಕ್ಟ್. ನಾನು ಐ ಯೂಸ್ ಟು ಟೆಲ್ ಹಿಮ್ ಈ ಮೂವಿ ರಿಲೀಸಸ್ ಇದೆ ವಿತೌಟ್ ಟೇಕಿಂಗ್ ನೇಮ್ಸ್. ಅವತ್ತಿನ ದಿನ ಆಕ್ಚುಲಿ ವಿ ಹ್ಯಾಡ್ ಅ ಕ್ಲಾಶ್. ಶಿವರಾತ್ರಿ ದಿನ ದೇರ್ ವಾಸ್ ಅ ಬಿಗ್ ಕ್ಲಾಶ್. ಕನ್ನಡ ಬೇರೆ ಮೂವೀಸ್ ಬಂತು, ಶ್ರೀನಿಧಿ ನೋಸ್, ಅಂಡ್ ದೇವರ್ ಅದರ್ ಲ್ಯಾಂಗ್ವೇಜಸ್. ಸೊ ನಾನು ಪೊಲೈಟ್ ಅಲ್ಲಿ ಹೇಳಿದ್ದೆ, ಐ ಆಮ್ ಹ್ಯಾಂಡ್ಲಿಂಗ್ ನಮ್ಮ ಕಂಪ್ನಿನ ಒಂದಷ್ಟು, ಇಲ್ಲ ನಾವು ಬರ್ತೀವಿ ಅಂತ ಹಿ ಟೋಲ್ಡ್. ಸೊ ಕಮಿಂಗ್ ಟು ದ ಪಾಯಿಂಟ್, ಏನಾಗತ್ತೆ ಈ ಮೂವಿ ಇಟ್ಸ್ ಅಂಡರ್ ಡಾಗ್ ಮೂವಿ, ಕರೆಕ್ಟಾ? ದೊಡ್ಡ ಮೂವೀಸ್ ಅಲ್ಲಿ ಯಾವಾಗ ಇದು ಪಿಕಪ್ ಆದಾಗ ಇವರು ಮೊಮೆಂಟಮ್ ಇಟ್ಕೊಂಡಿದ್ರು. ನಮ್ ಕನ್ನಡ ಅಲ್ಲಿ ವಾಟ್ ಐ ಫೀಲ್ 2-3 ವೀಕ್ಸ್ ಆದ್ಮೇಲೆ ನಮ್ಗೆ ಖುಷಿ ಆಗ್ಬಿಡುತ್ತೆ, ನಮ್ ಫಿಲಮ್ 25 ದಿನಕ್ಕೆ ಬಂತು ಆಯ್ತಾ. ಬೇರೆ ಭಾಷೆಯಲ್ಲಿ ಆ ತರ ಮಾಡಲ್ಲ. ಸಿ ನಾವು ಒಂದ್ ಕನ್ನಡ ಮೂವಿನೇ ಪ್ಯಾನ್ ಇಂಡಿಯಾ ಅಂದಾಗ ವಿ ಗೋ ಟು ಡಿಫ್ರೆಂಟ್ ಪ್ಲೇಸಸ್. ಸೊ ಐ ಟ್ರಾವೆಲ್ ವಿತ್ ದ ಸ್ಟಾರ್ ಪ್ರೊಡ್ಯೂಸರ್. ಅಲ್ಲಿ ನಾವ್ ಏನೇ ಮಾಡಿದ್ರು ಮುಂಚೆ ಮಾಡ್ತೀವಿ ಆಯ್ತಾ, ಇಲ್ಲ ರಿಲೀಸ್ ವೀಕ್. ಬೇರೆಯವ್ರು ಹಾಗಲ್ಲ, ದೇ ಟೇಕ್ ಅಪ್ ಆಫ್ಟರ್ ಮಂಡೇ, ಸೆಕೆಂಡ್ ಮಂಡೇ. ಇದು ಕನ್ನಡ ಇಂಡಸ್ಟ್ರಿಲಿ ಬೇಕಾಗುತ್ತೆ. ಈ ವರ್ಷದಲ್ಲೂ 3-4 ಫಿಲಮ್ ಹ್ಯಾಡ್ ದ ಕೇಪಬಿಲಿಟಿ ಆಫ್ ಡೂಯಿಂಗ್ ಅ ಗುಡ್ 50 days ಆಸ್ ಅ ಡಿಸ್ಟ್ರಿಬ್ಯೂಟರ್. ನಾವಿಬ್ರು ಇವಾಗ ಜಸ್ಟ್ ಅದೇ ಮಾತಾಡಿ. ಇದು ಬೇಕು. ಪ್ರೊಡ್ಯೂಸರು, ಡೈರೆಕ್ಟ್ರು, ಆಕ್ಟ್ರು ಯಾರು ಮಾಡಿದ್ರೆ ಸರ್ ಬೇಕಾದ್ರೆ ಹೀಲ್ ಬಿ ಆಡಿಂಗ್ ಟು ದ ಪಾಯಿಂಟ್. ಸೊ ಫಿಲಮ್ ಪೊಟೆನ್ಷಿಯಲ್ ಇರುತ್ತೆ. ಇವ್ರದ್ದು ಮಾರ್ಚ್ ಫಸ್ಟ್ ವೀಕ್ ಬಂದಿತ್ತು. ಐ ಗೋ ವಿತ್ ಡೇಟಾ ವಿ ಡಿಸ್ಕಸ್. ನಿಮಗೆ ಮಾರ್ಚ್ 20th 30th ಆದ್ಮೇಲೆ ಲಿಮಿಟೆಡ್ ಆಗ್ಬಿಡುತ್ತೆ. ಯುಗಾದಿಗೆ ಒಂದು ದೊಡ್ಡ ಫಿಲಮ್, ಏಪ್ರಿಲ್ ಮೇ ಅಲ್ಲಿ ಕನ್ನಡ ಫಿಲ್ಮ್ಸ್ ಬರಲ್ಲ. ಸೊ ಇವ್ರು ಕಂಟಿನ್ಯೂ ಮಾಡಿದ್ರೆ ಮೇ ವರೆಗೂ ಇಟ್ ವಾಸ್ ಅ ಕ್ಲೀನ್. ಸೊ ಒಂದು ದೊಡ್ಡ ಸಮಸ್ಯೆ ನಾವು ಯಾವಾಗಲೂ ಕೇಳೋದು, ಮತ್ತೆ ನಾವು ಇದನ್ನ ಸುಮಾರು 15 ವರ್ಷದಿಂದ ಕೇಳ್ತಾ ಇದೀನಿ, ಆದರೂ ಇದು ಚೇಂಜ್ ಆಗಿಲ್ಲ. ಏನಂದ್ರೆ ನಿರ್ಮಾಪಕರು ಸಿನಿಮಾ ಮಾಡೋದಕ್ಕೆ ಒಂದು ಫಂಡ್ ಇಟ್ಕೊಂಡಿರ್ತಾರೆ, ಒಂದು ಅಮೌಂಟನ್ನು ಇಟ್ಕೊಂಡಿರ್ತಾರೆ. ಆದರೆ ಅದನ್ನ ಕರೆಕ್ಟಾಗಿ ರಿಲೀಸ್ ಮಾಡೋ ಟೈಮ್ಗೆ ಅದನ್ನ ಮಾರ್ಕೆಟ್ ಮಾಡೋದಕ್ಕೆ ಸಾಕಷ್ಟು ದುಡ್ಡು ಇರೋದಿಲ್ಲ. ಈಗ ನಿರಂಜನ್ ನೀವು ಹೇಳ್ತಿರೋದೇನೆಂದ್ರೆ ಮಾರ್ಕೆಟಿಂಗ್ ಮಾಡೋಕ್ಕೂ ಅವ್ರು ಇಟ್ಕೊಳ್ತಾರೆ, ಆದರೆ ಸಿನಿಮಾ ಥಿಯೇಟ್ರಲ್ಲಿ ಬಂದ್ಮೇಲೆ ಆಮೇಲೆ ನೆಕ್ಸ್ಟ್ ಮಾಡೋ ಮಾರ್ಕೆಟಿಂಗ್ನ ಅವರು ಸರಿಗ್ ಮಾಡೋದಿಲ್ಲ, ಅದರಿಂದ ಅದು ಫೇಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ಡೈರೆಕ್ಟರ್ಸ್ ಇದ್ದಾರೆ, ಪ್ರೊಡ್ಯೂಸರ್ ಇದ್ದಾರೆ, ಸರ್ ಹೇಳ್ತಾರೆ. ಏನಾಗತ್ತೆ, ನಾವು ಒಂದು ಜರ್ನಿ ಹೋಗಿರ್ತೀವಿ. ಬಿಕಾಸ್ ನಾವು ಮಾಡ್ತಾ ಇವಾಗ ಐ ಹ್ಯಾವ್ ಮೂವ್ಡ್ ಇನ್ ಟು ಪ್ರೊಡಕ್ಷನ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ ಅ ಪೇನ್. 6 ತಿಂಗಳು 1 ವರ್ಷ ಎಲ್ಲ ಪ್ಲಾನ್ ಮಾಡಿ ಒಂದು ಫಿಲಮ್ ಮುಗಿಸ್ಮೇಲೆ ಆ ಮಾರ್ಕೆಟಿಂಗ್ ಬಜೆಟ್ ಅಲ್ಲಿ ಫಿಲಮ್ ರಿಲೀಸ್ ಮಾಡಿ ಮುಂದೆ ಆಗೋಯ್ತು ಅಂತ ಕೂತ್ಕೊಂಡ್ಬಿಡ್ತೀವಿ. ಆದಷ್ಟು ರೈಟ್ಸ್ ಸೇಲ್ ಮಾಡೋಣ ಅಂತ. ಸೊ ಐ ವಿಲ್ ಕಮ್ ಟು 2 parts. ಒಂದು OTT ಅಂತ. ಇವಾಗ ಸಿಂಧು ಅವ್ರ ಫಿಲಮ್ ಬಂದ ತಕ್ಷಣ PRK ಅಂದ ತಕ್ಷಣ ಎಲ್ಲಾರ್ಗು PRK ಅಂದ್ರೆ ಈ OTT ಇಲ್ಲಿ ಸಿಗತ್ತೆ ಫಿಲಮು ಅಂತ ಮೆಂಟಲಿ ಆಡಿಯನ್ಸ್ ಇಸ್ ಪ್ರಿಪೇರ್ಡ್, ಕರೆಕ್ಟ್ ಆಯ್ತಾ. ಆಮೇಲೆ ನೆಕ್ಸ್ಟ್ ಒಂದಷ್ಟು ಟ್ರೆಂಡ್ ನೋಟಿಸ್ ಮಾಡಿದ್ದು ಲಾಸ್ಟ್ 4-5 years. ಫಿಲಮ್ ಬರ್ತಾ ಇರುವಾಗ ಸ್ಟಾರ್ಟಿಂಗ್ ಅಲ್ಲಿ ಕ್ರೆಡಿಟ್ಸ್ ಬರುತ್ತೆ. ನೋಡಿ ನಾನು ಹೇಳೂ ಇಲ್ಲ, ಗೊತ್ತಾಗೋಯ್ತು. ಜನ ವಿಷಲ್ ಮಾಡ್ತಾರೆ. ನಾವು ಸೋಷಿಯಲ್ ಮೀಡಿಯಲ್ಲಿ ಮೊದಲು ನ್ಯೂಸ್ ಪೇಪರ್ ಆಡಕ್ಕಾಗಿ ಸೋಷಿಯಲ್ ಮೀಡಿಯಲ್ಲಿ ಒಂದು ಪೋಸ್ಟ್ ಬಂತು ಈ ಫಿಲಮ್ದು ಅಂದ್ರೆ 2 ನೋಡೋದು. ಯಾವುದು ಆಡಿಯೋ ಲೋಗೋ ನೋಡ್ತಾ ಇದ್ರು, ಅದು ಹೊಟ್ಟೋಯ್ತು. ಸ್ಯಾಟಲೈಟ್ ಆರ್ OTT ಅದು ಬಂದ ತಕ್ಷಣ ಆಡಿಯನ್ಸ್ ಮೆಂಟಲಿ ಪ್ರಿಪೇರ್ ಆಗ್ಬಿಡುತ್ತೆ. ಸೊ ಮಾರ್ಕೆಟಿಂಗ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ನಾವು ಸಸ್ಟೈನ್ ಮಾಡಬೇಕು. ನೋಡಪ್ಪ ನಾವಿಷ್ಟು ಒಳ್ಳೆ ಫಿಲಮ್ ಮಾಡಿದ್ವಿ, ಶ್ರೀನಿ ತುಂಬಾ ಚೆನ್ನಾಗಿ ಹೇಳಿದ್ರು, ಆಡಿಯನ್ಸ್ನ ಕನೆಕ್ಟ್ ಮಾಡಿದ್ವಿ, ಹೀಗೆ ಮಾಡಿದ್ವಿ ಅಂತ. ಐ ಫೆಲ್ಟ್ ದ ಸೇಮ್. ಆಚಾರ್ ಅಂಡ್ ಕೋ ಹ್ಯಾಡ್ ಅ ಮೋರ್ ದೆನ್ 50 days ಪೊಟೆನ್ಷಿಯಲ್. ಆ ಸಾಂಗು ಪಿಕಲ್ ಸಾಂಗ್ ಇಂದ ಸುಪ್ರಭಾತ ಇವಾಗೂ ಯು ಗೋ ಜಸ್ಟ್ ಗೋ,
ಡಿಜಿಟಲ್ ಇಸ್ ಎವ್ರಿಥಿಂಗ್. ನೀವು ಇನ್ಸ್ಟಾಗ್ರಾಮ್ ಓಪನ್ ಮಾಡಿ, ಯಾವುದೇ ಪ್ಲಾಟ್ಫಾರ್ಮು ಕಮೆಂಟ್ ಇರುತ್ತೆ, ಈ ಹಾಡ್ ನಂಗೆ ಕನೆಕ್ಟ್ ಆಯಿತು ಅಂತ. ಸೊ ಪ್ರೊಡ್ಯೂಸರ್ ಶುಡ್ ಹ್ಯಾವ್ ದ ವಿಷನ್ ದಟ್ ಫಿಲಮ್ ಮುಗಿದ ಮೇಲೆ ಸರ್ ಗೊತ್ತಿದ್ದಂಗೆ 50 days 100 days ಹೇಗೆ ಓಡ್ತಾ ಇತ್ತು ಕನ್ನಡ ಫಿಲಮ್ಗಳು ಬೇರೆ ಭಾಷೆ, ಆ ವಿಷನ್ ಫುಲ್ ಟೀಮಿಗಿರಬೇಕು. ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾನು ಇದು ಐ ಕಮ್ ಬ್ಯಾಕ್ ಟು ದಿಸ್, ಇನ್ನೊಂದಷ್ಟು ಪ್ರಶ್ನೆ ಇದೆ ಅದ್ರ ಸುತ್ತ. ಬಟ್ ಅದಕ್ಕಿಂತ ಮುಂಚೆ ಸರ್, ನಿಮ್ಗೆ ಚಿತ್ರಮಂದಿರಗಳ ಕಡೆ ಯಾಕೆ ಪ್ರೇಕ್ಷಕರು ಸುಳಿಯುತ್ತಿಲ್ಲ ಅಂತಂದಾಗ, ಚಿತ್ರಮಂದಿರದ ಓನರ್ ಆಗಿ ನೀವು ಒಂದು ಟೈಮಲ್ಲಿ ಪ್ರೇಕ್ಷಕರು ಚಿತ್ರಮಂದಿರಗಳ ಹತ್ರ ಸುಳಿತಿಲ್ದಿದ್ರು ನೀವು ಹೋಗ್ತಿದ್ರಿ ಅವ್ರ ಹತ್ರ. ಟೂರಿಂಗ್ ಟಾಕೀಸಿಂದ ಸ್ಟಾರ್ಟ್ ಮಾಡಿದವ್ರು ನೀವು, ಆಮೇಲೆ ಅದನ್ನ ಪರ್ಮನೆಂಟ್ ಮಾಡ್ಕೊಂಡ್ರಿ. ಈಗ ನೋಡ್ತಿರೋ ಟ್ರೆಂಡ್ ಪ್ರಕಾರ ಯಾವ ಥರ ಸಿನಿಮಾನ ಜನ ನೋಡ್ತೀರಿ, ಯಾಕೆ? ಆಮೇಲೆ ಇನ್ನೊಂದು ಕಡೆ ಒಂದು ಇಂಟರ್ವ್ಯೂಲ್ಲಿ ಹೇಳಿದಿರ, ಮುಂಚೆ ಸಿನಿಮಾಗಳಲ್ಲಿ ಮನೋರಂಜನೆ ಇರ್ತಿತ್ತು, ಸಂದೇಶಗಳಿರ್ತಿತ್ತು, ಈಗಿನ ಸಿನಿಮಾಗಳಲ್ಲಿ ಅದಿಲ್ಲ, ಅದು ಕೊರತೆ ಇದೆ ಅಂತ ಕೂಡ ಹೇಳಿದಿರ. ಅದನ್ನೆಲ್ಲ ಸೇರಿಸಿ ನೀವು ಆ್ಯಸ್ ಅ ಥಿಯೇಟರ್ ಓನರ್ ಏನು ಹೇಳ್ತೀರಿ? ಎಸ್ ಸರ್, ಮೊದಲನೇದಾಗಿ ಕನ್ನಡ ಸಿನಿ ಸಮ್ಮಾನ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರೋ ಪ್ರಜಾವಾಣಿ ಸಂಸ್ಥೆಗೆ ನಾನು ಇಂಥ ಕಷ್ಟ ಸಂದರ್ಭದಲ್ಲಿ ಸಬ್ಜೆಕ್ಟನ್ನು ಸರಿಯಾದನ್ನು ಆಯ್ಕೆ ಮಾಡಿ ತಾವು ಇಂಥ ಚರ್ಚೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ನನ್ನ ಅಂತರಂಗದ ನಮನಗಳು. ಕಾರಣ, ಒಂದು ದಿನ ಸಾಯೋರಿಗೆ ಅಳ್ತಾರೆ ತುಂಬ ಜನ. ಡೈಲಿ ಸಾಯೋರಿಗೆ ಅಳೋದಿಲ್ಲ, ನಾವು ಡೈಲಿ ಅನುಭವಿಸ್ತಾ ಇರೋದು. ಜೊತೆಗೆ ಇನ್ನೊಂದು ಶಬ್ದ ಹೇಳಿಬಿಡ್ತೇನೆ, ಬಹುಶಃ ಹೇಳೋದು ಪರವಾಗಿಲ್ಲ. ನಾವು ಯಾವತ್ತೂ ಚಿತ್ರಮಂದಿರವನ್ನು ಬಿಟ್ಟಿರೋಕ್ಕಾಗಲ್ಲ, ಆ ಚಿತ್ರಮಂದಿರ ನಮ್ಮನ್ನು ಬಿಡೋದಿಲ್ಲ. ಅದಕ್ಕೆ ಎಕ್ಸಾಂಪಲ್ ನಾವು ಹಳ್ಳಿಯಲ್ಲಿ ಹುಟ್ಕೊಳ್ದವ್ರು ನಾನು, ಕಟ್ಕೊಂಡು ಹೆಂಡ್ತಿ ಇದ್ದಾಗೆ. ಅದು ಹೇಗೆ ಇರಲಿ ಕಟ್ಕೊಂಡು ಹೋಗ್ತಾ ಇರ್ತೀವಿ ನಾವು, ಕ್ಷಮಿಸಿ. ಈ ಒಂದು ಸಂವಾದದಲ್ಲಿ ನನಗೆ ಬಂದಿದ್ದ ಮೊದಲನೇ ಅನಿಸಿಕೆ ಏನಂದರೆ, ಚಿತ್ರಮಂದಿರಗಳಿಗೆ ಪ್ರೇಕ್ಷಕರು ಯಾಕೆ ಬರ್ತಾ ಇಲ್ಲ, ಒಂದು ಮೇಜರ್ ಸಿಂಗಲ್ ಅಜೆಂಡಾ ಅಂದ್ಕೊಂಡಿದ್ದೆ. ಜೊತೆಗೆ ಬಹಳ ಪ್ರಮುಖವಾದ ವಿಚಾರ ಚರ್ಚೆ ಮಾಡಿದ್ರು, ಸಂತೋಷ ಆಯಿತು. ಪ್ರೇಕ್ಷಕರು ಅನ್ನೋ ಮಹನೀಯರು ನಮ್ಮ ಚಿತ್ರಮಂದಿರ ಬಂದರೆ ಮಾತ್ರ ಅದು ಬಾಕ್ಸ್ ಆಫೀಸಿಂದ ನಿರ್ಮಾಪಕರು ರೀಚ್ ಆಗುತ್ತೆ. ಇಲ್ಲಿ ಫೇಲ್ ಆಯಿತೋ ಅವನು ಫೇಲ್ ಆದ, ನಾನು ಫೇಲ್ ಆದ ಅಂತೇಳಿ. ಹಾಗಿರ್ಬೇಕಾದ್ರೆ ಯಾತಕ್ಕೋಸ್ಕರ ಚಿತ್ರಮಂದಿರಗಳಿಗೆ ಪ್ರೇಕ್ಷಕರು ಬರ್ತಾ ಇಲ್ಲ ಹೇಳೋದಕ್ಕೆ ಸಮುದ್ರ ಗಾತ್ರದ ವಿಚಾರ ಇದು. ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, ಹಲವಾರಿದೆ. ನಾನು ಬಹುಶಃ ನನಗೆ ಸಮಯದಿಂದ ಕೊರತೆ ಇರೋದು ಅರ್ಥವಾಗ್ತಿದೆ. ಪಾಯಿಂಟ್ಸ್ ಮಾತ್ರ ಜಾಸ್ತಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಅದರಲ್ಲಿ ನೇರವಾಗಿ ಹೇಳಬೇಕಾಗುತ್ತೆ, ಯಾರು ಆರ್ಟಿಸ್ಟ್ ವಿರುದ್ಧವಾಗಲಿ, ನಿರ್ದೇಶಕ ವಿರುದ್ಧವಾಗಲಿ, ನಿರ್ಮಾಪಕರ ವಿರುದ್ಧವಾಗಲಿ ಮಾತಾಡ್ತಾ ವಿಚಾರಗಳು ಸತ್ಯಾಂಶವನ್ನು ಚರ್ಚೆ ಮಾಡೋಕ್ಕೆ ನಿಜಾಂಶ ಹೊರಡಕ್ಕೆ ಇಷ್ಟಪಡ್ತೀನಿ ಸರ್. ನಾನು ಚಿತ್ರಮಂದಿರಗಳಲ್ಲಿ ಸುಮಾರು 100 ಕೋಟಿ ಜನ ಈಗಾಗಲೇ ನೋಡಿಬಿಟ್ಟು ನಮ್ಮ ಭಾರತದಲ್ಲಿ ಸಂತೋಷಪಟ್ಟು ಎಂಜಾಯ್ ಮಾಡ್ಕೊಂಡು ಹೋಗಿದ್ದಾರೆ ಸಿಂಗಲ್ ಸ್ಕ್ರೀನಲ್ಲಿ. 100 ಕೋಟಿ ಜನ ಅಂದರೆ 100 ವರ್ಷಕ್ಕೆ ಸಂಬಂಧಪಟ್ಟಂತೆ ವಿಚಾರ ಹೇಳ್ತಾ ಇರೋದು ನಾನು. ಅದು ಎಷ್ಟು ಸಂತೋಷ ಆಗುತ್ತಂದರೆ, ನಮ್ಮ ಚಿತ್ರಮಂದಿರಗಳಿಗೆ ಜನ ಬಂದು ನೋಡ್ಕೊಂಡು ಹೋದ್ರಲ್ಲ ಅಂಥೇಳಿ. ಜೊತೆಗೆ ಇವತ್ತು ಯಾಕೆ ಚಿತ್ರಮಂದಿರಗಳಿಗೆ ಪ್ರೇಕ್ಷಕರು ಬರ್ತಾ ಇಲ್ಲ, ಯಾವುದರಲ್ಲಿ ಏನು ಸಮಸ್ಯೆ ಇದೆ? ಸಮಸ್ಯೆ ಸಾವಿರಗಳಿದ್ದರೂ ಒಂದಂತೂ ಪ್ರಮುಖವಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ನನಗೆ ತಿಳಿದಾಗೆ ನಾನು ವೈಯಕ್ತಿಕವಾದ ವಿಚಾರ ಇದು. ಹಿಂದಿನ ದಿನಗಳಲ್ಲಿ ಮೇಡಮ್ ಒಂದು ವಿಚಾರ ಹೇಳ್ತಾ ನನಗೆ ಭಾಳ ಸಂತೋಷ ಆಯ್ತು ಹೇಳ್ತಾ, ಚಿತ್ರ ನಿರ್ಮಾಣ ಮಾಡಿದಂಥ ವ್ಯಕ್ತಿ ಹಿಂದಿನ ಕಾಲದಲ್ಲಿ ಹೇಳ್ತಾ ಇರೋದು ನಾನು, ಚಿತ್ರ ನೋಡಬೇಕಂತ ಆಸೆ ಪಡೋನು ಕುಟುಂಬ ಸಮೇತವಾಗಿ ಬಂದು ಕುತ್ಕೊಳ್ತಾ ಇದ್ದ. ಅದರಲ್ಲಿ ಏನು ಬಾಂಧವ್ಯ ಇತ್ತು, ಅಣ್ಣ ತಮ್ಮ ಅಕ್ಕ ತಂಗಿ, ಅತ್ತಿಗೆ, ತಂದೆ ತಾಯಿಗಳ ಸಂಪರ್ಕ, ಅವರೊಟ್ಟಿಗೆ ಒಂದು ಸಿನಿಮಾ ಆ ಒಂದು ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಒಂದು ವಿಷಯ ಇರೋದು. ಆ ಒಂದು ಎಳೆನೇ ಇಡೀ ಚಿತ್ರವನ್ನು ತೊಗೊಂಡು ಹೋಗ್ತಾ ಇತ್ತು. ಅದು ನೋಡೋಕ್ಕೆ ಎಲ್ಲ ಕುಟುಂಬದವ್ರು ಕುತ್ಕೊಳ್ತಾ ಇದ್ದರು, ಸಂತೋಷ ಪಡ್ತಾಯಿದ್ರು. ಆದರೆ ಹೌದು, ಇವತ್ತಿನ ದಿನಗಳಲ್ಲಿ ಬೆರಳೆಣಿಕೆಯಷ್ಟು ಮಾತ್ರ ಅಂಥ ಚಿತ್ರಗಳು ಬರ್ತಾ ಇರ್ಬೋದು. ಒಂದು 10%ಗಿಂತ ಕಡಿಮೆನೇ ಬರ್ತಾ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಅಂಥ ಚಿತ್ರಗಳು ಬರ್ದೇನೆ ನಾವು ಈ ಪ್ರೇಕ್ಷಕರ ಕಾಳಜಿನೇ ಇಲ್ದಂಗೆ ಚಿತ್ರಗಳು ಬರ್ತಾ ಇದ್ದಾವೆ. ಆ ಚಿತ್ರ ನಿರ್ಮಾಣ ಮಾಡೋ ವ್ಯಕ್ತಿ ಪಾಪ ಹಣ ಹುಡ್ತಾರೆ, ಜವಾಬ್ದಾರಿ ಯಾರ್ದು? ನೀವು ಹೇಳ್ತಿರೋದು ಫ್ಯಾಮಿಲಿ ಓರಿಯೆಂಟೆಡ್ ಸಬ್ಜೆಕ್ಟ್ ಕಮ್ಮಿ ಆಗಿದೆ, ಅದು ಒಂದೇ ಅಂತ. ಹೌದು, ಎಸ್ ರೈಟ್, ಓರಿಯೆಂಟೆಡ್ ಕಡಿಮೆ ಆಗಿದೆ. ಹೇಳಿದ್ನಲ್ಲ ಸರ್, ಕಾರಣಗಳು ಇನ್ನೂ ಬೇಕಷ್ಟು ಇರ್ಬೋದು. ಒಂದು ಕಾರಣ ಕುಟುಂಬ ಸಮೇತ ಬರದೇ ಇರಲಿಕ್ಕೆ ಮೇಜರ್ ಕಾರಣ ಅದೇ ಸರ್. ಆಮೇಲೆ ಭಾಳ ಒಂದು ನೋವಾಗೋರು ವಿಚಾರ ಅಂದರೆ,
ಮೊದಲೆಲ್ಲ ನಮ್ಮ ನಟ ನಟಿಯರು ಭಾಳ ಹೇಳಲೇಬೇಕಾಗುತ್ತೆ. ದೊಡ್ಡ ನಟ ನಟಿಯರು ಚಿಕ್ಕವರು ಅಂತ ಹೇಳೋಕ್ಕಿಂತ ತದನಂತರ ಇನ್ನೊಂದು ಕ್ಯಾಟಗರಿಯವರು ಎಲ್ಲ ನಮ್ಮಲ್ಲಿ ಇದ್ದೇ ಇದ್ದಾರೆ. ಈ ಭಾಳ ದೊಡ್ಡ ನಟ ನಟಿಯರು ಏನು ಮಾಡ್ತಿದ್ದಾರೆ ಅಂದರೆ, ಒಂದು ಚಿತ್ರವನ್ನು ದೊಡ್ಡ ಚಿತ್ರ ಒಂದು ನಟ ನಟಿಯರು ನಡೆಸಿಬಿಟ್ರೆ ಆ ಸಕ್ಸಸ್ ಆಯ್ತಂದರೆ ಅವ್ರು ಎಲ್ಲೂ ಕಾಣೋದಿಲ್ಲ. 2-3 ವರ್ಷಗಳು ಹುಡುಕಾಡ್ಬೇಕು ಎಲ್ಲಿದ್ದಾರೆ ಅಂಥೇಳಿ. ಅವ್ರು ಯಾವ ಚಿತ್ರಗಳನ್ನು ನಿರ್ಮಾಣ ಮಾಡೋದೇ ಆಗಲಿ, ನಟನೆ ಮಾಡೋದು ಇಷ್ಟಪಡ್ದೇನೆ ಆ ಲೆವೆಲ್ ರೀಚ್ ಆಗಿರ್ತಾರಲ್ಲ, ಮತ್ತೆ ಪಾಪ ಕಷ್ಟವಾಗುತ್ತೆ ಬರೋಕ್ಕೆ. 2-3 ವರ್ಷಗಳಿಂದ ಕಾದ್ಬಿಟ್ಟು ಆ ಕಾಯ್ತಾ ಇರೋ ಪ್ರೇಕ್ಷಕರಿಗೆ ನಿರಾಸೆ ಮಾಡಿ ಚಿತ್ರಮಂದಿರದವರು ಬರುತ್ತೆ ದೊಡ್ಡ ಪಿಕ್ಚರ್ ಬರುತ್ತೆ, ದೊಡ್ಡ ಆರ್ಟಿಸ್ಟ್ ಬರ್ತಾರೆ, ಕಾದು 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 ನಾವು ನಮ್ಮ ನಿರಾಸೆಯನ್ನು. ಸರ್, ಇದ್ರ ಬಗ್ಗೆ ಮತ್ತೆ ನಾನು ನಿಮಗೆ ಕೇಳಬೇಕು ಅಂತೀನಿ. ಒಂದು ಟ್ರೆಂಡ್ ಇದೆ ಬೇರೆ ಭಾಷೆಗಳಲ್ಲಿ. ಅಂದ್ರೆ ಆಕ್ಟರ್ಗಳಿದಾರಲ್ಲ, ಯಾರು ಪ್ರಾಮಿನೆಂಟ್ ಆಕ್ಟರ್ಸ್ ಇದ್ದಾರೆ, ಹೇಳಿ ಸರ್, ಅವರು ವರ್ಷಕ್ಕೆ ಒಂದು ಸಿನಿಮಾ ಅಟ್ಲೀಸ್ಟ್ ಮಾಡ್ತಾರೆ. ಅದರಿಂದ ನಮ್ಮ ನಮ್ಮ ಚಿತ್ರಮಂದಿರದ ಒಂದು ಟ್ರೆಂಡ್ ಏನಂದ್ರೆ, ಒಂದ್ ಕಡೆ ಆಚಾರ ಅಂಡ್ ಕೋ, ಬ್ಲಿಂಕ್ ತರ ಸಿನಿಮಾಗಳು ಗೆಲ್ಬೇಕು ಅಂತಂದ್ರೆ ಒಂದು ಅಭ್ಯಾಸ ಇರಬೇಕು, ಚಿತ್ರಮಂದಿರಗಳಿಗೆ ಹೋಗುವ ಅಭ್ಯಾಸ. ಅದರಿಂದ ನೀವು ಆ ಪ್ರಿಪರೇಷನ್ ಬಿಟ್ಬಿಟ್ರೆ ನಾನು ಇನ್ನು ನಮ್ಮ ಪ್ರಶ್ನೆ ಮೂಲಕನೇ ತರ್ತೀನಿ ಅಂತ ನಾನು ಕೇಳಿದೆ. ಅಂದ್ರೆ ಈಗ ಆ ತರ ಒಂದು ಆಚಾರ ಅಂಡ್ ಕೋ ಮತ್ತೆ ಬ್ಲಿಂಕ್ ವರ್ಕ್ ಆಗ್ಬೇಕು ಅಂದ್ರೆ ಚಿತ್ರಮಂದಿರಗಳಿಗೆ ಹೋಗುವ ಅಭ್ಯಾಸ ಇರಬೇಕು. ಆ ಅಭ್ಯಾಸ ಯಾವಾಗ ಬರುತ್ತೆ ಅಂತಂದ್ರೆ, ಈ ದೊಡ್ಡ ನಟರು ಅಟ್ಲೀಸ್ಟ್ ವರ್ಷಕ್ಕೆ ಒಂದು ಸಿನಿಮಾ ಮಾಡ್ತಾ ಇದ್ರೆ, ಅಂದ್ರೆ ರೆಗ್ಯುಲರ್ ಕಮರ್ಷಿಯಲ್ ಸಿನಿಮಾಗಳು ಚೆನ್ನಾಗಿ ಓಡ್ತಾ ಇದ್ದಾಗ ಅವಾಗ ಈ ತರ ಸಿನಿಮಾಗಳು ಕೂಡ ಗೆಲ್ತವೆ. ಯಾವಾಗ ನಮ್ಮಲ್ಲಿ ದೊಡ್ಡ ನಟರು ಫ್ರೀಕ್ವೆಂಟ್ ಆಗಿ ಸಿನಿಮಾ ಮಾಡೋದಿಲ್ಲ, ನೀವು ಹೇಳಿದಾಗೆ 3 ವರ್ಷಕ್ಕೆ ಒಂದ್ಸತಿ ಆ ಥರ ಸಿನಿಮಾ ಮಾಡ್ತಾರೋ ಆ ಅಭ್ಯಾಸ ತಪ್ಪೋಗುತ್ತೆ, ಅವರು ಬೇರೆ ಭಾಷೆಗಳ ಸಿನಿಮಾಗಳ ಕಡೆ ಹೋಗ್ತಾರೆ. ಆ ಸಮಸ್ಯೆ ನಮ್ಮಲ್ಲಿ ಆಗಿದೆಯಾ? ಹಾಗಂತ ತಾವು ಹೇಳಿದಾಗ ನಾನು ಪೂರ್ಣ ಪ್ರಮಾಣದಲ್ಲಿ ಒಪ್ಪೋದಿಲ್ಲ. ದೊಡ್ಡ ನಟರು ಬಂದರೆ ಮಾತ್ರ ನಾವು ಬದುಕಿದ್ದೀವಿ, ಚಿತ್ರಮಂದಿರ ನಡೆಯುತ್ತೆ, ಇಲ್ಲಾರ ಚಿತ್ರೋದ್ಯಮ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡಲ್ಲ. ಇಲ್ಲಿ ಏನಾಗಿದೆ, ಹೊಸ ಪ್ರತಿಭೆಗಳು ಚಿತ್ರೋದ್ಯಮದಲ್ಲಿ ತೊಡಸ್ಕೊಂಡು ಬರ್ತಾ ಇದ್ದಾರೆ. ನಟ ನಟಿಯರು, ನಿರ್ದೇಶಕರು ಭಾಳಷ್ಟು ಜನ ಬರ್ತಾ ಇದ್ದಾರೆ. ಅದರಲ್ಲಿ ಒಂದು ನನಗೆ ಅನುಮಾನ ಒಂದು ಕಾಣ್ತಾ ಇದೆ. ಪಾಪ ಕೆಲವರು ಭಾಳ ಸಕ್ಸಸ್ ಕೊಟ್ಟಿದ್ದಾರೆ, ಸಾಕಷ್ಟು ಸಕ್ಸಸ್ ಆಗಿದೆ. ಈ ಹೇಳಲೇಬೇಕಾಗುತ್ತೆ, ಆ ಸಬ್ಜೆಕ್ಟನ್ನು ಆ ನಿರ್ದೇಶಕ ಮತ್ತು ನಟ ನಟಿ ಸೇರಿ ಆ ಪ್ರೇಕ್ಷಕರಿಗೆ ಬರುವಂತಹ ಆ ಏನು ವಿಷಯ ಬೇಕು, ಏನು ಬೇಕು ಅನ್ನೋದನ್ನು ಅವ್ರಿಗೆ ನಿಭಾಯಿಸೋಕ್ಕಾಗ್ತಾ ಇಲ್ಲ. ಚಿತ್ರ ಪ್ರೇಕ್ಷಕ ಅವನು ತಾನು ಆ ಸೆಳೆತ ಏನಿದೆ ಆ ನಿರ್ದೇಶಕ ಮತ್ತು ನಟ ನಟಿ ನಡೆಸಿಬಿಟ್ಟು ಅಟ್ರಾಕ್ಟ್ ಮಾಡ್ತಾರಲ್ಲ, ಅದನ್ನು ಬಹುಶಃ ನನಗನ್ಸುತ್ತೆ ಸ್ವಲ್ಪ ಅದನ್ನು ನವ ನಿರ್ದೇಶಕರು, ನವ ನಟ ನಟಿಯರು ಅದ್ರ ಬಗ್ಗೆ ಅನುಭವ ಇರುವರ್ಥ ಕೂತ್ಕೊಂಡು ಮಾತಾಡಿ ತುಂಬ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ತೊಗೋಬೇಕಾಗುತ್ತೆ. ಸುಲಭದಲ್ಲಿ ಜನರನ್ನು ಸೆಳೆತ ಮಾಡೋಕ್ಕಾಗೋದಿಲ್ಲ. ತಾವು ಹೇಳಿದಾಗೆ ಹೊಸ ಪ್ರತಿಭೆ ಉಳ್ಳವರು ಬಂದರೆ ಅವರು ಆ ಪ್ರೇಕ್ಷಕರನ್ನ ತರುವಂಥ ಜವಾಬ್ದಾರಿ ತೊಗೊಂಡ್ಬಿಟ್ಟು ನಿರ್ದೇಶಕರು ಅದಕ್ಕೂ ತಲೆ ತುಂಬ ತುಂಬಿಕೊಂಡು ಅವ್ರಿಗೆ ಬರುವಂಥ ಒಂದು ಏರ್ಪಾಟ್ ಮಾಡಿದ್ರೆ ಅದು ಹೊಸತನ ಬೇಕು. ಏನಾದರೂ ಅದು ಏನಾದರೂ ಕೂಡ್ಬಿಟ್ಟು ಬರುವಂಥ ಯೋಚನೆ ಮಾಡಿ ಮಾಡಬೇಕಾಗುತ್ತೆ. ಹಾಗಂತೇಳಿ ಹೊಸ ಪ್ರತಿಭೆಗಳಿಗೆ ಬೆಲೆ ಇಲ್ಲ, ಹೊಸ ನಟರು ಬೆಲೆ ಇಲ್ಲ ಅಂತ ಹೇಳ್ತಿಲ್ಲ ನಾನು. ಈ ಎಸ್ಟಾಬ್ಲಿಷ್ಡ್ ಆಕ್ಟರ್ಗಳು ಎಷ್ಟು ಸಿನಿಮಾಗಳು ಮಾಡಬೇಕೋ ಅಷ್ಟು ಸಿನಿಮಾಗಳು ಮಾಡ್ತಿಲ್ಲ ಅನ್ನೋದೊಂದು ಸಮಸ್ಯೆ ಇದೆಯಾ ಕನ್ನಡದಲ್ಲಿ? ಖಂಡಿತ ಸರ್. ನೋಡಿ, ಇದನ್ನು ನೇರವಾಗಿ ಹೇಳಬೇಕಾಗುತ್ತೆ. ತುಂಬ ದೊಡ್ಡ ನಟರು ಹೇಳಲೇಬೇಕಾಗುತ್ತೆ. ಅವರು ಯಾರಿಗೆ ಯಾವಾಗ ಎಲ್ಲಿ ಕಾಲ್ ಶೀಟ್ ಕೊಡ್ತೀಯ ಅನ್ನೋದೊಂದು ಬರುತ್ತೆ. ಮೇಡಮ್, ನಾವು ನಮ್ಮ ಜೊತೆಗೆ ಬೆಳೆದು ಬಂಥ ದೊಡ್ಡ ದೊಡ್ಡ ನಿರ್ಮಾಪಕರು ನೋಡಿದ್ದೀವಿ. ಪಾಪ ಅವರು ಆಸೆ ಆಕಾಂಕ್ಷಿತ ಇದ್ದರೂ ಅವ್ರದ್ದು ಕಾಲ್ ಶೀಟ್ಗಳು ಸುಲಭ ಸಿಗೋದಿಲ್ಲ. ಒಂದು ಪಿಕ್ಚರ್ ಮಾಡಿದ್ಮೇಲೆ ನೆಕ್ಸ್ಟ್ ಇನ್ನು ಬೇರೆ ಕಡೆ ಗಮನ ಹರಿಸ್ತಾರೆ. ಅವ್ರು ಇಷ್ಟ, ಅದು ಫಂಡಮೆಂಟಲ್ ರೈಟ್, ನೋ ಒನ್ ಕ್ಯಾನ್ ರಿಸ್ಟ್ರಿಕ್ಟ್ ದಟ್ ಒನ್. ಅದು ತನಗಿಷ್ಟ ಮುಂದೆ ಕೊಡ್ತಾರೆ. ಹೌದದು ಅವರದು ಅವ್ರು ನಾವು ಹೇಳೋಕ್ಕಾಗಲ್ಲ. ಆದರೆ ಮೊದಲೇ ಸಕ್ಸಸ್ ಕೊಟ್ಟಂಥ ನಿರ್ಮಾಪಕ ಆಸೆಯಿಂದ ಇರ್ತಾನಲ್ಲ, ಅವನು 1-2 ವರ್ಷಗಳು ಕಾಯೋದಿಲ್ಲ, ಹಲವಾರು ವರ್ಷ ಕಾಯ್ತಾರೆ, ಅವ್ರಿಗೆ ಸಿಗೋದಿಲ್ಲ. ಇದರಿಂದ ಹಳೆಯ ನಿರ್ಮಾಪಕರುಗಳು ಬಹುಶಃ ಚಿತ್ರವನ್ನು ನಂಗೆ ತಿಳಿದ ಪ್ರಕಾರ ಮೋರ್ ದ್ಯಾನ್ 70 to 80% ಯಾರು ಮಾಡ್ತಾ ಇಲ್ಲ, ಯಾರಿಗೂ ಸಿಗ್ತಾ ಇಲ್ಲ ಆಪರ್ಚುನಿಟಿ. ಇದೊಂದು ಒಂದು ದೊಡ್ಡ ದೊಡ್ಡ ನಿರ್ಮಾಪಕರು ಪಿಕ್ಚರ್ ಮಾಡೋಕ್ಕೆ ಅವಕಾಶ ಆಗದೇ ಆ ಪ್ರೇಕ್ಷಕರು ಸೆಳೆತ ಮಾಡೋಕ್ಕೂ ಆಗ್ತಾಯಿಲ್ಲ. ಇದು ನಿಜ ಸಂಗತಿ. ಇದು ಹೊಸ ಪ್ರತಿಭೆಗಳು ಪಾಪ ಕೊಡ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಅದರಲ್ಲಿ ಲಾಸ್ಟ್ ಟೈಮ್ 256 ಸಿನಿಮಾಗಳು ರಿಲೀಸ್ ಆಗಿದೆ. ಅದರಲ್ಲಿ ಸಕ್ಸಸ್ ಎಷ್ಟಂತ ಹೇಳೋಕ್ಕೆ ಇಷ್ಟಪಡಲ್ಲ. ಸಕ್ಸಸ್ಸೇ ಇಲ್ಲ ಅಂತ ಹೇಳಲ್ಲ, ಬೆರಳೆಣಿಕೆ ಅಷ್ಟು ಮಾತ್ರ ಆಗಿದೆ. ಎಷ್ಟು ಸಿನಿಮಾಗಳು ನಿರ್ಮಾಣ ಆಗ್ತವೆ ಸರ್ ಒಂದು ವರ್ಷಕ್ಕೆ ಆವ್ರೇಜ್ ಆಗಿ? ಅದರಲ್ಲಿ ಎಷ್ಟು ಸಿನಿಮಾಗಳು ಗೆಲ್ತವೆ? ಅದು ಆವ್ರೇಜ್ ಅಂತ ಫಿಕ್ಸ್ ಮಾಡೋಕ್ಕೆ ಆಗ್ತಾ ಇಲ್ಲ. ಕಾರಣ ಈಗ ಕೋವಿಡ್ ಆದಮೇಲೆ
ಕೋವಿಡ್ ಆ ಒಂದು ಸಂದರ್ಭದಲ್ಲಿ ಆದ ಕೂಡಲೇ ಒಂದು ಸಿನಿಮಾಗಳು ಒಂದು ಕ್ರೇಜ್ ಬರ್ತಾ ಇತ್ತು. ಆವಾಗ ಒಂದು 60ರಿಂದ 70 ಸಿನಿಮಾ ಮಾತ್ರ ರಿಲೀಸ್ ಆಯಿತು. ತದನಂತರ ಪ್ರತಿ ವರ್ಷ 100, 120, 130, 60, 150, ಕೊನೆಗೆ 227, 256ವರೆಗೂ ಲಾಸ್ಟ್ ಇಯರ್ ಮುಟ್ಟಿದೆ. ಸಂಖ್ಯೆಗಳು ಜಾಸ್ತಿ ಆಗ್ತಾ ಇದೆ. ನಿರ್ಮಾಣ ಸಂಖ್ಯೆ ಎಲ್ಲೂ ಕಡಿಮೆ ಆಗಿಲ್ಲ. ಇವತ್ತು ಸಿನಿಮಾ ಚಿತ್ರಮಂದಿರಗಳಲ್ಲಿ ನೋಡಲಿಕ್ಕೆ ಸಿನಿಮಾಗಳು ಬರ್ತಾ ಇರೋ ಕಾರಣ ಹೊಸ ಪ್ರತಿಭೆಗಳ ಕಾರಣ. ಅವ್ರ ಚಿತ್ರಗಳು ಮಾಡಲಾಗಿದ್ದರೆ ಚಿತ್ರಮಂದಿರ ಮುಚ್ಕೊಂಡು ಹೋಗಬೇಕಾಗಿತ್ತು. ಇವತ್ತು ಮಾಡಿ ಚಿತ್ರಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಏನು, 1 ಶೋ ನಡಿಬೋದು, 2 ಶೋ ನಡಿಬೋದು, ವಾರದಲ್ಲಿ 4 ಶೋ, ನೋ ಶೋ ಬೋರ್ಡ್ ಹಾಕ್ಕೊಂಡಿರ್ತೀವಿ. ಆದರೆ ಎಲ್ಲೋ ಒಂದು ಕಡೆ ಹೊಸ ಪ್ರತಿಭೆಗಳಿಂದನೇ ಚಿತ್ರೋದ್ಯಮ ಉಳಿತು ಅನ್ನೋಂತ ಹೇಳಿದ್ರೆ ದೊಡ್ಡ ತಪ್ಪಾಗ್ಬೋದು. ಉಳಿತಾ ಇದೆ ಅಂತ ಹೇಳ್ತೇವೆ. ಯಾಕಂದರೆ ಅವ್ರು 4 ಜನ 5 ಜನ ಏರಿದ್ದಾರೆ ಹೊಸ ಅವರು ಚಿತ್ರದಲ್ಲಿ ನಟಿಸೋದು, ಚಿತ್ರ ತಯಾರಿಕೆ ಮಾಡೋ ವಿಚಾರದಲ್ಲಿ ಇಲ್ಲ. ಅವರು ಪ್ರೇಕ್ಷಕರು ಎಲ್ಲಿಂದ ಬರ್ತಾರೆ? ಬರಲೇಬೇಕಲ್ಲ ಚಿತ್ರಮಂದಿರಕ್ಕೆ, ನಮ್ಗೆ ಬೇಕೇ ಬೇಕಲ್ಲ. ಈ ಹೊಸ ಪ್ರತಿಭೆಗಳಿಂದನೇ ಸ್ವಲ್ಪ ಜನ ಬರ್ತಾ ಇರೋದು, ಸ್ವಲ್ಪ ಚಿತ್ರಮಂದಿರಗಳು ಉಳಿದಿರೋದು ಸರ್. ಇದರಲ್ಲಿ ನಾನು ಹೇಳಿಬಿಡ್ತೇನೆ, ಚಿತ್ರದಲ್ಲಿ ಪ್ರಮುಖವಾದ್ದು ಯಾವುದು ವಿಚಾರ? ನಟ ನಟಿಯರ, ನಿರ್ದೇಶಕರ, ಕ್ಯಾಪ್ಟನ್ ನಿರ್ದೇಶಕರ ಅಥವಾ ಬೇರೆಯವರ, ಯಾರ್ಯಾರು? ನನ್ನ ವೈಯಕ್ತಿಕ ಅಭಿಪ್ರಾಯ, ಕತೆಗಿಂತ ದೊಡ್ಡವರು ಯಾರೂ ಇಲ್ಲ. ಕತೆ ಒಂದು ದೊಡ್ಡದಾಗಿ ಭಾಳ ಸಮರ್ಪಕವಾಗಿದ್ದರೆ ಅದನ್ನು ಚಿತ್ರೀಕರಣ ಸಂದರ್ಭದಲ್ಲಿ ಮಾಡಿದ ಪಕ್ಷದಲ್ಲಿ ಕತೆ ದೊಡ್ಡದಾಗಿದ್ದರೆ ಮಾತ್ರ ಪಿಕ್ಚರ್ ಸಕ್ಸಸ್ಸು. ಕತೆಯಲ್ಲಿ ಒಂದು ಗಟ್ಟಿತನ ಇದ್ದರೆ ಮಾತ್ರ ಸಕ್ಸಸ್. ಕತೆ ಗಟ್ಟಿ ಇಲ್ಲದೇ ದುರ್ಬಲವಾಗಿದ್ದರೆ ದೊಡ್ಡ ಹೀರೋ ಅಲ್ಲ, ಅವನು ದೇವರೇ ಬಂದು ನಡೆಸಿದ್ರು ಬಹುಶಃ ಅದು ಸಕ್ಸಸ್ ಆಗಲ್ಲ. ಕತೆ ಅನ್ನೋದು ಅಷ್ಟು ಪ್ರಮುಖವಾದ ವಿಚಾರ. ಬಟ್ ಇತ್ತಿನ ದಿನಗಳಲ್ಲಿ ಎಲ್ಲರಿಗೂ ಹೇಳ್ತಾ ಇಲ್ಲ, ಆ ಬಲವಾದ ಕಥೆಯನ್ನು ಹೇಳೋಷ್ಟು ಶಕ್ತಿ ಸಾಕಷ್ಟು ಆ ಕತೆ ಹೇಳೋ ವ್ಯಕ್ತಿಗಳು ಕಳ್ಕೊಂಡ್ಬಿಟ್ಟಿದ್ದಾರೋ, ಅಥವಾ ಇಂದಿನ ಒಂದು ಯುಗಕ್ಕೆ ಸಂಬಂಧಪಟ್ಟಂಗೆ, ಇಂದಿನ ಒಂದು ಸಂಬಂಧಪಟ್ಟಂಗೆ ಅವರು ಅಷ್ಟಲ್ಲೇ ಅದಕ್ಕೆ ಏನು ಅಡಿಕ್ಟ್ ಆಗಿ, ಹೌದು ನಮ್ಮ ಪಬ್ಲಿಕ್ ಇಷ್ಟಪಡ್ತಾರೆ ಅನ್ನೋದನ್ನು ಅಷ್ಟಕ್ಕೆ ಮಾತ್ರ ಹೇಳ್ತಾರೆ, ಗೊತ್ತಾಗ್ತಾ ಇಲ್ಲ. ಕಥೆಯಲ್ಲಿ ಒಂದು ಗಟ್ಟಿತನ ಕಾಣ್ತಾ ಇಲ್ಲ. ಇದರಿಂದನೂ ಪ್ರೇಕ್ಷಕ ಬರೋದು ಭಾಳ ಕಡಿಮೆ ಆಗಿದೆ. ಇನ್ನೊಂದು, ನಾನು ಯಾಕೆ ಫಾಸ್ಟಾಗಿ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಸ್ನೇಹಿತರು ಪ್ರಶ್ನೆ ಮಾಡೋಕ್ಕೆ ಮಧ್ಯೆ ಬಂದುಬಿಡ್ತಾರ ಅಂತ ಹೇಳ್ಬಿಟ್ಟು ಕಟ್ ಮಾಡ್ತಾ ಇದ್ದೀನಿ. ಇಲ್ಲ ಸರ್, ಸಾರಿ, ಕ್ಷಮಿಸಿ, ತಪ್ಪು ತಿಳ್ಕೊಂಬೇಡಿ. ಯಾಕೆಂದ್ರೆ ಸಮಯಾವಧಿ ಕಮ್ಮಿ ಕೊಟ್ಟಿರೋದ್ರಿಂದ ಅದನ್ನು ಬೇಗ ಹೇಳಿ ಮುಗಿಸ್ಬಿಡ್ತಾನೆ. ಇನ್ನೊಂದು ವಿಚಾರ, ಯಾವತ್ತು ಚಿತ್ರಮಂದಿರದಲ್ಲಿ ಪ್ರೇಕ್ಷಕರು ಬರೋಕ್ಕೆ ಇನ್ನೊಂದು ಕಡಿಮೆ ಆಗ್ತಾ ಇರೋ ಕಾರಣ, ನಮ್ಮ ನಟ ನಟಿಯರು ಅವರನ್ನು ನೋಡಬೇಕಾದ್ರೆ ಹಿಂದಿನ ದಿನಗಳಲ್ಲಿ ಭಾಳ ಕಷ್ಟವಾಗ್ತಾ ಇತ್ತು. ಆ ನಟ ನಟಿಯರು ಬರ್ತಾರಂದ್ರೆ ಹುಡ್ಕೊಂಡು ಮನೆ ಹತ್ರ ಹೋಗೋದು, ಅಲ್ಲೂ ಸಿಗ್ತಾ ಇರಲಿಲ್ಲ, ಎಲ್ಲೆಲ್ಲೂ ಹೋಗಿ ಸಿಗ್ತಾ ಇರಲಿಲ್ಲ. ಒಂದು ಗೌಪ್ಯತೆ ಅಂತ ಹೇಳ್ತಾರಲ್ಲ, ಅದೆಲ್ಲ ಇತ್ತು. ಒಬ್ಬ ಹೀರೋ ಬರ್ತಾರೆ ಅಂದ್ಬಿಟ್ರೆ ಆ ಕ್ರೇಜೇ ಬೇರೆ, ಜನರಲ್ಲಿ ನೋಡೋಕ್ಕೆ ಸಿಗ್ತಾ ಇರಲಿಲ್ಲ. ಇವತ್ತಿನ ದಿನಗಳಲ್ಲಿ ಬಹುಶಃ ಹೆಚ್ಚು ಕಡಿಮೆ ಆ ಪ್ರೇಕ್ಷಕರು ಆಸಕ್ತಿ ಕಳೆದೋಗಲ್ಲವರಲ್ಲಿ ಅಲ್ಲಿವರೆಗೆ ಬರ್ತಾ ಇದ್ದಾರೆ ನೋಡಿ. ಎಲ್ಲಿವರೆಗಂದರೆ ಕಿರುತೆರೆಯಲ್ಲಿ, ಸಾರ್ವಜನಿಕ ಸಮಾರಂಭಗಳಲ್ಲಿ, ಸೋಷಿಯಲ್ ಮೀಡಿಯಾ, ರಿಯಾಲಿಟಿ ಶೋ, ಯೂಟ್ಯೂಬ್, ಜಾಹೀರಾತು, ಇನ್ನೂ ಇತರ ಪ್ಲಾಟ್ಫಾರ್ಮ್ಗಳಲ್ಲಿ ನೇರವಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ದಿನನಿತ್ಯ ನೋಡ್ತಾರೆ, ಎಲ್ಲಿ ಬೇಕಾದ್ರೂ ಕಾಣಿಸ್ಕೊಳಕ್ಕೆ. ಅದರಿಂದ ಮಾಂತ್ರಿಕತೆ ಹೋಗ್ಬಿಟ್ಟಿದೆ. ಮಾರ್ಕೆಟು ಕಡಿಮೆ, ಹಾಕಿದ ನಿರ್ಮಾಪಕರ ಬಂಡವಾಳನೂ ಬರೋದಿಲ್ಲ, ಚಿತ್ರ ಜಾಸ್ತಿ ಜನ ಓಡೋದಿಲ್ಲ. ಆ ನಟನನ್ನ ಹತ್ತಿರ ಹೋಗಿ ನೋಡುವಂಥ ಆ ಒಂದು ಆಸೆ ಆಕಾಂಕ್ಷೆಗಳು ಕ್ಷೀಣಿಸ್ತಾ ಇದೆ. ಇದೆಲ್ಲ ಸತ್ಯ ಸಂಗತಿ. ನಾವು ನೇರವಾಗಿ ಇದ್ರ ಬಗ್ಗೆ ಆರ್ಗ್ಯೂ ಮಾಡಿದ್ದೀವಿ, ಕರೆದು ಮಾತಾಡಿದ್ದೀವಿ. ಅದೂ ಒಂದು ಫಂಡಮೆಂಟಲ್ ರೈಟ್ ರೀ. ನಾನ್ಯಾಕೆ ಹೋಗ್ಬಾರ್ದು ಇಲ್ಲಿ? ರೈಟ್, ಸಂತೋಷಪ್ಪ, ಹೋಗು ಅಂತ ಹೇಳ್ತೀವಿ. ಹಾಗೆಯೇ ಶೂಟಿಂಗ್ ವಿಚಾರದಲ್ಲಿ ಎಷ್ಟು ರೀ, ನನ್ನ ಒಂದು ಚಿಕ್ಕ ಅನುಭವ, ನಾನು 48-49ನೇ ವರ್ಷ ನಾನು ಉದ್ಯಮದಲ್ಲಿ ಕಳೀತಾ ಇದ್ದೀನಿ. ಆ ಶೂಟಿಂಗ್ ಅನ್ನೋದಕ್ಕೆ ಎಷ್ಟು ಪ್ರಾಧಾನ್ಯತೆ ಇತ್ತು. ಶೂಟಿಂಗ್ ಅಂದರೆ ಆ ಟೈಮಲ್ಲಿ ದೇವ್ರ ಮನೆ ಹೋದಂಗೆ ಅಷ್ಟು ಭಕ್ತಿಯಿಂದ, ಅಷ್ಟು ಶ್ರದ್ಧೆಯಿಂದ ಮಾಡಿ ಹೋಗ್ತಾ ಇದ್ರು. ಇವತ್ತು ಶೂಟಿಂಗ್ ಅಂದರೆ ಭಾಳ ಕೇರ್ಲೆಸ್ ಆಗಿ, ಯಾರು ಅವರಲ್ಲ ಪಾಪ ಮಾಡ್ತಾ ಇರೋರಲ್ಲ, ಪ್ರೇಕ್ಷಕರು ಕೇರ್ಲೆಸ್ ಆಗಿ ನೋಡ್ತಾರೆ. ಹೌದಾ? ಯಾತಕ್ಕಂದರೆ ಪಬ್ಲಿಕ್ಕಲ್ಲಿ, ಸಾರ್ವಜನಿಕ ಜಾಗಗಳಲ್ಲಿ ಯಾರು ನಿರ್ದೇಶಕನ ಯಾರೋ ಒಂದು ಪ್ಲೇಸ್ ಸೆಲೆಕ್ಟ್ ಮಾಡ್ತಾನೆ. ಮೆಜೆಸ್ಟಿಕ್ ಸರ್ಕಲಲ್ಲೇ ಮಾಡ್ಬೋದು, ಬಸ್ ಸ್ಟ್ಯಾಂಡಲ್ಲೇ ಮಾಡ್ಬೋದು, ಎಲ್ಲೋ ಒಂದು ಕಡೆ ಮಾಡ್ಬೋದು. ಅಲ್ಲಿ ಒಂದು ನಮಗೆ ಪ್ರೇಕ್ಷಕರಿಗೆ ಆಸಕ್ತಿ ಹಾಳು ಮಾಡ್ತಾ ಇದ್ವಿ ಅಲ್ಲಂದರೆ ನೋಡಿ. ನಾವು ಮೊದಲನೇ ನಾವು ಮಾಡೋದೆಲ್ಲ ನಟನೆ, ನಿಜಾಂಶ ಅಲ್ವೇ ಅಲ್ಲ, ಹೌದಲ್ವಾ? ಹಾಗಿರ್ಬೇಕಾದ್ರೆ ಆ ಒಂದು ಫೈಟಿಂಗ್ ಸೀನ್ ಬರಲಿ, ಜನ ಪಬ್ಲಿಕ್ಸ್ ಎಲ್ಲ ನೋಡ್ತಾ ಇರ್ತಾರೆ. ಆ ಫೈಟಿಂಗ್ ಸೀನ್ ಏನು ನಡೀತಾ ಇರುತ್ತೆ? ಏನು ಹೀರೋ ಬಂದು ಹೊಡಿತಾರ, ಹೀರೋ ಹೊಡಿತಾರ, ಮೇಲಿಂದ ಹಾರ್ತಾರೆ,
ಹಾರೋದ್ಯಾರು ಬೀಳೋದ್ಯಾರು ನೋಡ್ತಾ ಇರೋದು ಯಾರಿಗೆ? ದಿಸ್ ಆರ್ ಆಲ್ ಏನಾಗ್ತಾ ಇದೆ ಅಂದರೆ ನಿಜ ಸಂಗತಿಗಳು ಗೊತ್ತಾಗ್ಬಿಟ್ಟು ಇದು ಇಷ್ಟೇನಾ ಅಂಥೇಳಿ ಇದು ಸಹ ನಮ್ಮ ಚಿತ್ರಮಂದಿರಗಳ ಪ್ರೇಕ್ಷಕರು ಬರಲಿಕ್ಕೆ ನನ್ನ ಪ್ರಕಾರ ಸ್ವಲ್ಪ ಹಿಂದೇಟು ಹಾಕ್ತಾ ಇದ್ದಾರೆ. ಹೌದು, ಸ್ನೇಹಿತರು ಹೇಳಿದಾಗೆ ಪ್ಯಾನ್ ಇಂಡಿಯಾ ಪ್ರಕಾರ ಅವರು ಮಾರುಕಟ್ಟೆ ಸೃಷ್ಟಿ ಮಾಡೋದ್ರಲ್ಲಿ ವ್ಯಾಪಕವಾಗಿ ಭಾಳ ಹರಡ್ಕೊಂಡಿದೆ. ಆದರೆ ಅವರಿಂದ ಏನು ಪ್ರೇಕ್ಷಕರು ಜಾಸ್ತಿ ಬರ್ತಾ ಇಲ್ಲ. ನಿಜ ಸಂಗತಿ. ಇದನ್ನು ಶಾರ್ಟಾಗಿ ಹೇಳಿದ್ದೀನಿ, ಜಾಸ್ತಿ ಹೇಳೋಕ್ಕೆ ಇಷ್ಟಪಡ್ತಾ ಇಲ್ಲ. ಇನ್ನೊಂದು ಕ್ಷಮಿಸಿ ಸರ್, ತಪ್ಪು ತಿಳ್ಕೊಂಬಿಡಿ. ಸರಿ. ಪೈರಸಿ ವಿಚಾರವಾಗಿ ನಾನು ಇದು ಗೊತ್ತಿರೋ ವಿಚಾರನೇ. ಪೈರಸಿ ಅಂದ್ಬಿಟ್ಟು ಅದು ಒಂಥರ ವಿಷಕಾರಿಯಾದ ವಿಷಯ ಆಗಿದೆ. ಅಂದರೆ ನಾನು ನೋಡಿ, ಸೌತ್ ಇಂಡಿಯಾ ಫಿಲಮ್ ಚೇಂಬರ್ ಕಾಮರ್ಸ್ ವೈಸ್ ಪ್ರೆಸಿಡೆಂಟ್ ಆಗಿ 6 ವರ್ಷ ನಾನು ಅಲ್ಲಿ ಕೆಲಸ ಮಾಡಿದ್ದೀನಿ. ಫಿಲಮ್ ಫೆಡರೇಷನ್ ಆಫ್ ಇಂಡಿಯಾದಲ್ಲಿ 4 ವರ್ಷ ಅಲ್ಲಿ ವೈಸ್ ಪ್ರೆಸಿಡೆಂಟಾಗಿ ಅಲ್ಲೂ ಕೆಲಸ ಮಾಡಿದ್ದೀನಿ. ನಮ್ಮ ಕರ್ನಾಟಕ ಫಿಲಮ್ ಚೇಂಬರಲ್ಲಿ ನಾನು ಮಾಜಿ ಅಧ್ಯಕ್ಷನಾಗಿ ಇವಾಗ ನಿಮ್ಮ ಮುಂದೆ ಕೂತ್ಕೊಂಡಿದ್ದೀನಿ. ನೋಡಿ ಸರ್, ಯಾವ ಒಂದು ವಾಣಿಜ್ಯ ಮಂಡಳಿಗೆ ಹೋದರೂ ಅಜೆಂಡಾದಲ್ಲಿ ಪೈರಸಿ ಬಗ್ಗೆ ಚರ್ಚೆ, ಡಿಸ್ಕಷನ್ ಅಬೌಟ್ ಪರ್ಟಿಕ್ಯುಲರ್ ಪೈರಸಿ. ಪ್ರತಿ ಸಾರಿನೂ ಪ್ರತಿ ತಿಂಗಳಲ್ಲೂ ಆ ಪೈರಸಿಯನ್ನು ಸಬ್ಜೆಕ್ಟ್ ಇರೋದು. ಮುಂದಿನ ನಾವು ಹೇಳೇ ಬಿಟ್ವಿ, ವೆರಿಫೈನ್ ಸರ್, ಅಜೆಂಡಾದಲ್ಲಿ ನಿಮ್ದು ಹಾಕ್ಬಿಡಿ, ಪರ್ಮನೆಂಟ್ ಪೈರಸಿ ಸಬ್ಜೆಕ್ಟ್ ಹಾಕ್ಬಿಡಿ ಅಂತ ಹೇಳಿದ್ವಿ. ಯಾಕಂದ್ರೆ ದೇರ್ ಇಸ್ ನೋ ಸಾಲ್ವೇಷನ್ ಅಂತೇಳಿ ಬಹುಶಃ ಅವ್ರ ಪ್ರಕಾರ ನಮ್ಗೆ ಅನ್ನಿಸ್ತಾ ಇತ್ತು. ಆ ಪೈರಸಿ ಯಾವ ರೀತಿ ನಡೆಯುತ್ತೆ, ಹೇಗೆ ನಡೆಯುತ್ತೆ ಅನ್ನೋದನ್ನು ಕಂಡುಹಿಡಿಯೋಕ್ಕೆ ಇವತ್ತಿಗೂ ಆಗ್ತಾ ಇಲ್ಲ. ಕಂಡುಹಿಡಿದ ಜಾಗದಲ್ಲಿ ಏನು ಮಾಡೋಕ್ಕೂ ಆಗ್ತಾ ಇಲ್ಲ. ಅದು ಥಿಯೇಟ್ರಲ್ಲಿ ನಡಿಬೋದು, ಆ ಮೊಬೈಲ್ ರೆಕಾರ್ಡಿಂಗಲ್ಲಿ ನಡಿಬೋದು, ಆನ್ಲೈನಲ್ಲಿ ನಡಿಬೋದು, ಪಿಕ್ಚರ್ ನಿರ್ಮಾಣ ಸಂದರ್ಭ ನಡಿಬೋದು, ಯುಎಫ್ಒ ನಡಿಬೋದು, ಕ್ಯೂಬಲ್ಲಿ ನಡಿಬೋದು, ಎಲ್ಲಿ ಬೇಕಾದ್ರೂ ನಡಿಬೋದು. ಎಲ್ಲಿ ನಡೀತೆ ಅನ್ನೋದು ಸತ್ಯ ಸಂಗತಿ ಕೆಲವು ಕಡೆ ಗೊತ್ತಿದೆ. ಅದನ್ನು ಕರ್ಬ್ ಮಾಡೋಕ್ಕಾಗ್ತಾ ಇಲ್ಲ. ಇದನ್ನು ಕರ್ಬ್ ಮಾಡಬೇಕಾದ್ರೆ ನಾವು ಇಡೀ ಇಂಡಸ್ಟ್ರಿ ಎಲ್ಲ ಒಟ್ಟಾಗಿ ಭಾಳ ಗಟ್ಟಿ ತಂದಿಂದ ಕುತ್ಕೊಂಡ್ಬಿಟ್ಟು ಸರ್ಕಾರದಲ್ಲಿ ಕಾನೂನು ಸೃಷ್ಟಿ ಮಾಡಿ ಪೈರಸಿ ಮಾಡಿದವ್ರಿಗೆ ದಂಡ ಅನ್ನೋದು ಲೆಕ್ಕಾಚಾರದಿಂದ ಹಾಕಬೇಕು, ಅವ್ರನ್ನ ಪನಿಷ್ಮೆಂಟ್ ಮಾಡಬೇಕು. ಶಿಕ್ಷೆ ಕೊಟ್ಟರೆ ಮಾತ್ರ ಹೆದರ್ಕೊಂಡು ಅವನು ಸುಮ್ಮನಾಗ್ಬೋದು. ಇಲ್ಲ ಅಂದರೆ ಅವ್ನು ಮಾಡ್ತಾ ಇರ್ತಾನೆ, ನಿರ್ಮಾಪಕ ಕಳ್ಕೊಳ್ತಾ ಇರ್ತಾನೆ, ನಾವು ನೋಡ್ತಾ ಇರ್ತೀವಿ ಅಷ್ಟೇ. ಎಸ್ ಸರ್, ಇದು ಈಗ ನೆಕ್ಸ್ಟ್ ಬರ್ತಾ ಇರೋದು ನಾನು ಚಿತ್ರಮಂದಿರಕ್ಕೆ ಸಂಬಂಧಪಟ್ಟ ವಿಚಾರ. ಹೌದು, ಮೊದಲನೇ ವಿಚಾರ ಪ್ರವೇಶ ದರ, ರೇಟ್ ಆಫ್ ಅಡ್ಮಿಷನ್. ಆ ರೇಟ್ ಆಫ್ ಅಡ್ಮಿಷನ್ಸನ್ನು ಜನರಿಗೆ ಕೈಗೆ ಎಟ್ಕೋ ರೀತಿಯಲ್ಲಿ ಇಟ್ಟಿದ್ರೆ ಪರವಾಗಿರಲಿಲ್ಲ. ಆ ಮೀಡಿಯಮ್ ಕ್ಲಾಸ್ ಜನ ಬರಬೇಕಾದ್ರೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಸ್ನೇಹಿತರಿಗೆ ಹೇಳಿದೆ, 78-79 ಸಿನಿಮಾ ಟೆಂಟ್ ನಡೆಸ್ತಾ ಇದ್ದೆ ನಾನು. ನನ್ನ ಸಿನಿಮಾ ಟೆಂಟಲ್ಲಿ ರೇಟ್ ಆಫ್ ಅಡ್ಮಿಷನ್ನು 50 ಪೈಸೆ 80 ಪೈಸೆ. ಎಷ್ಟು? 50 ಪೈಸೆ 80 ಪೈಸೆ. ಜನ ಬಂದು ಹೀಗೆ ಫ್ಲೋರಲ್ಲಿ ಮೇಲ್ಗಡೆ ಹೀಗೆ ಸ್ವಲ್ಪ ಒಂದು 8-10 ಜನ, ಒಂದು 8-10 ಟಿ ವಿ ಬೆಂಚ್ಗಳು ಅಷ್ಟೇ ಇರ್ತಾಯಿದ್ವು. ಆ ಸ್ಕ್ರೀನು ಮತ್ತು ನಮ್ಮಲ್ಲಿ ಮೊದಲೇ ಆ ಸಿಂಗಲ್ ಪ್ರೊಜೆಕ್ಟರ್, ನೀವು ನೋಡಿದಿರೋ ಗೊತ್ತಿಲ್ಲ, ಅದರಲ್ಲಿ ಇಡೀ ಸಿನಿಮಾ ನಡೆಸ್ತಾ ಇದ್ವಿ. ಕೆಲವೊಮ್ಮೆ ಬ್ರೇಕ್ ಮಾಡಿ ತೋರಿಸ್ಬೇಕಾಗಿತ್ತು. ಆಮೇಲೆ ಅದಕ್ಕೊಂದು ಟೆಕ್ನಿಕ್ ಕಂಡು ಹಿಡಿದ್ರು. ಒಂದು ಸ್ಪೂಲ್ ಹಾಕಿ ಇನ್ನೊಂದು ಸ್ಪೂಲ್ ಕೈಯಲ್ಲಿ ಹಿಡ್ಕೊಂಡ್ಬಿಟ್ಟು ಅದಕ್ಕೆ ಜಾಯಿಂಟ್ ಮಾಡಿ ತಿರ್ಸ್ತಾ ಇದ್ವಿ, ಕಂಟಿನ್ಯೂ ಆಗ್ಬಿಡೋದು. ಅಂಥ ಸಿನಿಮಾ ಟೆಂಟ್ಗಳಲ್ಲಿ 50 ಪೈಸೆ 80 ಪೈಸೆ ಕೊಟ್ಬಿಟ್ಟು ಜನ ಬರ್ತಾಯಿದ್ರು. ಪಿಕ್ಚರ್ಗಳು ಹೇಗೆ ಮಾಡ್ತಾಯಿದ್ರು ಅಂದರೆ, ನಮ್ಮ ಸಿನಿಮಾ ಟೆಂಟ್ಗಳಿಗೆ ಬೇಗ ಸಿನಿಮಾಗಳು ಕೊಡ್ತಾ ಇರಲಿಲ್ಲ. ಅವರು 5 ತಿಂಗಳು 6 ತಿಂಗಳಿಗೆ ಒಂದು ಸರಿ, 5-6 ತಿಂಗಳು ಆದಮೇಲೆ ಕೊಡ್ತಾಯಿದ್ರು, ಬೇಡದ್ರೂ ಕೊಡ್ತಾ ಇರಲಿಲ್ಲ. ಆದರೂ ಆವಾಗ ನಮ್ಮ ಟೆಂಟ್ಗಳಲ್ಲಿ ಸಿನಿಮಾ ಹಾಕಬೇಕಾದ್ರೆ ಅದು ನೋಡ್ಬೇಕು ಸರ್, ಅದನ್ನು ಸಂಭ್ರಮ. ಆ ಟೆಂಟ್ ಮುಂದ್ಗಡೆ ಆ ಶೆಡ್ ಇರೋದು ಜನರಿಗೆ ನಿಂತ್ಕೊಳ್ಳೋಕ್ಕೆ, ಅಲ್ಲಿ ನೋಡಬೇಕು ಮಾವಿನ ತೋರಣ, ಆಮೇಲೆ ರಂಗೋಲೆ ಅವೆಲ್ಲ ಹಾಕ್ಬಿಟ್ಟು ನೀರು ಚಿಮ್ಮಿಸ್ಬಿಟ್ಟು ಆ ಪಿಕ್ಚರ್ ಬರುತ್ತೆ ಅನ್ಬೇಕಾದ್ರೆ ಅದಕ್ಕೆ ಏನೋ ಒಂದು ಪ್ರಮೋಷನ್ ಅನ್ಬೋದು ಬಹುಶಃ. ಇದನ್ನು ಆ ಜನ ಖುಷಿಯಾಗಿ ಬಂದುಬಿಟ್ಟು ಏನೋ ಹಬ್ಬದ ವಾತಾವರಣ, 6 ತಿಂಗಳ ಮೇಲೆ ಹಾಕ್ತಾರೆ ಪಿಕ್ಚರ್. ಆ ರೀತಿಯಲ್ಲಿ ಜನ ಬಂದುಬಿಟ್ಟು ಒಳಗಡೆ ನೋಡ್ತಾಯಿದ್ರು. ಪಿಕ್ಚರ್ ಹೇಗೆ ನೋಡ್ತಾಯಿದ್ರು, ಆ ತೆರೆ ಮೇಲೆ ನೋಡಬೇಕಾದ್ರೆ ತಮ್ಗೆ ಇಷ್ಟ ಬಂದ ಕೂತ್ಕೊಳ್ತಾಯಿದ್ರು, ಅಡ್ಡ ಕೂತ್ಕೊಂಡು ಏನೋ ಮಾಡಿ ನೋಡ್ತಾಯಿದ್ರು. ಆ ಸಿನಿಮಾಗಳು ಒಳ್ಳೆ ಹಾಡು ಬಂದರೆ ಜೊತೆ ಕೂಗ್ತಾಯಿದ್ರು, ಹಾಡ್ತಾಯಿದ್ರು. ಇನ್ನೂ ಒಳ್ಳೆಯ ಸಿನಿಮಾಗಳೇ ಒಂದು ಸ್ಟೆಪ್ಸ್ ಡ್ಯಾನ್ಸ್ ಬಂತು ಅಂದ್ಬಿಟ್ರೆ ಇದು ಕುಣಿತಾಯಿದ್ರು ನಮ್ಮ ಸ್ಕ್ರೀನ್ ಮುಂದ್ಗಡೆ. ನನ್ನ ಪ್ರಕಾರ ದಟ್ ವಾಸ್ ದ ರಿಯಲ್ ಎಂಟರ್ಟೈನ್ಮೆಂಟ್, ನಿಜವಾದ ಮನರಂಜನೆ. ದುಡ್ಡು ಕೊಟ್ಟು ಬಂದಂಥ ವ್ಯಕ್ತಿ ತಾನು ಸಂತೋಷಪಟ್ಟು ಖುಷಿಯಾಗಿ ಹೋಗೋದು ಅಂದಿನ ಕಾಲದಲ್ಲಿತ್ತು. ಇವತ್ತು 50 ಪೈಸೆ ಇರೋ ಜಾಗದಲ್ಲಿ 500 ರೂಪಾಯಿ ರೇಟ್ ಆಫ್ ಅಡ್ಮಿಷನ್ನ ನಾವು ಇಟ್ಕೊಂಡ್ರು ಸಮಾಧಾನ ಇಲ್ಲ, ಶಾಂತಿ ಇಲ್ಲ, ತೃಪ್ತಿ ಇಲ್ಲ, ಯಾವುದು ಏನೂ ಇಲ್ಲ. ಕಾರಣಗಳು ನಿಮಗೆ ಗೊತ್ತಾಗಿದೆ, ಅದು ನೀವೇ ಅದನ್ನು ಉತ್ತರ ಕೊಡ್ಬೋದು. ಸರ್, ಇನ್ನು ಮತ್ತೆ ಕ್ವಿಕ್ ಆಗಿ ವೈಂಡ್ ಅಪ್ ಮಾಡೋದಕ್ಕೆ, ಯಾಕಂದ್ರೆ ಇನ್ನು 10 ನಿಮಿಷ ಇರೋದ್ರಿಂದ. ಎಸ್ ಸರ್. ಈಗ ಮತ್ತೆ ಮುಂದಿನ ಪ್ರಶ್ನೆಗೆ ಹೋಗ್ಬಿಡ್ತೀನಿ ನಾನು. ಶಾರ್ಟ್ ಲಾಸ್ಟ್ ಸಬ್ಜೆಕ್ಟ್. ಹಾಂ ಸರ್,
ಚಿತ್ರಮಂದಿರ ಸೌಲಭ್ಯ, ನಾವು ಜನ ದುಡ್ಡು ಕೊಟ್ಟು ಬರಬೇಕಾದ್ರೆ ಸುಮ್ಮನೆ ಅವ್ರು ಬರೋದಿಲ್ಲ, ದುಡ್ಡು ಕೊಟ್ಟು ಬರ್ತಾರೆ, ಅವ್ರಿಗೆ ಬೇಕಾದ ಸೌಲಭ್ಯ ಕೊಡಬೇಕು. ಚಿತ್ರಮಂದಿರಗಳಲ್ಲಿ ಸೌಂಡ್, ಲೈಟಿಂಗ್, ಆಮೇಲೆ ಸೀಟಿಂಗ್ ಅಕಾಮಿಡೇಷನ್ ಆ್ಯಂಡ್ ಕಾರಿಡಾರ್ ಆಗಲಿ, ಲಾಬಿ ಆಗಲಿ, ವಾಶ್ರೂಮ್ಸ್ ಆಗಲಿ ನೀಟಾಗಿ ಇಡಬೇಕು. ಬಂದಂಥ ಪ್ರೇಕ್ಷಕರಿಗೆ ಅವ್ರು ಬಂದು ಅವ್ರು ಸೌಲಭ್ಯ ಕೊಟ್ಟರೆ ಪಿಕ್ಚರ್ ಚೆನ್ನಾಗಿದ್ರ ಜೊತೆಗೆ ಸ್ವಲ್ಪ ಥಿಯೇಟ್ರ್ ಚೆನ್ನಾಗಿದ್ದರೆ ಬರ್ಲಿಕ್ಕೆ ಸ್ವಲ್ಪ ಜನ ಪ್ರೇಕ್ಷಕರು ಬರ್ತಾರೆ. ಇದು ಜವಾಬ್ದಾರಿ ಚಿತ್ರಮಂದಿರ ಮಾಲೀಕರಿಗೆ ಇರಬೇಕು. ಹಲವಾರು ಚಿತ್ರಮಂದಿರಗಳು ಕೆಲವು ಇಂಥ ಸೌಲಭ್ಯಗಳು ಇಲ್ಲ, ಪಾರ್ಕಿಂಗ್ ವ್ಯವಸ್ಥೆ ಆಗಲಿ, ಇದರಿಂದನೂ ಪ್ರೇಕ್ಷಕರು ಬರುವಂಥ ಸಂದರ್ಭಗಳು ಕಡಿಮೆ ಇದೆ. ಈಗ ನನ್ನ ಪ್ರಶ್ನೆ ಏನಂದ್ರೆ, ಇವರು ಹೇಳಿರೋದೆಲ್ಲ ನಿಜ. ಅಂದ್ರೆ ಒಂದು ಸಿನಿಮಾದ ಒಂದು ನಾವೆಲ್ಟಿ ಏನಿದೆ, ಆಕ್ಟ್ರೆಸ್ ನಮಗೆ ಬಹಳ ಸುಲಭವಾಗಿ ಸಿಗ್ತಿದ್ದಾರೆ. ಇದು ಒಂದು ರೀತಿ ಪ್ರೆಷರ್ ಡೈರೆಕ್ಟರ್ಸ್ ಮೇಲೂ ಆಗಿದೆ. ಅಂದ್ರೆ ನಾವು ಬರೀವಾಗ ಶಾರ್ಟ್ ಕಂಟೆಂಟ್ಗೆ ಅಭ್ಯಾಸ ಆಗ್ಬಿಟ್ಟಿದ್ದಾರೆ ಜನ. ಅವರು ಒಂದು 2 ನಿಮಿಷ 3 ನಿಮಿಷ ಒಂದು ಸ್ವಲ್ಪ ಸ್ಲೋ ಆಯಿತು ಅಂದರೆ ಮೊಬೈಲ್ ನೋಡೋಕ್ಕೆ ಶುರು ಮಾಡ್ತಾನೆ ಅನ್ನೋದು ನಮಗೆ ಬರೆಯೋ ಟೈಮಿಂದನೂ ಕಾಡುವಂಥ ಒಂದು ಪ್ರಶ್ನೆ ಆಗಿದೆ. ಆಮೇಲೆ ಸಿನಿಮಾ ಭಾಳ ಸುಲಭವಾಗಿ OTTಲಿ ಸಿಗ್ತಿರೋದ್ರಿಂದ ಜನ ಥಿಯೇಟ್ರಿಗೆ ಬರ್ತಿಲ್ಲ. ಯಾಕೆಂದರೆ ಅವ್ರು ಹೇಗಿದ್ರು 2-3 ತಿಂಗಳಾದ್ಮೇಲೆ OTTಲಿ ಸಿಗುತ್ತೆ ಅನ್ನೋ ಒಂದು ಅರಿವು ಅವ್ರಿಗಿದೆ. ಜನರಿಗೆ ಕನ್ಫ್ಯೂಸ್ ಮಾಡಿಬಿಟ್ಟಿದ್ದಾರೆ. ಹಾಂ, ಈ ವಿಚಾರದಲ್ಲಿ ಒಂದು ಎಕ್ಸ್ಪೀರಿಯನ್ಸ್, ಒಂದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಎಕ್ಸ್ಪೀರಿಯನ್ಸ್. ನಾನು ರವಿಚಂದ್ರ ಅವರು ಕೇಳಬೇಕು ಅಂತೀನಿ. ನಿಮ್ಮ ಬ್ಲಿಂಕ್ ಸಿನಿಮಾ ಯಾವ OTT ಪ್ಲಾಟ್ಫಾರ್ಮ್ ಇದೆ? ಅಮೆಝಾನ್ ಪ್ರೈಮಲ್ಲಿ ಇದೆ ಸರ್ ಈಗ. ಓಕೆ, ಅದನ್ನ OTT ಕೊಡೋಷ್ಟೊತ್ತಿಗೆ ನಿಮ್ಗೆ ಯಾವ ರೀತಿಯ ಸವಾಲುಗಳನ್ನ ಎದುರಿಸ್ಬೇಕಾಗಿ ಬಂತು? ಇಲ್ಲ ಸರ್, ಅಂದ್ರೆ ಐ ವಾಸ್ ನ್ಯೂ. ಫಸ್ಟ್ ಆಫ್ ಆಲ್ ಅದು ಪ್ರೊಡಕ್ಷನ್ನೇ ಮಾಡಿದ್ ಮೊದಲನೇ ಪ್ರೊಡಕ್ಷನ್. ಅಂಡ್ ಆ ಟೈಮಲ್ಲಿ ಅಂದ್ರೆ ಸಿನಿಮಾ ಮಾಡೋ ಟೈಮಲ್ಲಿ ಸಿನಿಮಾ ಅನ್ಕೊಂಡಿದ್ದು OTTಗೆ ಮಾಡ್ಬೇಕಂತ ಅನ್ಕೊಂಡಿದ್ದು ಇನಿಷಿಯಲಿ ಸ್ಟಾರ್ಟಿಂಗ್ ಮಾಡಿದಾಗ. ಅದು ಮುಗಿಯತನ ಎವಲ್ಯೂಷನ್ ಹಾಕೊಂತ ಹೋಯ್ತು, ಪ್ರಾಡಕ್ಟೇ ದೊಡ್ಡದಾಕೊಂತ ಹೋಯ್ತು. ಅಂಡ್ ಥಿಯೇಟರ್ ಎಕ್ಸ್ಪೀರಿಯನ್ಸಿಗೆ ಆಗೋ ಥರನೇ ಪ್ರಾಡಕ್ಟು ರೆಡಿ ಆಯಿತು. ವಿ ಸ್ಪೆಂಡ್ ಮನಿ ಲೈಕ್ ದಟ್ ಓನ್ಲಿ. ಅದು ಪ್ರಾಡಕ್ಟ್ ರೆಡಿ ಆದಮೇಲೆ ಥಿಯೇಟರ್ದು ರನ್ ಆದ್ಮೇಲೆ ಈಗ ನೆಕ್ಸ್ಟ್ ಏನು ಆಪ್ಷನ್, ಥಿಯೇಟರ್ದಲ್ಲಿ ಜನ ಒಂದು ಲೆವೆಲ್ ಆದ್ಮೇಲೆ ಸ್ಟಾಗ್ನೆಂಟ್ ಆಗೋದ್ಮೇಲೆ ಅಮೆಝಾನ್ ಪ್ರೈಮಿಂಗ್ ಹಾಕಕ್ಕೂ ಹೋರಾಡಿದೆ. ಅದು ಇಟ್ ವಾಸ್ ನಾಟ್ ಈಸಿ. ಯಾಕಂದ್ರೆ ಮಲ್ಟಿಪಲ್ ಅದೇ ಈ ನಿರಂಜನ್ ಸರ್ ತರ ಬಹಳಷ್ಟು ಜನ ನಂಗೆ ಸರ್ ಪರಿಚಯ ಇಲ್ಲ, ಆ ತರ ಬಹಳ ಇತ್ತು, ಗೊತ್ತಿಲ್ಲ. ನಾನೇ ಮೇಲ್ ಮಾಡಿದ್ದೆ, ಅದು ಮೇಲ್ ಮಾಡಿದ್ದು ರಿಪ್ಲೈ ಬರಕ್ಕೆ ಕಾಯ್ದಿದ್ದೆ. ಅದು ಅದು ಏನಂತಾರೆ 60 days ಅಬೋವ್ ಆದ್ರೆ ರೇಟ್ ಬೇರೆದಿರುತ್ತೆ. ನನ್ನ 67ನೇ ದಿನಕ್ಕೆ ಸಿನಿಮಾ ಲೈವ್ ಆಯ್ತು. ಅಂದ್ರೆ ನಿಮ್ಗೆ ಫಿಲ್ಮ್ ಫೇರ್ ಪ್ರಶಸ್ತಿ ಬಂದ ಮೇಲೂ ಕೂಡ ನೀವಿನ್ನೂ ಮಾರಿರ್ಲಿಲ್ಲ ಆ ಸಿನಿಮಾ? ಇಲ್ಲ. ಸೊ ಇದು ನಿರಂಜನ್ ಅವರೇ, ಈ ಯಾವ ತರ ಇದನ್ನ ವ್ಯಾಲ್ಯೂ ಮಾಡ್ತಾರೆ OTT ಅವರು? ನೀವು ಬಿಕಾಸ್ ಯು ಆರ್ ವೆರಿ ಕೀಡ್ ಇನ್ ಆನ್ ದಟ್. ಒಂದು ನಾನು ಕೇಳ್ಪಟ್ಟಿರೋದು ಏನಂದ್ರೆ, ಅರ್ಧಕ್ಕರ್ಧ OTT ನಡೆಸೋಂಥವ್ರು ಯಾರಿದ್ದಾರೆ ಕನ್ನಡದಲ್ಲಿ, ಅವ್ರು ಯಾರಿಗೂ ಕನ್ನಡನೇ ಬರೋದಿಲ್ಲ ಅನ್ನೋದು. ಅದ್ ನಿಜಾನಾ? ಅರ್ಧ ಅಲ್ಲ, 90%. ಸೊ ಈಗ ಒಬ್ರು ಗುಜರಾತಿನೋ ಅಥವಾ ಒಬ್ರು ಮರಾಠಿನೋ ಕೂತ್ಕೊಂಡು ಕನ್ನಡ ಸಿನಿಮಾ ನೋಡಿ, ಈ ಕನ್ನಡ ಸಿನಿಮಾನ ತಗೋಬೇಕೋ ತಗೊಳೋದಕ್ಕೆ ಅರ್ಹನೋ ಇಲ್ವೋ ಅಂತ ಅವರು ಡಿಸೈಡ್ ಮಾಡ್ತಾರೆ ಅಂದಾಗ ನೀವು ಯಾವ ರೀತಿ ಅವ್ರಿಗೆ ಕನ್ವಿನ್ಸ್ ಮಾಡ್ತೀರಾ? ಫಸ್ಟು ಫ್ಯೂ ಇಯರ್ಸ್ ಬ್ಯಾಕ್, ಕೋವಿಡ್ ಮುಂಚೆ ಹೇಳ್ತೀನಿ, ಒನ್ ಆಫ್ ದ ಫಸ್ಟ್ ಮೂವೀಸ್ ನಾವು ಹಾಕ್ದಾಗೆಲ್ಲ ತುಂಬ ಚಾಲೆಂಜ್ ಇತ್ತು. ಅವ್ರಿಗೆ ಯಾರಿಗೂ ದಿಸ್ ಲೈಕ್ ಒನ್ ಆಫ್ ದ ಅದರ್ ಸೌತ್ ಲ್ಯಾಂಗ್ವೇಜಸ್ ಅಂತ ಇದ್ದಿದ್ದು. ಬರ್ತಾ ವೆನ್ ಕ್ವಾಲಿಟಿ ಮೂವೀಸ್ ಸ್ಟಾರ್ಟೆಡ್ ಕಮಿಂಗ್ ಇನ್, ದೇ ಅಂಡರ್ಸ್ಟುಡ್ ಕನ್ನಡ ಮಾರ್ಕೆಟ್ ಇದೆ ಅಂತ. ಸೊ ಇಲ್ಲಿ ಒನ್ ಆಫ್ ದ ಕೀ ಥಿಂಗ್ಸ್ OTT ಆ್ಯಂಡ್ ಥಿಯೇಟ್ರಿಕಲ್ ರನ್ ಈಸ್ ಇಂಪಾರ್ಟೆಂಟ್. ಸರ್ ಹೇಳ್ದಾಗ ಒಂದು ದೊಡ್ಡ ಫಿಲಮ್, ಬ್ಲಾಕ್ ಬಸ್ಟರ್ ಫಿಲಮ್ ಅಲ್ಲಿ ಹೋಗಿ ಕೂತಾಗ ಜನಕ್ಕೆ ಒಂದು ಹ್ಯಾಬಿಟ್ ಆಗತ್ತೆ, ಈ ಫಿಲಮ್ ಚೆನ್ನಾಗಿದೆ ಅಂತ. ಹಿಯರ್ ಐ ಹ್ಯಾವ್ ಟು ಟೇಕ್ ಅ ನೇಮ್, ಇಟ್ ವಾಸ್ ಲೈಕ್ ಸಮಥಿಂಗ್ ಲೈಕ್ KGF ಆರ್ ಎನಿಥಿಂಗ್. ಸೊ ಅವಾಗ ಏನಾಗತ್ತೆ, OTTಲಿ ಗೊತ್ತಾಯ್ತು, ಇಷ್ಟು ದೊಡ್ಡ ಮೂವಿ ಇದೆ, ರಿಪೀಟ್ ವಾಚ್ ಸ್ಟಾರ್ಟ್ ಆಯ್ತು. ಆಯ್ತಾ? ಸೊ ದಿಸ್ ಇಸ್ ಫಾರ್ ಬಿಗ್ ಮೂವಿ ಸಾರ್ಟೆಡ್. ಬೇರೆ ಮೂವೀಸ್ಗೆ ಇವಾಗ ನಾವು ಹೋಗಿ ಇಂಟ್ರೊಡ್ಯೂಸ್ ಮಾಡಿದಾಗ, ಇವಾಗ ಇವರಿಬ್ಬರು ಫಿಲಮ್ಗಳೇ ತಗೊಂಡ್ರೆ ಹೊಸ ಟೀಮ್. ಸೊ ನಾವೇನು ಹೇಳೋದು, ಮಾರ್ಕೆಟಿಂಗ್ ಸ್ವಲ್ಪ ಕರೆಕ್ಟ್ ಆಗಿರಬೇಕು. 2 months ಅಲ್ಲ, 3 months 4 months ಮುಂಚೆನೆ ನಿಮ್ಮ ಫಿಲಮ್ದು, ಇವಾಗ ಇವರು ಹೋಮ್ ವರ್ಕ್ ಮಾಡಿದ್ರು, ಬೋದ್ ಒಂದು ಪ್ರೆಸೆಂಟೇಶನ್ ತರ, ನಮ್ಮ ಫಿಲಮ್ ನಾವು ಇಲ್ಲ ಅಂದ್ರೆ ಮಾರ್ಕೆಟಿಂಗ್ ನೀವು ಹೇಳ್ತಿರೋದು ಪ್ರೇಕ್ಷಕರಿಗಲ್ಲ, OTT ಅವ್ರಿಗೆ, ಆಡಿಯನ್ಸ್ಗೆ. ನೀವು ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ತೀರಾ ಇಲ್ಲಿ, ನ್ಯೂಸ್ ಪೇಪರ್ ಆಡ್ಸ್ ಎಲ್ಲ, ನಿಮ್ಮ ಟೀಸರ್ ಒಂದು ಲೆವೆಲ್ಗೆ ರೀಚ್ ಆಗಿರುತ್ತೆ. ಆಯ್ತಾ? OTT ಅವ್ನು ಏನ್ ಮಾಡ್ತಾನೆ, ಫಿಲಮ್ ಹೆಸರು ಬಂತು ಅಂದ್ರೆ ಹೋಗಿ ಸರ್ಚ್ ಮಾಡ್ತಾನೆ. ಸರ್ಚ್ ಅಲ್ಲಿ ನಿಮ್ಗೆ ಏನ್ ಸಿಗುತ್ತೆ, ಫಿಲಮ್ ಟ್ರೇಲರ್ ಸಿಗತ್ತೆ. ಇದು ಒಳ್ಳೆ ವ್ಯೂಸ್ ಆಗಿದೆ, ಇವ್ರು IMDb ಓಪನ್ ಮಾಡಿದ್ದಾರೆ, ಇವ್ರ ಹತ್ರ ಒಂದು ವಿಕಿಪೀಡಿಯಾ ಇದೆ. ನೀವು ಒಂದು ಪ್ರಾಪರ್ ಪ್ರೆಸೆಂಟೇಶನ್ ರೆಡಿ ಮಾಡಿ, ನಮ್ಮ ಚಿತ್ರ ದಿಸ್ ಇಸ್ ಅ ಸ್ಕೈಫೈ ಆರ್ ದಿಸ್ ಇಸ್ ಯುನೀಕ್ ಸಬ್ಜೆಕ್ಟ್ ಅಂತ ಕೊಟ್ಟಾಗ ಅವನ್ಗೆ ಅರ್ಥ ಆಗತ್ತೆ. ಓಕೆ, ಇಫ್ ಹಿ ಲೈಕ್ಸ್ ಇಟ್, ಇವ್ರಿಗೆ ಏನ್ ಹೇಳಿದ್ರು, ರಿಲೀಸ್ ಮಾಡ್ಕೊಂಬ. ಕರೆಕ್ಟಾ? ವಿ ಡಿಸ್ಕಸ್. ಸೊ ಹಿ ಲೈಕ್ ದ ಸಬ್ಜೆಕ್ಟ್, ರಿಲೀಸ್ ಮಾಡ್ಕೊಂಬ. ರಿಲೀಸ್ ಆದ್ಮೇಲೆ ಏನಾಗತ್ತೆ, ದಟ್ಸ್ ದ ಸ್ಟೋರಿ ಮೆನಿ ಆಫ್ ದೆಮ್ ಫೇಸ್.
ಕಾನ್ಫಿಡೆನ್ಸ್ ಬಂದಿರತ್ತೆ. ಫಿಲಮ್ನ 2 ವಾರ 3 ವಾರ ಆ 60 ಡೇಸ್ನ ಮರ್ತು ಬಿಡ್ತಾರೆ. ದೇ ಎಂಡ್ ಅಪ್ ಗೋಯಿಂಗ್ ಲೇಟರ್ ಬಿಕಾಸ್ ನಮ್ಗೆ ಒಂದು ಟ್ರೆಡಿಷನಲ್ ಹ್ಯಾಬಿಟ್ ಏನು, ಯಾರು ಔಟ್ ರೈಟ್ ಬೈ ಮಾರ್ಲಿ. ಸೊ ಇದೇ ಗ್ಯಾಪ್ ಆಗೋದು ನಮ್ಮ ಕನ್ನಡ ಇಂಡಸ್ಟ್ರಿಲಿ. ಬೇರೆಯವ್ರಿಗೂ ಇಮಿಡಿಯೇಟ್ಲಿ ಫ್ಲಾಶ್ ಆಗಬೇಕು, ಓ ಫಿಲಮ್ ರೆಸ್ಪಾನ್ಸ್ ಚೆನ್ನಾಗಿದೆ, ಐ ವಿಲ್ ರನ್ 25 ಡೇಸ್, 50 ಡೇಸ್ಗೆ ನಾನು OTT ಕೊಡ್ತೀನಿ. ನಮ್ದ್ರಲ್ಲಿ ಆಪೋಸಿಟ್, ವಿ ಸ್ಪೆಂಡ್ 60 ಡೇಸ್, ಅದಾದ್ಮೇಲೆ ಏನ್ ಮಾಡು. ಒಂದ್ ಕನ್ನಡ ಚಿತ್ರ ನಿಮ್ಗೆ ಗೊತ್ತಿದೆಯೋ ಇಲ್ವೋ, ಸೈಮಿಂಟೇನ್ಸ್ಲಿ ವಿ ಕ್ಯಾನ್ ಪುಟ್ ಇನ್ 5 ಲ್ಯಾಂಗ್ವೇಜಸ್. ಈ ಟ್ರೆಂಡ್ ಶುರು ಆಗಿರೋದು ಲಾಸ್ಟ್ 6 ಮಂತ್ಸ್ 1 year ಅಲ್ಲಿ. ಇವ್ರು ಶುರು ಮಾಡಿದಾಗೆ ಇತ್ತೋ ಇಲ್ವೋ. ಸರ್ಕ್ಲಿಂಗ್ ಬ್ಯಾಕ್ ಅಂದ್ರೆ ಮತ್ತೆ ಕಥೆ ಮತ್ತೆ ನಿರ್ದೇಶನ ಅಂದ್ರೆ ಕಂಟೆಂಟ್ಗೆ ವಾಪಸ್ ಬಂದ್ರೆ, ಆಸ್ ಯಂಗರ್ ಫಿಲ್ಮ್ ಮೇಕರ್ಸ್, ಈಗ ನೀವು ಒಂದು ಹೊಸ ಸಿನಿಮಾ ಮಾಡಿದ್ದೀರಾ, ಅದು 2 Video. ಗಂಟೆ 1 hour 55 minutes 55 minutes ಬಂದಿದೆ. ಅಂಡ್ ನೀವು ಕೂಡ ಒಂದು ಹೊಸ ಸಿನಿಮಾ ರೆಡಿ ಮಾಡ್ಕೊಂಡಿದ್ದೀರಾ, ರಿಲೀಸ್ 90 ನಿಮಿಷ. So, ಈ ಪ್ರೆಷರ್ ಇದೆಯಲ್ಲ, ಈ ಪ್ರೆಷರ್ ಯಾವ ತರ ನೀವು ಹ್ಯಾಂಡಲ್ ಮಾಡ್ತೀರಾ? ಅಂದ್ರೆ ಒಂದು ಸಿನಿಮಾ ಬರೆಯೋ ಸಮಯದಿಂದನೂ ಕೂಡ ನೀವು ಒಂದ್ ರೀತಿ ಸೋಷಿಯಲ್ ಮೀಡಿಯಾ ಜೊತೆ ಫೈಟ್ ಮಾಡ್ತಾನೆ ನೀವು ಸಿನಿಮಾನ. ಅಂದರೆ ನಂದು ಅನುಭವ ಹೇಳ್ತೀನಿ. ಅಂದರೆ ಈಗ ಥಿಯೇಟ್ರಿಗೆ ಕರೆಸ್ಬೇಕು ಆ್ಯಂಡ್ ನಮ್ಮ ಹತ್ರ ಲ್ಯಾವಿಶ್ ಬಡ್ಜೆಟ್ ಇಲ್ಲ ಸ್ಪೆಂಡ್ ಮಾಡೋಕ್ಕೆ. ಈಗ ಆ ಥರದೊಂದು ಅಬ್ಜೆಕ್ಟಿವ್ ಇದ್ದಾಗ ನಾನು ಚೂಸ್ ಮಾಡಿದ್ದು ಹಾರರ್ಗೆ ಆ ಪೊಟೆನ್ಷಿಯಲ್ ಇದೆ, ಥಿಯೇಟ್ರಿಗೆ ಜನರನ್ನು ಕರ್ಕೊಂಬರೋ ಪೊಟೆನ್ಷಿಯಲ್ ಇದೆ ಆ್ಯಂಡ್ ಪ್ರೂವ್ ಆಗಿದೆ. ಮೆಜಾರಿಟಿ ಟೈಮ್ ಪ್ರೂವ್ ಆಗಿದೆ. ಗುಡ್ ಹಾರರ್ ವಿತ್ ಗುಡ್ ಸ್ಟೋರಿ ಲೈನ್ ಆ್ಯಂಡ್ ಫ್ಯೂ ಗುಡ್ ಜಂಪ್ ಸ್ಕೇರ್ಸ್, ಆಡಿಯನ್ಸ್ ಥಿಯೇಟ್ರಿಗೆ ಬರ್ತಾರೆ. ಬಿಕಾಸ್ ಕಮ್ಯುನಿಟಿ ವ್ಯೂಯಿಂಗ್ ಎಕ್ಸ್ಪೀರಿಯನ್ಸ್ ಹಾರರಲ್ಲಿ ತುಂಬ ಚೆನ್ನಾಗಿರುತ್ತೆ. ನೀನು ಹೆದರ್ಕೊಂಡ್ಯಾ ಡಿಸ್ಕಷನ್ಗೆ ಹೆಲ್ಪ್ ಆಗುತ್ತೆ ಆ್ಯಂಡ್ ಫ್ಯಾಮಿಲಿನೂ ಬರ್ಬೋದು. ಈಗ ನಾವು ಎಕ್ಸ್ಟ್ರೀಮ್ ಮಾಸ್ ಫಿಲ್ಮ್ ಅಂದರೆ ಕೆಲವು ಫ್ಯಾಮಿಲೀಸ್ ಅವಾಯ್ಡ್ ಮಾಡ್ಬೋದು. ಯಾಕಂದ್ರೆ ನಾನು ಜನರಲಿ ಏಜ್ ಆದವ್ರ ಹತ್ರನೂ ಮಾತಾಡ್ತಿರ್ತೀನಿ, ನಮ್ಮ ಲೈಫೇ ಸಾಯಂಗಿದೆಯಪ್ಪ, ಬೇರೆಯವ್ರನ್ನ ಸಾಯಿಸೋದು ನಾನು ಯಾಕೆ ನೋಡಲಿ. ನಾನು ಜನರಲಾಗಿ ಮಾತಾಡುವಾಗ ಅವ್ರು ಅದನ್ನು ಹೇಳ್ತಾರೆ. ಹಾರರ್ ಇದ್ದಾಗ ಭಯ ಅನ್ನೋದು ಕಾಮನ್ ಅಂತ ನಾನು ಆ ಜಾನ್ರಾ ಚೂಸ್ ಮಾಡಿದೆ. ಆ್ಯಂಡ್ ಅದು ಈ ಇಯರ್ ನನಗೆ ಇನ್ನೊಂದು ಪಾಸಿಟಿವ್ನೆಸ್ ಏನು ಕೊಡ್ತು, ಗ್ಲೋಬಲ್ ಮಾರ್ಕೆಟಲ್ಲೂ ಕೂಡ ಹಾರರ್ ಫಿಲಮ್ಸ್ ನಾನಮಸಾಗಿ ಸಕ್ಸಸ್ ಆಗ್ತದೆ. 4 ಗುಡ್ ಹಾರರ್ ಫಿಲಮ್ಸ್ ಈ ಇಯರ್ ಬಂದಿದೆ ಗ್ಲೋಬಲ್ ಮಾರ್ಕೆಟಲ್ಲಿ. ಆ್ಯಂಡ್ ರೀಸೆಂಟ್ಲಿ ಒಬ್ಸೆಷನ್ ಎಲ್ಲಾನು ಅಂತಾರೆ, ಈಗ ಎಲ್ಲರಿಗೂ ಒಂಥರ ನಿದ್ದೆ ಕೆಡಿಸ್ಬಿಡ್ತು. ಅದ್ರ ಜೊತೆ ಬ್ಯಾಕ್ ರೂಮ್ಸ್ ಬಿಗ್ಗೆಸ್ಟ್ ಓಪನಿಂಗ್ 8 to 4ಗೆ, ಅದು 20-year-old ಡೈರೆಕ್ಟರ್ ಬಂದ. ಆ್ಯಂಡ್ ವಾಟ್ ವಿ ನೀಡ್ ಟು ವರ್ಕ್ ಈಗಿನ ಫಿಲ್ಮ್ ಮೇಕರ್ಸ್, ನಾವು ರಿಲೇಟೇಬಲ್ ಕಂಟೆಂಟ್ಸ್ ಮಾಡಬೇಕು. ಲೈಕ್ ಅರ್ಲಿ 80s-ಇಂದ 90sಗೆ ಆಫ್ಟರ್ ಆಂಗ್ರಿ ಯಂಗ್ ಮ್ಯಾನ್ ಎರಾ ಆಯ್ತಲ್ಲ, ನಮ್ಮ ಆಂಗ್ರಿ ಯಂಗ್ ಮ್ಯಾನ್ ಎರಾ ಆದಮೇಲಿಂದ ಎಲ್ಲ ರಿಯಲ್ ಲೈಫ್ ಸ್ಟೋರೀಸ್ನ, ಗ್ರೌಂಡೆಡ್ ಸ್ಟೋರೀಸ್ನ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಾವು, ರೊಮ್ಯಾಂಟಿಸೈಸ್ ಮಾಡೋದಕ್ಕಿಂತ. ಅಂಥ ಸ್ಟೋರೀಸ್ ಜನಕ್ಕೆ ಬೇಕು. ಯಾಕಂದರೆ ಈಗ ಎಲ್ಲಿ ಕೂತ್ಕೊಂಡು ಅವನು ಲ್ಯಾವಿಶ್ ಆದ ಪ್ರಪಂಚನ ಸೃಷ್ಟಿ ಮಾಡಿಬಿಡ್ತಾನೆ, ಹ್ಯೂಮನ್ ಎಮೋಷನ್ ಸಿಗ್ತಿಲ್ಲ. ಸೊ ಈಗ ಹ್ಯೂಮನ್ ಎಮೋಷನ್ಸ್ ಬೇಕು ಆ್ಯಂಡ್ ಡ್ರಾಮಾ ದಟ್ ಪೀಪಲ್ ಕನೆಕ್ಟ್ಸ್. ನನಗೆ ಒಂದು ಡ್ರಾಮಾ ಏನು, ನಮ್ಮ ಅಮ್ಮ ನನಗೆ ಸೈಕಲ್ ಕೊಡಿಸ್ತೀನಿ ಅಂದರೆ ಕೊಡಿಸಿಲ್ಲ, ಈ ಥರ ಡ್ರಾಮಾ ಕನೆಕ್ಟ್ ಆಗುತ್ತೆ. ಆ್ಯಂಡ್ ಆ ಥರ ಫಿಲಮ್ಸ್ ಈಗ ನಿಜವಾಗ್ಲೂ ಚೆನ್ನಾಗಾಗ್ತಿದೆ ಈವನ್ ಬೇರೆ ಇಂಡಸ್ಟ್ರಿಲೆಲ್ಲ. ಆ್ಯಂಡ್ ಕಾಲೇಜ್ ಮೂವೀಸ್ ಮಾಡಲೇಬೇಕು, ಅದು ತುಂಬ ದೊಡ್ಡ ಸಕ್ಸಸ್ ಆಗ್ತಿದೆ. ಎಲ್ಲ ಇಂಡಸ್ಟ್ರೀಸ್ ಕಾಲೇಜ್ ಮೂವೀಸಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ನಮ್ಮ ಇಂಡಸ್ಟ್ರಿಲಿ ನಾವು ಅದನ್ನು ಮಾಡಬೇಕು. ಅಂದರೆ ಜನರನ್ನ ಕರ್ಕೊಂಬರೋದಕ್ಕೆ, ಯಾಕಂದ್ರೆ ಕಾಲೇಜ್ ಆಡಿಯನ್ಸು ತುಂಬ ಅವ್ರು ಬಂದರೆ ಅವ್ರು ಹಿಂಡು ಬರ್ತಾರೆ. ಆ ಥರ ಫಿಲಮ್ಸ್ ಇಲ್ಲ. ನಾವು ಕಾಲೇಜಲ್ಲಿದ್ದಾಗ ಬರ್ತಿದ್ವಿ, ಈಗ ಅವ್ರಿಗೆ ಬರೋದಕ್ಕೆ ಅವ್ರಿಗೆ ಆ ಥರ ಫಿಲಮ್ಸ್ ಇಲ್ಲ. ಅಂದರೆ ಅವರು ಎಲ್ಲರೂ ಬಂದು ನೋಡಿ ಎಂಜಾಯ್ ಮಾಡೋ ಥರ ಫಿಲಮ್ಸ್ ಇಲ್ಲ. ಪ್ರಾಬಬ್ಲಿ ನಾವು ಜಾನ್ರಾ ಪಿಕ್ ಮಾಡುವಾಗ ನಾವೀಗ ನನಗೆ ಸ್ವಾರ್ಥಕ್ಕಿಂತ ಹೆಚ್ಚು ನಾನು ಆಡಿಯನ್ಸನ್ನು ಆ್ಯಂಡ್ ಅದು ಓವರ್ ಆಲ್ ಎಕೋಸಿಸ್ಟಮ್ಗೆ ಹೆಲ್ಪ್ ಆಗುತ್ತೆ. ಒಂದು ಗುಡ್ ಫಿಲಮ್ ಬಂದರೆ ಇನ್ನೊಂದು ಗುಡ್ ಫಿಲಮ್ನ ಅಟ್ಲೀಸ್ಟ್ ಅವನೊಂದು ಚಾನ್ಸ್ ಕೊಡ್ತಾನೆ ಆಡಿಯನ್ಸ್, ಇಲ್ಲ ಕೊಡಲ್ಲ. ಹಾಗಾಗಿ ನಾವು ಜಾನ್ರಾ ಪಿಕ್ ಮಾಡುವಾಗಲೇ ಅಟ್ಲೀಸ್ಟ್ ಈಗ ಕವರೇಜ್ ಮಾಡಬೇಕು ಅಂತ ರೈಟಿಂಗಲ್ಲಿ, ಅದು ನಂದು ಒಂದು ಫಿಲಾಸಫಿ. ಸಿಂಧು ಅವರೇ, ನಿಮ್ಮ ನೆಕ್ಸ್ಟ್ ಸಿನಿಮಾ ಏನಿದೆ, ನೀವು ಒಂದು ಬೇರೆ ಥರದ್ದು ಎಕ್ಸ್ಪ್ಲೋರ್ ಮಾಡ್ತೀರಾ? ಅಂದರೆ ನಾವು ಸಾಮಾನ್ಯವಾಗಿ ಏನು ಅನ್ಕೊಳ್ತೀವಿ, ಕನ್ನಡ ಸಿನಿಮಾದ ಒಂದಷ್ಟು ಜನ ಪ್ರೊಡ್ಯೂಸರ್ಸ್ ಇದ್ದಾರೆ, ಅವ್ರ ಹತ್ರ ಹೋಗಬೇಕು, ನಾವು ನರೇಟ್ ಮಾಡಬೇಕು, ಅವ್ರು ಅದನ್ನು ಒಪ್ಕೊಂಡ್ರೆ ಆ ಸಿನಿಮಾ ಆಗುತ್ತೆ ಅಂತ. ಆದರೆ ನೀವು ಆ ಮಾಡೆಲ್ನ ಹುಡುಕ್ತಾನೆ ಇಲ್ಲ. ನೀವು ಬೇರೆ ಎಷ್ಟೋ ಫಂಡ್ಗಳಿದೆ, ಎಷ್ಟೋ ಬೇರೆ ಅವೆನ್ಯೂಸ್ ಇದೆ ಒಂದು ಸಿನಿಮಾ ನಿರ್ಮಾಣ ಮಾಡೋದಕ್ಕೆ. ಅದ್ರ ಬಗ್ಗೆ ಸ್ವಲ್ಪ ಹೇಳೋಕ್ಕಾಗುತ್ತೆ? ಸೊ ನನ್ನ ಸೆಕೆಂಡ್ ಫಿಲ್ಮ್ ನಾನು ಆಲ್ರೆಡಿ ಬರ್ದಿದ್ದೆ. ಫಸ್ಟ್ ಆಚಾರ್ಯ ಅಂಡ್ ಕೋ ಮಾಡೋಕ್ಕಿಂತ ಮುಂಚೆನೆ ಸೆಕೆಂಡ್ ಫಿಲ್ಮ್ ಆಲ್ಸೋ ರೆಡಿ ಇತ್ತು. ಆ್ಯಂಡ್ ಅಟ್ ಒನ್ ಟೈಮ್ ನಂಗೆ ಗೊತ್ತಿರಲಿಲ್ಲ ವಿಚ್ ಒನ್ ವಾಸ್ ಗೋಯಿಂಗ್ ಟು ಗೆಟ್ ಪ್ರೊಡ್ಯೂಸ್ಡ್ ಫಸ್ಟ್. ಆ ಥರ ಒಂದು ಸಂದರ್ಭನೂ ಕ್ರಿಯೇಟ್ ಆಗಿತ್ತು. ದಿಸ್ ಇಸ್ ಪ್ಯೂರ್ಲಿ ಬಿಕಾಸ್ ನಾನು ರೈಟಿಂಗ್ ವರ್ಕ್ಶಾಪ್ ಹೋಗಿದ್ದೆ ಆ್ಯಂಡ್ ಕೋವಿಡ್ ಆಗಿತ್ತು. ನಾನು ಕೋವಿಡ್ ನೆಕ್ಸ್ಟ್ ಇಯರ್ 2021 ಕುತ್ಕೊಂಡು ನನ್ನ ಸೆಕೆಂಡ್ ಫಿಲ್ಮ್ನ ನಾನು ಬರ್ದಿದ್ದು. ಬಿಕಾಸ್ ಎನಿವೇ ಎಲ್ಲರೂ ದೇರ್ ವಾಸ್ ನೋ ರೀಸನ್ ಫಾರ್ ಪ್ರೊಡಕ್ಷನ್ಗೆ ಹೋಗ್ತೀವಿ ಅನ್ನೋದೊಂದು ಐಡಿಯಾನೇ ಇರಲಿಲ್ಲ ನಮಗೆ. ಸೊ ನಾನು ಟೈಮ್ ಇತ್ತು ಅಂತ ಬರ್ದೆ. ಬಟ್ ನನ್ಗೇನ್ ಕ್ಯೂರಿಯಾಸಿಟಿ ಅಂದ್ರೆ ದಟ್ ನಾವು ಒಂದು ಕನ್ನಡ ಸಿನಿಮಾನ ಬರೀ ನಾವು ಕರ್ನಾಟಕದಲ್ಲೇ ನೋಡ್ಬೇಕು ಅನ್ನೋದು ಯಾಕೆ ಅಂದ್ರೆ, ಇದು ಒಳ್ಳೆ ಕತೆ ಆಗಿದ್ರೆ ಎಲ್ರಿಗೂ ರೀಚ್ ಆಗ್ಬೋದಲ್ಲ ಅನ್ನೋದು ಒಂದು ನನ್ನ ತಲೆನಲ್ಲಿತ್ತು. ಅಂಡ್ ನನ್ಗೇನ್ ಕ್ಯೂರಿಯಾಸಿಟಿ ಇತ್ತು ಅಂದ್ರೆ, ಬಿಕಾಸ್ ನಾನು ಆಕ್ಸಿಡೆಂಟಲ್ ಫಿಲ್ಮ್ ಮೇಕರ್, ಐ
ಜಸ್ಟ್ ಹ್ಯಾಪನ್ ಟು ಕಮ್ ಇನ್ ಟು ರೈಟಿಂಗ್ ಅಂಡ್ ಡೈರೆಕ್ಟಿಂಗ್. ನಾನು ಆಕ್ಚುಲಿ ನಾನು ದಾರಿದಿದ್ದು ಆಕ್ಟಿಂಗ್ ಮಾಡ್ಬೇಕು ಅಂತ. ಸೊ ನನಗೆ ಸಾಕಷ್ಟು ಐ ವಾಂಟೆಡ್ ಟು ಲರ್ನ್ ಫ್ರಮ್ ಅದರ್ ಪೀಪಲ್, ಫ್ರಮ್ ಅದರ್ ಡಿರೆಕ್ಟರ್ಸ್, ಫ್ರಮ್ ಅದರ್ ರೈಟರ್ಸ್. ನನಗೆ ತುಂಬಾನೇ ಒಂಥರ ಕ್ಯೂರಿಯಾಸಿಟಿ ಇತ್ತು, ಹೌ ಕೆನ್ ಐ ಗೆಟ್ ಬೆಟರ್, ಹೌ ಕೆನ್ ಐ ಅಪ್ ಸ್ಕಿಲ್ ಮೈ ಸೆಲ್ಫ್ ಅನ್ನೋದು ಒಂದಿತ್ತು. ಸೊ ನಾನು ಅದಕ್ಕೆ ನನ್ನ ರೈಟಿಂಗ್ ವರ್ಕ್ಶಾಪ್ ನಾನು ಸತ್ಯಾಂಶು ಸಿಂಗ್ ಅವರಿಂದ ತಗೊಂಡಿದ್ದು, ವೆರಿ ಗುಡ್. ಅಂಡ್ ಅದಾದ್ಮೇಲೆ ನನ್ಗೆ ಅನಿಸ್ತು ಓಕೆ ನೆಕ್ಸ್ಟ್ ನಾನು ಏನ್ ಮಾಡ್ಬೋದು. ಸೊ ದೆನ್ ಐ ಕೇಮ್ ಅಕ್ರಾಸ್ ದಿಸ್ ಒನ್ ಪ್ರೋಗ್ರಾಮ್ ಕಾಲ್ಡ್ ರೂಟ್ ಎಕ್ಸ್ ಆಕ್ಸಲರೇಟರ್ ಪ್ರೋಗ್ರಾಮ್ ಅಂತ. 9 South Indian projects were going to be selected for that from all of South India, all the 4-5 states ಇಂದ. ಅಂಡ್ ನೀವು ಈ ಒಂದು ಪ್ರೋಗ್ರಾಮ್ ಇಂದ ಯು ಕ್ಯಾನ್ ಕನೆಕ್ಟ್ ಟು ಮೆಂಟರ್ಸ್ who are in like Toronto Film International ಒಂದು ಫೆಸ್ಟಿವಲ್ ಅಲ್ಲಿ ಇರ್ಬೋದು, ಅಥವಾ ಯುನೋ ಆ ತರ ಒಂದು ಮೆಂಟರ್ ಸಿಗ್ತಾರೆ ಅಂತ. ಐ ವಾಸ್ ಜಸ್ಟ್ ಕ್ಯೂರಿಯಸ್, ಓಕೆ ಹಾಕ್ ನೋಡೋಣ ಏನಾಗುತ್ತೆ ಅಂತ. ನಾವು ವಿ ಹ್ಯಾವ್ ಟು ಟ್ರೈ. ನಮ್ಗೊಂದು ಲೈಕ್ ಅಟ್ಲೀಸ್ಟ್ ದಟ್ ಇಸ್ ಮೈ ಫಿಲಾಸಫಿ, ಟ್ರೈ ಮಾಡ್ಬೇಕು. ಆದಷ್ಟು ಅವೆನ್ಯೂಸ್ ನ ಟ್ರೈ ಮಾಡಿದಾಗ ನಾವೇನೋ ಬೇರೆ ಕಲಿತೀವಿ. ದೆನ್ ವಿ ವಾಂಟ್ ಗೆಟ್ ಸ್ಟಕ್ ಇನ್ ದಿಸ್ ಒನ್ ಕುಕೂನ್, ನಮಗ್ ಗೊತ್ತಿರೋ ಒಂದ್ ರೀತಿನಲ್ಲೇ ಕೆಲಸ ಮಾಡೋದು ಬಿಟ್ಟು ಸ್ವಲ್ಪ ವಿ ಆರ್ ಓಪನಿಂಗ್ ಅಪ್ ಅವರ್ ವರ್ಲ್ಡ್ ಟು ಮೋರ್ ಥಿಂಗ್ಸ್ ಅಂದ್ರೆ ಅಂತ ನನ್ಗೆ ಅನ್ಸುತ್ತೆ. ಸೊ ನಾನು ಅದಕ್ಕೆ ಆ ಪ್ರೋಗ್ರಾಮ್ಗೆ ಹಾಕಿದೆ. ದೆನ್ ಆಮೇಲೆ ಏನಾಯ್ತು, ಅಲ್ಲಿ ಸೆಲೆಕ್ಟ್ ಆದೆ. ಅಲ್ಲಿ ಇನ್ನೂ ಡೆವಲಪ್ ಆಯ್ತು ಪ್ರಾಜೆಕ್ಟ್. ಅಲ್ಲಿ ದೇ ಟಾಟ್ ಅಸ್ ಇನ್ ಫ್ಯಾಕ್ಟ್ ಹೌ ಟು ಪಿಚ್ ಅ ಫಿಲ್ಮ್. ಒನ್ ಫುಲ್ ವರ್ಕ್ಶಾಪ್ ವಾಸ್ ಜಸ್ಟ್ ಅಬೌಟ್ ಹೌ ಟು ಪಿಚ್ ದ ಫಿಲ್ಮ್. ನೀವು ಬರ್ದಿದ್ದೀರಾ, ಕರೆಕ್ಟ್, ಒಳ್ಳೇದಾಯ್ತು. ಅದನ್ನ ಇವಾಗ ಹೆಂಗ್ ನೆಕ್ಸ್ಟ್ ತಗೊಂಡ್ ಹೋಗ್ತೀರಾ ಅನ್ನೋದು ದಟ್ ವಾಸ್ ದ ಪ್ರೋಗ್ರಾಮ್. ಅಂಡ್ ಅಲ್ಲಿಂದ ದೆನ್ ಏನಾಯ್ತು, ಬಿಕಾಸ್ SWA ಸ್ಕ್ರೀನ್ ರೈಟರ್ಸ್ ಅಸೋಸಿಯೇಷನ್ ವಿಚ್ ಇಸ್ ಅ ವಂಡರ್ಫುಲ್ ಲೈಕ್ ಯುನೋ ಪ್ಲಾಟ್ಫಾರ್ಮ್ ಫಾರ್ ರೈಟರ್ಸ್, ಅವ್ರು ಏನ್ ಮಾಡಿದ್ರು, ಒಂದು ಫಸ್ಟ್ ಟೈಮ್ ಒಂದು ಲ್ಯಾಬ್ ಓಪನ್ ಮಾಡಿದ್ರು, ಸ್ಕ್ರಿಪ್ಟ್ ಲ್ಯಾಬ್ ಅಂತ. ಇಟ್ ವಾಸ್ ದ ಮೇಡನ್ ವೆಂಚರ್ ಅವತ್ತು ನಮ್ ಫಸ್ಟ್ ಎಡಿಷನ್. ಅಂಡ್ ಅದಕ್ಕಿಂತ ಮುಂಚೆ ಅಫ್ಕೋರ್ಸ್ ಅವ್ರು ಮಾಡಿರಲಿಲ್ಲ. ಸೊ ಇಟ್ಸ್ ನಾಟ್ ಲೈಕ್ ನನಗೆ ಗೊತ್ತು ಇಲ್ಲಿಂದ ಏನೋ ಸಕ್ಸಸ್ ಆಗುತ್ತೆ ಅಂತ. ಬಟ್ ಅಗೇನ್ ಯು ಜಸ್ಟ್ ಹ್ಯಾವ್ ಟು ಟ್ರೈ and you have to see what will happen. ಆ ಸ್ಕ್ರಿಪ್ಟ್ ಲ್ಯಾಬ್ ಹಾಕಿದೆ. 600 submissions from all over India and our film won in that. Top 6 ಅಲ್ಲಿ top 6 scripts won and ನಮ್ದು ಒಂದು. And I never thought that ಕನ್ನಡ ಫಿಲ್ಮ್ ಇಲ್ಲಿ ಸೆಲೆಕ್ಟ್ ಆಗುತ್ತೆ ಅಂತ, ಬಿಕಾಸ್ SWA ನೀವು ಪ್ರೈಮರಿಲಿ ನೋಡಿದ್ರೆ ಹಿಂದಿ ಲ್ಯಾಂಗ್ವೇಜ್ ಸೆಲೆಕ್ಟ್ ಆಗಿರೋದ್ರಿಂದ ವಾಟ್ ಇಸ್ ದ ನೆಕ್ಸ್ಟ್ ಪ್ರೊಸೆಸ್ ಅಂದ್ರೆ ಏನಾಗುತ್ತೆ? ಯಾ, ಸೊ ನನ್ಗೆ ಇಮ್ಯಾಜಿನ್ ನನ್ಗೆ ಗೊತ್ತೂ ಇರಲಿಲ್ಲ ದಟ್ ನಾನು ಕನ್ನಡ ಫಿಲ್ಮ್ ಇಲ್ಲಿ ತನಕ ಹೋಗುತ್ತೆ ಅಂತ. ಬಿಕಾಸ್ ನಾನು ಆಕ್ಚುಲಿ ಅವ್ರಿಗೆ ಫೋನ್ ಮಾಡಿ ಕೇಳಿದೆ ಕನ್ನಡ ಫಿಲ್ಮ್ ಹಾಕ್ಬೋದಾ ಅಂತ. ನಮ್ಗದು ಲ್ಯಾಂಗ್ವೇಜ್ ನಮ್ಗೆ ಅದು ಯೂಶಲಿ ವರ್ಕೌಟ್ ಆಗೋದಿಲ್ಲ ಅಲ್ಲ, ಬಿಕಾಸ್ ದೇರ್ ಆರ್ ಡಿಫ್ರೆಂಟ್ ಜೂರಿ ಅಂಡ್ ಎವ್ರಿಥಿಂಗ್. ಅವ್ರು ಹೇಳಿದ್ರು ಇಲ್ಲ, ನೀವು ಇಂಗ್ಲಿಷ್ ವರ್ಷನ್ ಹಾಕಿ ನೀವು ಆಮೇಲೆ ಯು ಕ್ಯಾನ್ ಮೇಕ್ ಇಟ್ ಇನ್ ಕನ್ನಡ ಅಂತ. ದೆನ್ ಅಲ್ಲಿಂದ ಬಿಕಾಸ್ ಇಟ್ ಒನ್, ಐ ಗಾಟ್ ಕನೆಕ್ಟೆಡ್ ಟು ವಿಕ್ರಮಾದಿತ್ಯ ಮೋಟ್ವಾನೆ ಅವರು, ಶಕುನ್ ಬತ್ರಾ, ಸ್ಮಿತಾ ಸಿಂಗ್, ಅಭಿಷೇಕ್ ಚೌಬೆ. ಆಲ್ ಆಫ್ ದೆಮ್ ಮೆಂಟರ್ಡ್ ಮೈ ಸ್ಕ್ರಿಪ್ಟ್. ಸೊ ಐ ಹ್ಯಾಡ್ ಒನ್ ಸೆಷನ್ಸ್ ವಿತ್ ಆಲ್ ಆಫ್ ದೆಮ್. ಅಗೇನ್ ನಮ್ಮ ಒಂದು ಇಕೋ ಸಿಸ್ಟಮ್ ಬಿಟ್ಟು ಬೇರೆಯವರಿಂದನೂ ಹೆಂಗ್ ಕಲಿಬಹುದು, ಏನ್ ಮಾಡ್ಬೋದು, ಅವ್ರ ಫಿಲ್ಮ್ಸ್ ಹೇಗೆ ಅವ್ರು ನಡ್ಸ್ಕೊಂಡ್ ಬಂದಿದ್ದಾರೆ ಅಂಡ್ ಹೌ ಟು ಗೆಟ್ ದಟ್ ಕೈಂಡ್ ಆಫ್ ಎಕ್ಸ್ಪೋಜರ್ ಅಂಡ್ ಸಕ್ಸಸ್, ಅವರಿಂದ ತುಂಬಾನೇ ಹೆಲ್ಪ್ ಆಯ್ತು, ಈವನ್ ಸ್ಕ್ರಿಪ್ಟ್ ರೈಟಿಂಗ್ ಅಲ್ಲಿ. ಅದಾದ್ಮೇಲೆ SWA ಡಿಡ್ ಸಮಥಿಂಗ್ ಕಾಲ್ಡ್ ಅ ಪಿಚ್ ಫೆಸ್ಟ್ ಫಾರ್ ಪ್ರೊಡ್ಯೂಸರ್ಸ್. ಸೊ ಒಂದ್ ಹಾಲ್ ಅಲ್ಲಿ 25 ಪ್ರೊಡ್ಯೂಸರ್ಸ್ ಕರೆದಿಟ್ಟಿದ್ರು ಅವರು. YRF, ಧರ್ಮ, ಎಕ್ಸೆಲ್, ಯು ನೇಮ್ ಇಟ್, ಎವ್ರಿ ಒನ್ ವಾಸ್ ದೇರ್. ಅಂಡ್ ನಮ್ 20 ಪ್ರಾಜೆಕ್ಟ್ಸ್ ನಮ್ಮನ್ನ ಸೆಲೆಕ್ಟ್ ಮಾಡಿ ಯಾರು ಲ್ಯಾಬ್ಗೆ ಅಪ್ಲೈ ಮಾಡಿದ್ರು, ದ ವಿನ್ನರ್ಸ್ ಪ್ಲಸ್ ಅನದರ್ 14 of them, 20 totally ನಾವು we had to pitch to them. ಶಾರ್ಕ್ ಟ್ಯಾಂಕ್ ತರ. ಎಕ್ಸಾಕ್ಟ್ಲಿ 15 ನಿಮಿಷ ಕೊಟ್ರು ನಮ್ಗೆ. ಒಂದೊಂದು ಪ್ರೊಡ್ಯೂಸರ್ ಹತ್ರ ಹೋಗಿ 10 ನಿಮಿಷದಲ್ಲಿ ನೀವು ಇದ್ ಮಾಡ್ಬೇಕು, ಪಿಚ್ ಮಾಡ್ಬೇಕು. 5 ನಿಮಿಷದಲ್ಲಿ ಯು ಕ್ಯಾನ್ ಡೂ Q&A and then move on to the next thing. There I found my producers for my second film. I was the only film that got produced in that lab, but what are the chances and odds that it was a Kannada film that got produced? Allah, out of so many Hindi projects, mine was the only Kannada film. So ನಾನು ಅಲ್ಲಿ ಹೋಗಿ ಮಾಡಿದೆ and it got picked up. They are my producers. They've produced the film as of now. And ನನಗೆ ತುಂಬಾ ಅಂದ್ರೆ ಖುಷಿ ಆಗುತ್ತೆ that these so many avenues are there. Now we just have to ಒಂಥರ ನಮ್ಮ ಒಂದು ಕುಕ್ಕೂನಿಂದ ನಾವು ಹೊರಗೆ ಬಂದು ನೋಡಿದ್ರೆ there are many opportunities. And ಇಂಥ ಒಳ್ಳೆ ಫಿಲ್ಮ್ ಮೇಕರ್ಸ್ ಜೊತೆ ಕನೆಕ್ಟ್ ಆಗಕ್ಕೆ ಒಳ್ಳೆ ಪ್ರೊಡ್ಯೂಸರ್ಸ್. My producers, they produce Sister Midnight, Santosh. They have gone to all of these festivals. Recently, Boong was produced by them and they won a BAFTA award ಬೇರೆ. ಸೊ ಇಟ್ ಇಸ್ ಫ್ಯಾಂಟಾಸ್ಟಿಕ್ ದಟ್ ನಾವು ನಮ್ದೊಂದು ವರ್ಲ್ಡ್ ವ್ಯೂ ಇಂದ ಹೊರಗೆ ಬಂದು ಬೇರೆಯವ್ರು ಏನ್ ಮಾಡ್ತಿದ್ದಾರೆ ಅನ್ನೋದು ಒಂದು ಕ್ಯೂರಿಯಾಸಿಟಿ ಇಟ್ಕೊಂಡ್ರೆ ಇಟ್ಸ್ ಅ ಲವ್ಲಿ ಎಕ್ಸ್ಪೆರಿಮೆಂಟ್. ಗ್ರೇಟ್. ಸೊ ಒಟ್ಟಾರೆ ಇದನ್ನ ವೈಂಡ್ ಅಪ್ ಮಾಡಬೇಕು ಅಂತಂದ್ರೆ, ಸಿನಿಮಾ ಮತ್ತು ಅದರ ತಂತ್ರಜ್ಞಾನ ಏನಿದೆ, ಸಿನಿಮಾ ನೋಡೋದು ಮತ್ತು ಅದರ ತಂತ್ರಜ್ಞಾನ, ಅದು ಒಂದು ರೀತಿಯ ಇರ್ರಿವರ್ಸಿಬಲ್ ಪಾತ್. ಅದು ಈಗ ಥಾಮಸ್ ಸರ್ ನೋಡಿದಂಥ ಒಂದು ಸುವರ್ಣ ಯುಗನೂ ಇತ್ತು. ಜನ ಬಂದು ಪೇಷಂಟ್ ಆಗಿ ಥಿಯೇಟರ್ನಲ್ಲಿ ನೋಡ್ತಿದ್ರು. ಆ ಆಕ್ಟರ್ಸ್ ಮತ್ತೆ ಎಲ್ಲೂ ಸಿಗ್ತಿರ್ಲಿಲ್ಲ, ಚಿತ್ರಮಂದಿರಗಳಲ್ಲೇ ಸಿನಿಮಾ ನೋಡಬೇಕಿತ್ತು. ಆ ಒಂದು ಕಾಲದಿಂದ ಡಿಜಿಟಲ್ ಫಿಲ್ಮ್ ಮೇಕಿಂಗ್ ಬಂದ್ವಿ. ಈ ಡಿಜಿಟಲ್ ಫಿಲ್ಮ್ ಮೇಕಿಂಗ್ ಅಲ್ಲಿ ಅದು ಒಂದು ರೀತಿ ಅತಿರೇಕಕ್ಕೆ ಕೂಡ ಹೋಗಿದೆ. ಅಂದ್ರೆ ಮುಂಚೆ ಫೋನನ್ನ ಈ ತರ ಇಟ್ಕೊಳ್ತಿದ್ವಿ, ಅಂದ್ರೆ ಕಣ್ಣು ಇಲ್ಲಿಂದ ಇಲ್ಲಿಗೆ ಹಾಯಿಸ್ಬೇಕಾಗಿತ್ತು.
ಈಗ ಫೋನನ್ನು ಇಷ್ಟಿಟ್ಕೊಳ್ಳಿ ಸಾಕು, ಇಷ್ಟೇ ಕಣ್ ಮೂವ್ ಆದ್ರೂ ಸಾಕು ಅನ್ನೋದು ವರ್ಟಿಕಲ್ ಫಾರ್ಮೆಟ್ ತನಕನೂ ಬಂದಿದ್ದೀವಿ. ಅದು ಒಂದು ರೀತಿಯ ಡೇಂಜರ್ ಕೂಡ. ಅಂದರೆ ಅದು ಬರೀ ಸಿನಿಮಾಗೆ ಮಾತ್ರ ಅಲ್ಲ, ಇಟ್ಸ್ ಅ ಡೇಂಜರ್ ಟು ಅಸ್ ಆಸ್ ಹ್ಯೂಮನ್ಸ್. ಅಂದರೆ ನಾವು ಯಾವಾಗಿನ ತನಕ ಒಂದು ಚಿತ್ರಮಂದಿರಕ್ಕೆ ಹೋಗಿ ಒಂದು ಸಿನಿಮಾ ನೋಡ್ತೀವೋ, ಒಂದು ರಂಗಭೂಮಿಗೆ ಹೋಗಿ ಒಂದೊಂದು ಇದಕ್ಕೆ ಹೋಗಿ ನಾಟಕ ನೋಡ್ತೀವೋ, ಅಲ್ಲಿನ ತನಕ ಒಂದು ಕಲೆಕ್ಟಿವ್ ಆಗಿ ಇರ್ತೀವಿ ನಾವು. ಒಂದು ಬಿಕಾಸ್ ಹ್ಯೂಮನ್ಸ್ ಆರ್ ಸಪೋಸ್ ಟು ಬಿ ಸೋಷಿಯಲ್ ಬೀಯಿಂಗ್ಸ್. ನಾವು ಯಾವಾಗ ಬರೀ ನಮ್ಮ ಮೊಬೈಲ್ಗೆ ರಿಸೀವರ್ಸ್ ಥರ ಒಂದು ತಯಾರಾಗ್ತಾ ಹೋಗ್ತೀವೋ, ಯಾವಾಗ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ್ಮೇಲಂತೂ ಯಾರು ಆ್ಯಕ್ಟರ್ಸು ಯಾರು ನಿಜವಾದ ಇದು ಅಂತಲೇ ಗೊತ್ತಾಗ್ತಿಲ್ಲ. ಸೊ ಒಂದು ರೀತಿ ರಿಯಾಲಿಟಿಯಿಂದ ಒಂದು ಕನೆಕ್ಟ್ ಹೋಗ್ತಾ ಇದೆ. ಸೊ ಈ ಸವಾಲು ಇರೋದು ಚಿತ್ರಮಂದಿರಗಳಿಗೆ ಯಾಕೆ ಪ್ರೇಕ್ಷಕರು ಬರ್ತಿಲ್ಲ ಅನ್ನೋದಕ್ಕಿಂತ ಯಾಕೆ ಒಬ್ಬ ಮನುಷ್ಯ ಇನ್ನೊಬ್ಬನ ಜೊತೆ ಕನೆಕ್ಟ್ ಆಗೋದೇ ಕಡಿಮೆ ಆಗ್ತಿದೆ ಅನ್ನೋದು. ಅದರಲ್ಲಿ ಚಿತ್ರಮಂದಿರ ಮೊದಲು ಅದರ ಏಟನ್ನ ಅನುಭವಿಸ್ತಿದೆ. ಸೊ ನೀವೆಲ್ಲರೂ ನಿಮ್ಮ ಪಾಯಿಂಟ್ಗಳನ್ನ ತುಂಬ ಚೆನ್ನಾಗಿ ಹೇಳಿದ್ರಿ, ಧನ್ಯವಾದಗಳು. ಬಹಳ ಮುಖ್ಯವಾಗಿ ಪ್ರಜಾವಾಣಿಯವರಿಗೆ ಇಂಥ ಒಂದು ಅದ್ಭುತವಾದ ಸಂವಾದವನ್ನು ನಡೆಸ್ಕೊಟ್ಟಿದ್ದಕ್ಕೆ, ಈ ಆಪರ್ಚುನಿಟಿ ಮಾಡಿಕೊಟ್ಟಿದ್ದಕ್ಕೆ ಅವ್ರಿಗೆ ನನ್ನ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನಷ್ಟು ಈ ರೀತಿಯ ಚರ್ಚೆಗಳಾಗಬೇಕು. ಈ ಚರ್ಚೆಗಳ ಮೂಲಕ ನಾವೆಲ್ಲರೂ ಕಲಿತೀವಿ. ಇದಕ್ಕೆ ಯಾವುದೇ ರೀತಿಯ ಸೊಲ್ಯೂಷನ್ ಹುಡುಕುವಂಥ ಅಭ್ಯಾಸ ಇದು ಅಲ್ದಿದ್ರು, ಒಂದು ಪ್ರೋಸೆಸ್ ಅಲ್ದಿದ್ರು, ಹೊಸ ಹೊಳವುಗಳು ನಮಗೆ ಇದ್ರ ಮೂಲಕ ಸಿಕ್ತು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.